ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ, ದೇವರನ್ನ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಡಂತ ಮಹಾಕೃಪೆಗೆ ದೇವರಿಗೆ ಕೃತಜ್ಞರಾಗಿದ್ದೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇದುವರೆಗೂ ನಾವು ಅತಿ ಅಮೂಲ್ಯವಾಗಿರೋಂಥ ಸತ್ಯಾರ್ಥಗಳನ್ನ ಸತ್ಯವೇದ ಮುಖಾಂತರ ನೋಡಿದ್ರಿ. ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳ ಹತ್ರ ನಿಮ್ಗೆ ವಿನಂತಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನು ಎಲ್ಲ ಕ್ರೈಸ್ತ ಸಹೋದರ ಸಹೋದರಿಗಳಿಗೆ ಹಂಚ್ಕೊಳ್ಳಿ. ಆಮೇಲೆ ಯಾರು ಇಂಟ್ರೆಸ್ಟ್ ಇದ್ರೆ ಹೊಸದಾಗಿ ಸ್ಟಾರ್ಟಿಂಗಿಂದ ಕ್ಲಾಸ್ ಕೇಳೋದಕ್ಕೆ ಅಲ್ಲಿ ನಮ್ಮದು ಸ್ಕ್ರೀನಲ್ಲಿ QR ಕೋಡ್ ಕಾಣಿಸ್ತಾ ಇದೆ, ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗೋದಕ್ಕೆ. ಆ ಗ್ರೂಪ್ಗೆ ಜಾಯ್ನ್ ಆಗೋದ್ ಮುಖಾಂತರ ಅವರು ನಮ್ಮ ಸಂಪರ್ಕಿಸಿದ್ರೆ ಅವ್ರಿಗೆ ನಾವು ಹೊಸದಾಗೆ ಕ್ಲಾಸಸ್ಗಳನ್ನ ಸ್ಟಾರ್ಟಿಂಗ್ ಹೇಳ್ಕೊಡೋಕೆ ನಮ್ಗೆ ಅನುಕೂಲ ಆಗ್ತದೆ. ಇನ್ನು ದಯವಿಟ್ಟು ಸಹೋದರ ಸಹೋದರಿಗಳೆಲ್ಲ ಇದನ್ನು ಮಾಡಬೇಕಾಗಿ ನಾನು ಕೇಳ್ಕೊತೀನಿ. ಆಯ್ತಾ, ನಿಮ್ಗೆ ಏನೋ ಡೌಟ್ಸ್, ಏನೋ ಪ್ರಶ್ನೆ ಇತ್ತು ಅಂದರೆ ಖಂಡಿತವಾಗೂ ನೀವು ಯಾವಾಗ ಬೇಕಾದ್ರೂ ವಾಟ್ಸಪ್ ಮಾಡ್ಬೋದು. ನಮ್ಮ ನಂಬರ್ 8867768876. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಇದುವರೆಗೂ ಅನೇಕ ವಿಚಾರಗಳನ್ನ ತಿಳಿದ್ರಿ. ಅದರ ಮುಖ್ಯವಾಗಿ ನೋಡ್ಬೇಕಾದ್ರೆ ನಾವು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಏನ್ ಮಾಡಿದ್ರಿ, ಇಷ್ಟು ದಿನ ನಾವು ಓದ್ತಾ ಬಂದ್ರಿ. ಅದರ ಅನೇಕ ಭಾಗಗಳನ್ನ ನೋಡಿದ್ರಿ. ಮೊದಲನೇ ಭಾಗದಲ್ಲಿ ಯಾವ ಪ್ರಕಾರ ಯಾತಕ್ಕಾಗಿ ಕ್ರಿಸ್ತನ ಬರ್ತಾರೆ ಅಂತ ನೋಡಿದ್ರಿ. ಎರಡನೇ ಭಾಗದಲ್ಲಿ ಕ್ರಿಸ್ತನ ಎರಡನೇ ಬರಿಕೆನ ಯಾವ ರೀತಿ ಜನಗಳು ಸಾಮಾನ್ಯವಾಗಿ ಎದುರು ನೋಡ್ತಾರೆ ಅಂತ ನೋಡಿದ್ರಿ. ಸತ್ಯವೇದ ಏನಪ್ಪ ಹೇಳ್ತದೆ, ಕ್ರಿಸ್ತನ ಹೇಗೆ ಬರ್ತಾರೆ ಅಂತ ನೋಡಿದ್ರಿ. ಅದಾಗಿದ ನಂತರ ಇನ್ನೊಂದು ಭಾಗದಲ್ಲಿ ಈ ತರ ಬರುವಂತ ಕ್ರಿಸ್ತನನ್ನ ನಾವು ಯಾವ ರೀತಿ ಕಂಡುಹಿಡಿಬೇಕು ಅಂತ ಅಂದ್ಬಿಟ್ಟು ನೋಡಿದ್ರೆ. ಆಮೇಲೆ ಈ ಒಂದು ವಾರ ಮುಖ್ಯವಾಗಿ ಏನಪ್ಪ ಅಂದ್ರೆ ಕ್ರಿಸ್ತನು ಯಾವಾಗೆ ತಿರುಗಿ ಬಂದರು ಅಂತ ಅಂದ್ಬಿಟ್ಟು ಅವರು ಬಂದಿರೋಂಥ ಒಂದು ವರ್ಷದ ಬಗ್ಗೆ ನಾವೇನ್ ಮಾಡೋಣ, ನಮ್ಗೆ ಓದಕ್ ಹೋಗೋಣ. ಅದರ ಅದಕ್ಕೆ ಈ ಒಂದು ಪ್ರಶ್ನೆನ ಶಿಷ್ಯನಿಗೆ ಹೇಳ್ತಾರೆ ಅಲ್ಲರ ಕರ್ತನ್ಗೆ, ಸ್ವಾಮಿಯೇ ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೆ ಸೂಚನೆ ಏನು ಅಂತ ಹೇಳ್ಬೇಕು. ಸೂಚನೆ ಕೇಳ್ತಾರೆ. ಆ ಸೂಚನೆಗೆ ತಕ್ಕಂತೆ ಕ್ರಿಸ್ತನು ಏನಂತ ಉತ್ತರ ಕೊಡ್ತಾನೆ. ಪೂರ್ವದಲ್ಲಿ ಯಾವ ತರ ಏನ್ರಿ ಒಂದು ಸೂರ್ಯ ಹುಟ್ಟಿ ಪಶ್ಚಿಮಗೂ ಕಾಣಿಸ್ತದೋ ಆ ರೀತಿ ಮನುಷ್ಯ ಕುಮಾರನ ಬರುವಿಕೆ ಇರ್ತದೆ ಅಂತ ಹೇಳ್ತಾರೆ. ಅಲ್ಲಿ ನಾವು ಗ್ರೀಕಲ್ಲಿ ಬರುವಂತ ಒಂದು ಪದ ಪರೋಷ್ಯ ಅಂತ ಬಹು ಸ್ಪಷ್ಟವಾಗಿ ನಾವೇನ್ ಮಾಡಿದ್ರಿ, ನೀವು ನೋಡಿದ್ರಿ. ಅದರ ಗ್ರೀಕಲ್ಲಿ ಬರುವಂತ ಪರೋಷ್ಯ ಅಂತ ಆ ವಾರ್ತೆಗೆ ಏನಪ್ಪಾ ಅಂತಂದ್ರೆ ಪ್ರತ್ಯಕ್ಷತೆ ಅಂತ ಅರ್ಥ. ಅದನ್ನ ನಮ್ಮ ಕನ್ನಡ ಬೈಬಲಲ್ಲಿ ಕರೆಕ್ಟಾಗಿ ಹಾಕಿದ್ದಾರೆ. ಅಲ್ವರ ಪ್ರತ್ಯಕ್ಷತೆ, ನೀನು ಏನ್ರಿ ಪ್ರತ್ಯಕ್ಷನಾಗೋದಕ್ಕೂ, ಪ್ರತ್ಯಕ್ಷನ ಏನ್ರಿ ನೀನು ಬಂದು ಇರುವುದಕ್ಕೆ. ಅದಕ್ಕೆ ಅದನ್ನ ಕರ್ತನು ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ವರ ನೋವನ ದಿನಗಳಲ್ಲಿ ಹೇಗಿತ್ತೋ ಅದೇ ತರ ಮನುಷ್ಯ ಕುಮಾರ ದಿನಗಳಿರ್ತದೆ. ನೋವನ ದಿನಗಳಲ್ಲಿ ಅಂತ ಹೇಳ್ಬೇಕು. ನೋವ ಆ ದಿನದಲ್ಲಿ ಇದ್ರ ಅಂತ ಅಂದ್ರೆ ಎಸ್ ಇದ್ರು. ಜನಗಳ ನಡುವೆ ಇದ್ರ ಅಂತಂದ್ರೆ ಎಸ್ ಇದ್ರು. ಅವ್ರು ಇರುವಂತ ದಿನಗಳನ್ನೇ ಲೋಕದಲ್ಲಿ ಏನಾಯ್ತು ವಿಪತ್ತುಗಳಾಯ್ತು ಅಂತ ನೋಡ್ತಾರೆ. ಈ ತರ ಮನುಷ್ಯ ಕುಮಾರನ ದಿನಗಳು ಅಂತಾನೆ ಮನುಷ್ಯ ಕುಮಾರ ಪ್ರತ್ಯಕ್ಷತೆ ಇರಬೇಕು. ಅವ್ರು ಇರ್ಬೇಕಾರೆ ಅವ್ರ ಸಮ್ಮುಖದಲ್ಲೇ ಇವೆಲ್ಲ ಆಗುವಂತ ವಿಚಾರಗಳಂತ ನೋಡ್ತೀರಿ ಅಲ್ರ. ಅದನ್ನೇ ಲೂಕನ ಬರೆದ ಸುವಾರ್ತೆಯಲ್ಲಿ ಮತ್ತೆ 24ನೇ ಕೂಡ ನಮ್ಗೆ ಬಹು ಸ್ಪಷ್ಟವಾಗಿ ಕೊಟ್ಟಿರೋ ನೋಡ್ತೀರಿ. ಅದಕ್ಕೆ ಈ ಲೂಕನ ಬರೆದಂತ ಸುವಾರ್ತೆ 21ನೇ ಅಧ್ಯಾಯ ಏನ್ರಿ, ಮತ್ತೆ 24ನೇ ಅಧ್ಯಾಯ, ಮಾರ್ಕ್ 13ನೇ ಅಧ್ಯಾಯ ಎಲ್ಲ ಪ್ಯಾರಲಲ್ ಚಾಪ್ಟರ್ಸ್ ನೋಡಿ. ಅಲ್ಲಿ ಕೊಟ್ಟಂತ ಅನೇಕ ಸೂಚನೆಗಳನ್ನ ನಾವೇನ್ ಮಾಡಿದ್ವಿ ನೋಡಿದ್ರಿ. ಅದರ ಕ್ರಿಸ್ತ ವಿರೋಧಿಗಳು ಬರ್ತಾರೆ, ಭೂಕಂಪಗಳ ಆಗೋದು, ಅದರ ಯುದ್ಧಗಳಾಗುವಂತ ಒಂದು ಸುದ್ದಿಗಳನ್ನ ನೀವು ಕೇಳೋಂಥದ್ದು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಎದ್ದೇಳುವಂಥದ್ದು ಅಲ್ವರ. ನೋಡ್ಬೇಕಾರೆ ಏನ್ರಿ ಒಂದು ಅಂತ್ಯಕ್ರಿಸ್ತು ಬಗ್ಗೆ ನಾವೇನ್ ಮಾಡಿದ್ರಿ, ಎಷ್ಟೋ ವಿಚಾರಗಳನ್ನ ನೋಡಿದ್ರಿ. ಅದರ ಅದಕ್ಕೆ ಸುಳ್ಳು ಪ್ರವಾದಿಗಳು ಬರೋದು ಕೂಡ ನೋಡಿದ್ರಿ. ಇವೆಲ್ಲ ಏನಪ್ಪಾ ಅಂದ್ರೆ ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆ ಅಂತ ನೋಡಿದ್ರಿ. ಆಮೇಲೆ ಏನ್ರಿ ದಾನಿಯೇಲಲ್ಲಿ ಇನ್ನೊಂದು ಸೂಚನೆ ಕೊಡ್ತಾ ಇಲ್ಲ, ಮನುಷ್ಯ ಅತ್ತಿತ್ತ ತಿರುಗಾಡವನು ಜ್ಞಾನ ಹೆಚ್ಚುವುದು. ಅದರ ಇದ್ರ ಬಗ್ಗೆ ಕೂಡ ನಾವು ನೋಡಿದ್ರಿ. ಎಷ್ಟೆಷ್ಟೆಲ್ಲ ಇನ್ವೆನ್ಷನ್ಸ್ ಕಂಡಿಡಿದ್ದಾರೆ. ಇದನ್ನ ಮನುಷ್ಯನ ಜ್ಞಾನ ಇವತ್ತು ಏನಾಗಿದೆ ಅಂತೆ, ಅಷ್ಟೊಂದು ಏನಾಗಿದೆ, ಅದು ಬೆಳೆದಿದೆ. ಇದು ಏನ್ರಿ ಆತನ ಒಂದು ಪ್ರತ್ಯಕ್ಷತೆಗೆ ಒಂದು ಸೂಚನೆ. ಆಮೇಲೆ ಏನ್ರಿ ರಹಸ್ಯವಾಗಿರೋಂಥದ್ದು ಎಲ್ಲವನ್ನೂ ಏನ್ ಮಾಡ್ತಾನೆ ಕರ್ತನೋ ಬಯಲ್ಗೆ ತರ್ತದ್ದು ಕೂಡ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಸೂಚನೆ. ಅದಕ್ಕೆ ಇವಾಗ ನೋಡ್ಬೇಕಾರೆ ರಹಸ್ಯವಾಗಿರೋದು ಯಾವ್ದು ಇಲ್ಲ ರೀ, ಎಲ್ಲವೂ ಏನಾಗ್ತೀರ ಬಟ್ ಬಯಲಿಗೆ ಬರ್ತಾ ಇದೆ ಅಲ್ವರ. ನೋಡಿ 7 ಕೋಟಿ ರೂಪಾಯಿ ಎಂತ ಕೊಳ್ಳೆ ಹೊಡ್ಕೊಂಡೋದ್ರು, ಏನೋ ತಪ್ಪಿಸ್ಕೊಂಡ್ಬಿಡ್ತಿ ಅಂತಂದ್ರು, ಅದು ಭ್ರಮೆ ಅಲ್ವರ. ಏನ್ರಿ ಎರಡನೇ ದಿನದಲ್ಲಿ ಏನ್ ಮಾಡಾಕ್ಬಿಟ್ರು ಅವ್ರನ್ನ ಹಿಡ್ದಾಕ್ಬಿಟ್ರು ಅಲ್ವರ. ಅಷ್ಟು ದುಡ್ಡನ್ನ ಏನ್ ಮಾಡಿದ್ರು ವಾಪಸ್ಸು ಎತ್ಕೊಂಡ್ಬಂದಿದ್ದಾರೆ ಅಲ್ವರ. ಇದು ಹೆಂಗಪ್ಪ ಅಂತಂದ್ರೆ ರಹಸ್ಯವಾಗಿರೋದು ಒಂದೂ ಇಲ್ಲ, ಎಲ್ಲವೂ ಏನಾಗ್ತದೆ ಬಯಲಿಗೆ ಬರ್ತದೆ ಅಂತ ಒಂದು ಇದಕ್ಕೆ ಬಹು ಸ್ಪಷ್ಟವಾಗಿರೋಂಥ ನಮ್ಮ ಮುಂದೆ ಇರೋಂಥ ಸಾಕ್ಷಿ. ಎಲ್ಲದಕ್ಕಿಂತ ಮೇಲೆಗೆ ಇಸ್ರೇಲು ತನ್ನ ರಾಜ್ಯವಾಗಿ ವಾಪಸ್ ಸ್ಥಾಪನೆ ಆಗಿರೋದು ಎಲ್ಲರ ಕಣ್ಣು ಮುಂದೆ ಇರೋಂಥ ಸಾಕ್ಷಿ. ಕಳೆದ ವಾರ ನಾವು ಇಸ್ರೇಲ್ ಬಗ್ಗೆ ಬಹು ಕೇಂದ್ರ ಫುಲ್ ಡೀಟೇಲ್ ಆಗಿ ಮಾಡಿದ್ವಿ, ಪಾಠ ನೋಡಿದ್ರಿ. ಅದರ ಅಂಜೂರ ಮರ ಚಿಗುರಿರೋದು ಕ್ರಿಸ್ತನ ಪ್ರತ್ಯಕ್ಷತೆಗೆ, ಆತನ ಬಂದು ಆಳ್ವಿಕೆ ಮಾಡ್ತಿರೋದಕ್ಕೆ ನಮ್ಮ ಕಣ್ಣು ಮುಂದೆ ಇರೋಂಥ ಸಾಕ್ಷಿ. ಹಾಗಿರ್ಬೇಕಾದ್ರೆ ನಾವು ಏನಪ್ಪ ನೋಡಿದ್ವಿ ಅಂದ್ರೆ, ಹೇಗೆ ಕರ್ತನು ಬರ್ತಾರೆ, ಯಾತಕ್ಕಾಗಿ ಬರ್ತಾರೆ ಅಂತ ನೋಡಿದ್ರಿ. ಮತ್ತೆ ಯಾವಾಗ ಕರ್ತನು ಬರ್ತಾರೆ ಅಂತ ನಾವೇನ್ ಮಾಡೋಣ, ನಾವು ನೋಡೋಣ ಅದರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಕರ್ತನ ಬರುವಂತ ದಿನ ಅಲ್ರ, ಇದರ ಒಂದು ಸತ್ಯಾರ್ಥಗಳನ್ನ ಮನುಷ್ಯ ತಿನ್ಕೊಳಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಹಾಕಿದ್ರೆ, ಸತ್ಯವೇದ ಏನ್ ಹೇಳ್ತಾರೆ, ಕೆಲವೊಂದು ವಾಕ್ಯಗಳನ್ನ ಓದ ನೋಡ್ತೀವಿ. ಮೊದಲನೇದಾಗೆ
ಯೋಬನ ಬರೆದಂತ ಒಂದು ಗ್ರಂಥ 24ನೇ ಅಧ್ಯಾಯ 1ನೇ ವಾಕ್ಯ ಓದಿಂತೀನಿ. ಜೋಬ್ 24 ಓದಿ ದಯವಿಟ್ಟು ಯಾರಾದ್ರು. ಜೋಬ್ 24:1 ಬ್ರದರ್ ಸಿಸ್ಟರ್ಸ್ ಯಾರು ಓದ್ತೀರಾ? ಸರ್ವಶಕ್ತನು ಏಕೆ ದಂಡನೆಯ ಕಾಲಗಳನ್ನು ನೇಮಿಸಿ ಇಟ್ಟುಕೊಂಡಿಲ್ಲ? ಆತನನ್ನು ಅರಿತವರಿಗೆ ಆತನ ನ್ಯಾಯ ತೀರ್ಪಿನ ದಿನಗಳು ಏಕೆ ಗೋಚರವಾಗುವುದಿಲ್ಲ? ನೋಡ್ರ, ದೇವರು ದಂಡನೆಯ ದಿನ, ದೇವರು ನ್ಯಾಯ ತೀರ್ಪಿನ ದಿನ ಯಾಕೆ ಗೋಚರವಾಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಗೋಚರ ಆಗಲ್ಲ? ಗೋಚರ ಆಗ್ಬೇಕಲ್ವಾ? ಹಂಗಂದ್ರೆ ಯಾಕೆ ಗೋಚರ ಆಗ್ತಾ ಇಲ್ಲ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅನ್ಸ್ಗಳೇ, ದೇವರು ಅದನ್ನ ಮರೆಯಾಗಿಟ್ಟಿದ್ದಾರೆ. ಪಬ್ಲಿಕ್ ಆಗಿ ಏನ್ ಮಾಡಕ್ ಹೋಗಿಲ್ಲ, ಎಲ್ಲರಿಗೂ ಅರ್ಥ ಆಗೋ ಈ ತರ ಏನ್ ಮಾಡಕ್ ಹೋಗಿಲ್ಲ. ದೇವರನ್ನ ತುಂಬಾ ಸಿಂಪಲ್ ಆಗಿರೋ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿಲ್ಲ ರೀ. ಅದಕ್ಕೆ ನಾವು ಸತ್ಯವೇದ ನೋಡ್ಬೇಕ್ರಿ. ಹೆಂಗಪ್ಪ ಅಂದ್ರೆ ಸತ್ಯವೇದ ಒಂದು ರಹಸ್ಯವಾಗಿರೋಂಥ ಒಂದು ಪುಸ್ತಕ ಅಂತ ನೋಡ್ತೀರಿ. ಪ್ರಕಟಣೆ 5ನೇ ಅಧ್ಯಾಯ ನೋಡ್ತಿರಲ್ಲ, ತಂದೆಯ ದೇವರು ಒಂದು ಕೈಲಿ ಒಂದು ಸುರುಳಿ ಇತ್ತು, ಅದು 7 ಮುದ್ರೆಯಿಂದ ಮುದ್ರಿಕಲ್ಪಟ್ಟಿತ್ತು ಅಂತ ಅಂತಾರೆ. ಆ ಮುದ್ರೆ ಹೊಡೆದಿ ಅದ್ರ ಒಳಗಡೆ ಅಂತ ವಿಚಾರಗಳನ್ನ ತಿಳ್ಕೊಳ್ಳೋ ತನಕ ಯಾರಿಗೂ ಗೊತ್ತೇ ಇಲ್ಲ ರೀ. ಇದು ಕರ್ತನಿಂದ ಮಾತ್ರ ಸಾಧ್ಯವಾಯಿತು. ಆತರ ಮರಣದ ನಂತರ ಮಾತ್ರ ಏನ್ರಿ ಎಲ್ಲಾ ಸತ್ಯಾರ್ಥಗಳನ್ನ ಹೊರಗಡೆ ತರಕ್ಕೆ ಆಯ್ತು. ಅಲ್ಲಿವರೆಗೂ ಇವೆಲ್ಲ ಹೆಂಗಪ್ಪ ಇತ್ತು ಅಂದ್ರೆ ಏನ್ರಿ ಮರೆಯಾಗಿರಂತ ಪುಸ್ತಕ. ದಾನಿಯಲ್ ಕೂಡ ಅದೇ ಕೇಳ್ತಾ ದೇವ್ರ ಹತ್ರ, ದೇವ್ರೇ ಇವು ಅರ್ಥಗಳೇನು ಹೇಳು ಅಂತ ಹೇಳ್ಬೇಕಾದ್ರೆ, ದಾನಿಯಲ್ ಏನೋ ಇದು ಅಂತ್ಯಕಾಲದವ್ರು ಏನಾಗಿದೆ, ಮರೆಯಾಗಿದೆ, ಮುಚ್ಚಲ್ಪಟ್ಟಿದೆ. ನೀನು ಏನ್ ಮಾಡೋ, ನೀನು ನಿದ್ರೆ ಮಾಡೋ. ಅದರ ಅಂತ್ಯಕಾಲದಲ್ಲಿ ಮುದ್ರೆನ ಹೊಡೆದಿ ಎಲ್ಲಾ ಸತ್ಯಾರ್ಥಗಳು ಮಾಡ್ತಾರೆ ಹೊರಗಡೆ ತರ್ತೀರಿ ಅಂತ ಹೇಳ್ತಾರೆ. ಹಂಗಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಸತ್ಯಗಳನ್ನ ತಿಳ್ಕೊಳಕ್ಕೆ ಒಂದು ಕಾಲ ಇದೆ ಅಲ್ವರ. ಅದಕ್ಕೆ ನೋಡಿರ್ತೀರಿ, ಈ ಸತ್ಯಗಳನ್ನ ಹೇಗೆ ತಿಳ್ಕೊಳೋದು, ಯಾರು ತಿಳ್ಕೊಂತಾರೆ, ಯಾರು ತಿಳಿಸ್ತಾರೆ ದೇವರು? ಜ್ಞಾನೋಕ್ತಿ 25ನೇ ಅಧ್ಯಾಯ 2ನೇ ವಾಕ್ಯ ಓದಿ. ಪ್ರಾಬ್ಸ್ 25:2 ಓದ್ರಿ ಯಾರು. ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ, ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ. ರಹಸ್ಯ ಮಾಡುವುದು ದೇವರ ಪ್ರಭಾವ. ಅಲ್ರ, ದೇವರ ಮಹಿಮೆ, ದೇವರ ಕೀರ್ತಿ ಏನಪ್ಪಾ ಅಂದ್ರೆ ಒಂದು ವಿಚಾರನ ರಹಸ್ಯವಾಗಿ ಇಟ್ಬಿಡೋದಂತೆ. ಅದ್ರ ರಾಜರ ಮಹಿಮೆ ಏನಪ್ಪಾ ಅಂದ್ರೆ ಯಾವ್ದಾದ್ರು ರಹಸ್ಯವಾಗಿ ದೇವ್ರು ಇಟ್ಟಿದ್ರೋ ಅದನ್ನ ಬಿಡಿಸಿ ಓದಿ ತಿಳಿಸೋದೆ ರಾಜರ ಮಹಿಮೆ. ಯಾರಪ್ಪ ರಾಜರು ಅಲ್ವರ? ಇವಾಗ ದೇವರು ಎಲ್ಲಾ ಸತ್ಯಗಳನ್ನ ರಹಸ್ಯವಾಗಿ ಇಟ್ಬಿಟ್ಟಿದ್ದಾರೆ. ಆದ್ರೆ ಇದನ್ನ ನಮ್ಗೆ ತಿಳಿಕ್ ಆಗ್ತಾ ಇಲ್ವಲ್ಲ. ಇದು ಯಾರಿಗ್ ಮಾತ್ರ ದೇವ್ರು ತಿಳಿಸ್ತಾರೆ ಅಂತಂದ್ರೆ ರಾಜರಂತಾರಿ. ಆ ರಾಜ್ಯಗಳ ಮಾತ್ರ ಇದನ್ನ ಬಿಡಿಸಿ ಏನ್ರಿ ಎತ್ತಿ ಹೇಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ರಾಜಾದಿ ರಾಜ ನಮ್ಮ ಸತ್ಯವೇದಲ್ಲಿ ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ. ನೋಡಿದ್ರ, ಆ ರಾಜಾದಿ ರಾಜನ್ಗೆ ಫಸ್ಟ್ ಅಧಿಕಾರ ಕೊಟ್ಟಿದ್ದು ಸತ್ಯವೇದಂತ ಎಲ್ಲಾ ರಹಸ್ಯಗಳನ್ನ ಮುದ್ರೆನ ಹೊಡೆದಿ ಓದೋದಿಕ್ಕೆ ಕರ್ತನಿಗೆ ಅದ ಅಭಿಷೇಕ ಮಾಡಿ ಅವಕಾಶ ಕೊಟ್ಟಿದ್ದಾರೆ. ಸರಿ, ಕರ್ತನ ಬಿಟ್ರೆ ಬೇರೆ ನೆಕ್ಸ್ಟ್ ಯಾರ ರಾಜ್ಯಗಳಿದ್ದಾರಾ? ಯೇಸು ಕ್ರಿಸ್ತು ಬಿಟ್ರೆ ಯಾರು ರಾಜ್ಯಗಳಿದ್ದಾರಾ? ಆ ರಾಜ್ಯಗಳಿಗೆ ದೇವ್ರ ಸತ್ಯಾರ್ಥಗಳನ್ನ ಬಯಲು ಮಾಡಿದಾರಾ, ತಿಳಿಸ್ಕೊಟ್ಟಿದ್ದಾರಾ? ಹೇಳ್ರಿ. ಇಲ್ಲ ಬ್ರದರ್. ಅಲ್ವರ, ಲೋಕದಲ್ಲಿ ಯಾವ ರಾಜ್ಯಗಳಿಲ್ಲ. ಆದ್ರೆ ಕ್ರಿಸ್ತನ ದೇಹಕ್ಕೆ ಅಂಗವಾಗಿರೋಂಥ ಸಭೆ ಏನಪ್ಪ ಆಗಿದ್ದಾರೆ ಅಂದ್ರೆ ಅವರು ರಾಜ್ಯಗಳಾಗಿದ್ದಾರೆ. ಅದರ ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ಹೇಳೋದು ಏನ್ರಿ, ನಮ್ನ ಏನ್ ಮಾಡಿದ್ರಂತೆ, ದೇವರಿಗೂ ಕರ್ತನಿಗೂ ಏನ್ರಿ ಯಾಜಕರುಗಳನ್ನಾಗಿಯೂ ರಾಜರುಗಳನ್ನಾಗಿ ಏನ್ ಮಾಡಿದ್ರಂತೆ ಯುಗ ಯುಗಾಂತರೊಳಗೆ ಅಂತಾರೆ ಅವ್ರಿಗೆ ಮಹಿಮೆ ಅಂತ ಹೇಳ್ತಾರೆ. ಅದೇ ಪ್ರಕಟಣೆ 1:6 ಬರ್ತಾರೆ. ಅವ್ರ ಪ್ರಕಟಣೆ 24 ಮತ್ತೆ 26ನೇ ವಾಕ್ಯದಲ್ಲಿ ಏನ್ ಬರ್ತಾರೆ ಅಂತಂದ್ರೆ, ಅವರು ಕ್ರಿಸ್ತನೊಂದಿಗೆ ಎದ್ದು 1000 ವರ್ಷ ಆಳ್ವಿಕೆ ಮಾಡಿದ್ರು. ರಾಜ ತಾನೇ ಆಳ್ವಿಕೆ ಮಾಡೋದು, ಇನ್ಯಾರು ಮಾಡ್ತಾರೆ ಆಳ್ವಿಕೆ ಅಲ್ವರ? ಸೊ ರಾಜ ಯಾರಪ್ಪ ಅಂತಂದ್ರೆ ನಮ್ಮ ಕರ್ತನು ಒಬ್ಬರೇ ಮಾತ್ರ ಅಲ್ಲ, ಅವ್ರ ದೇಹಕ್ಕೆ ಅಂಗವಾಗಿರೋಂಥ ಎಲ್ಲಾ ಸಭೆ ಮಕ್ಕಳಿಗೆ ಈ ರಹಸ್ಯಗಳನ್ನ ತಿಳಿಸ್ತಾರೆ. ಅದಕ್ಕೆ ಈ ರಹಸ್ಯನ, ಕ್ರಿಸ್ತನ 2ನೇ ಬರುವಿಕೆ ರಹಸ್ಯನ ಇದು ತಿಳ್ಕೊಳಕ್ಕೆ ದೇವ್ರ ಮಕ್ಳಿಗೆ ಏನ್ ಮಾಡ್ತಾರೆ, ರಾಜರುಗಳಿಗೆ ಕೃಪೆ ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಸತ್ಯವೇದ ಹುಡುಕಿ ಓದ್ಬೇಕು. ನೋಡಿ ಓದೋಣ ಎಲ್ಲಪ್ಪ ಅಂದ್ರೆ ಯೆಶಾಯದಲ್ಲಿ 34:16 ಓದ್ರಿ. ಐಸಾಯ 34:16 ಓದ್ರಿ ಯಾರಾದ್ರು. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದು ಇಲ್ಲದಿರದು, ಎಲ್ಲವೂ ಜೊತೆಯಾಗಿರುವವು. ನೋಡ್ರ, ಆತನ ಬಾಯಿಂದ ಅಪ್ಪಣೆಯಾಯಿತಲ್ಲ. ವೆರಿ ಗುಡ್. ಅಲ್ಲ ನೋಡ್ಬೇಕಾರೆ ಏನ್ರಿ, ಯೆಹೋವನ ಶಾಸ್ತ್ರ ಹುಡುಕಿ ಓದಿರಿ, ಒಂದು ಇಲ್ಲದಿರೋದು ಎಲ್ಲವೂ ಜೊತೆಯಾಗಿರ್ತಾರೆ. ಹುಡುಕ್ಬಿಟ್ಟು ಓದ್ಬೇಕು. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸತ್ಯವೇದಲ್ಲಿರ್ತಾರೆ. ನಾವೇನ್ ಮಾಡಬೇಕು, ಹುಡುಕಿ ಓದ್ಬೇಕ್ರಿ. ಅದಕ್ಕೆ ಇದು ಹುಡುಕಿ ಓದಿದ್ರೆ ಈ ಸತ್ಯಾರ್ಥಗಳನ್ನ ದೇವ್ರು ಹೆಂಗಪ್ಪ ನಮ್ಗೆ ರಹಸ್ಯವಾಗಿ ಇಟ್ಟಿದ್ದಾರೆ ಅಂತಂದ್ರೆ ಇದನ್ನ ಹೆಂಗೆ ತಿಳ್ಕೊಬೋದು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ ಇದು ತಿಳ್ಕೊಳಕ್ಕೆ 3 ವಿಧವಾದಂತ ರೀತಿ ಇದೆ. ಒಂದು ಪ್ರವಾದನೆ,
ಅದರ ಪ್ರವಾದನೆಗಳ ಮುಖಾಂತರ ಕ್ರಿಸ್ತನ ಎರಡನೇ ಬರಿಕೆ ಯಾವಾಗ ಆಗ್ತಾರೆ ಅಂತ ನಮಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಓದೋಣ ಇವತ್ತು. ಅದರ ಎರಡನೇದು ಏನ್ರಿ, ಇದೇ ತರ ಪ್ರವಾದಗಳಿದೆ. ಅದು ಯಾವ ತರ ಪ್ರವಾದನೆಯಪ್ಪ ಅಂತಂದ್ರೆ ಕಾಲಗಳಿಗೆ ಅನುಗುಣವಾಗಿರಂತ ಪ್ರವಾದನೆ, ಟೈಮ್ ಪ್ರಾಫಸಿ ಅಂತ ಹೇಳ್ತಾರೆ ಅಲ್ವರ. ಅಂದ್ರೆ ಯಾವ ಕಾಲದಲ್ಲಿ ಏನಾಗ್ಬೇಕು ಅಂತಂದ್ಬಿಟ್ಟು ಪ್ರವಾದನೆ ಏನ್ ಮಾಡಿದ ದೇವರು ನೋಡ್ತಿದ್ದಾರೆ. ಆ ಪ್ರವಾದನೆಗಳು ನಮಗೇನಾಗಿದೆ ಸತ್ಯವೇದಲ್ಲಿದೆ, ಅದನ್ನು ಓದ್ಬೇಕು. ಆಮೇಲೆ ಏನ್ರಿ, ಇದು ಯಾವ ಸಮಯ ಅಂತ ಲೆಕ್ಕ ಹಾಕ್ಬೇಕಾರೆ ನಮ್ಗೇನ್ ಬೇಕು, ಒಂದು ವಾಚ್ ಬೇಕು. ಅದರ ಸತ್ಯವೇದಲ್ಲಿ ದೇವ್ರು ಇಟ್ಟಂತ ವಾಚ್ ಯಾವ್ದಪ್ಪ ಅಂದ್ರೆ ಕಾಲಗಣನೆ. ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡ್ದು ಕ್ರಿಸ್ತನ ಮೊದಲನೇ ಬರಿಕೆವರೆಗೂ ಎಷ್ಟು 1000 ವರ್ಷ ಆಗಿದೆ ಅಂತ ಅಂದ್ಬಿಟ್ಟು ಗಡಿಯಾರ ನಮಗೆ ಬೈಬಲ್ ನಮ್ಗೆ ಏನ್ ಮಾಡೋರು ಕೊಟ್ಟವ್ರೆ. ನಾವೇನ್ ಮಾಡ್ಬೇಕು, ಆ ಗಡಿಯಾರನ ತೆಗೆದ್ಬಿಟ್ಟು ಎಷ್ಟು ಸಮಯ ಆಗಿದೆ ಅಂತ ನಾವೇನು ಚೆಕ್ ಮಾಡ್ಬೇಕು. ಅದನ್ನ ನಾವೇ ಚೆಕ್ ಮಾಡಿ ನೋಡೋಣ ಅಲ್ದ್ರ. ಅದಕ್ಕೆ ಮೊದಲನೇ ತೊಡೋಣ ಸ್ಟೆಪ್ ಏನಪ್ಪ ಅಂದ್ರೆ ಪ್ರವಾದನೆ. ಅದರ ಕರ್ತನಲ್ಲಿ ಪ್ರೀತಿ ಅಂದ್ರೆ ಪ್ರವಾದನೆ ಎಲ್ಲಪ್ಪ ಇದೆ. ಕ್ರಿಸ್ತನ ಎರಡನೇ ಬರೋಕೆ ಯಾವಾಗ ಆಗ್ತದೆ ಪ್ರವಾದನೆ ಎಲ್ಲಪ್ಪ ಇದೆ ಅಂತಂದ್ರೆ ದಾನಿಯಲ್ 2ನೇ ಅಧ್ಯಾಯ 44ನೇ ವಾಕ್ಯ ಓದ್ರಿ. ಡ್ಯಾನಿಯಲ್ 2:44. ಯಾರೋ ಸಹೋದರ ಸಹೋದರಿಗಳು ಓದ್ತೀರಾ? ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ನೋಡ್ರ, ಆ ರಾಜರ ದಿನದಲ್ಲಿ ಪರಲೋಕದ ದೇವರು ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ, ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾವ ಆ ರಾಜ್ಯದ ದಿನಗಳು, ಯಾವ ರಾಜ್ಯದ ದಿನಗಳಲ್ಲಿ ಇಲ್ಲೈತಲ್ಲ ದೊಡ್ಡ ಲೋಹಗಳು, ಅದರ ಭೂಲೋಕದ ರಾಜ್ಯಗಳು ಅವರು ಆಡಳಿತ ಮಾಡ್ತಂತ ದಿನದಲ್ಲೇನೆ ಕ್ರಿಸ್ತನು ತನ್ನ ಆಡಳಿತ ಭೂಲೋಕದಲ್ಲಿ ಏನ್ ಮಾಡ್ತಾ ಅಂತಾರೆ, ಸ್ಥಾಪನೆ ಮಾಡ್ತಂತೆ. ಅದು ಸ್ಥಾಪನೆ ಮಾಡ್ಬೇಕಾದ್ರೆ ಹೇಗಪ್ಪ ಇರ್ತಾರೆ, ಪ್ರವಾದನೆ ಮಾತು ಹೇಳ್ತಾರೆ ಅಂತಂದ್ರೆ ಅದೆಲ್ಲವನ್ನು ಭಂಗ ಮಾಡಿ, ಎಲ್ಲವನ್ನು ಧ್ವಂಸ ಮಾಡಿ, ಪುಡಿ ಪುಡಿ ಮಾಡಿ, ಚೂರ್ ಚೂರ್ ಮಾಡಿ, ಏನ್ರಿ ಅದು ಹೆಂಗಿರ್ತಾರೆ ಅಂತ ಎಲ್ಲವನ್ನು ನಿರ್ಮೂಲ ಮಾಡಿ ಶಾಶ್ವತವಾಗಿ ನಿಲ್ತಂತೆ. ಇದು ಕ್ರಿಸ್ತನ ರಾಜ್ಯ. ಹಂಗಾರೆ ಇವತ್ತು ನಾವು ಕಣ್ಮುಂದೆ ಏನಪ್ಪ ನೆರವೇರ ನೋಡ್ತಿದ್ರೆ, ಈ ಲೋಕದಲ್ಲಿ ಅಂತ ಎಲ್ಲಾ ರಾಜ್ಯಗಳು ಆಡಳಿತ ಮಾಡ್ತಿದ್ದ ಸಂದರ್ಭದಲ್ಲಿ ಎಲ್ಲಾ ರಾಜ್ಯಗಳ ಬಲಗಳನ್ನ ಮುಡಿತಾವೆ, ಪುಡಿ ಪುಡಿ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಒಡ್ದಿ ಏನಪ್ಪ ಮಾಡ್ತಾ ಇದ್ದಾರೆ, ಆ ರಾಜ್ಯರ ಬಲವನ್ನು ಬಲಹೀನವಾಗಿ ಮಾಡ್ತಾ ಇದ್ದಾರೆ ಅಲ್ದ್ರ. ಅದಕ್ಕೆ ಪುಡಿ ಪುಡಿ ಮಾಡಿ, ಚೂರ್ ಚೂರ್ ಮಾಡಿ ಏನಪ್ಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಕ್ರಿಸ್ತನ ಒಂದು ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡಕ್ಕೆ ಎಲ್ಲಾ ರೀತಿ ಸಿದ್ಧತೆ ಏನ್ ಮಾಡ್ಕೊಂತಾರ ಅಲ್ಲಿ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಈ ರಾಜರ ದಿನದಲ್ಲಿ ಅವರ ಪರಲೋಕದ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡ್ತಾರಂತ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಇವತ್ತು ನಮ್ಮ ಕಣ್ಣು ಮುಂದೆ ನೆರವೇರ್ತಾರದು ಇದೊಂದು ಸಾಕ್ಷಿ ರೀ. ಅದರ ಈ ಒಂದು ರಾಜರ ದಿನದಲ್ಲಿನೇ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಅದರ ಮೊದಲನೇ ಪ್ರವಾದನೆ. ಎರಡನೇ ಪ್ರವಾದನೆ ಇನ್ನೊಂದಿದೆ, ಎಲ್ಲಪ್ಪ ಇದೆ ಅಂತ ನೋಡಿದ್ರೆ ಲೂಕನ ಬರೆದಂತ ಸುವಾರ್ತೆ 21ನೇ ಅಧ್ಯಾಯ 24ನೇ ವಾಕ್ಯನ ನಮ್ಮ ನಡುವೆ ಸೈಮನ್ ಬ್ರದರ್ ಓದ್ತೀರಾ? ಲೂಕ 21-24. ಓದ್ತೀನಿ ಬರ್ಬೇಕು. ಓಕೆ. ಅವರು ಕತ್ತಿಯ ಬಾಯಿಗೆ ಬೀಳುವರು, ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆ ಹಿಡಿದುಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡ್ತಿರುವುದು. ವೆರಿ ಗುಡ್ ಅಲ್ವರ. ಸೊ ಇಲ್ಲಿ ಇಸ್ರೇಲ್ ರಾಜ್ಯದ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಯಾವ ತರ ಪ್ರವಾದನೆ ಹೇಳ್ತಾರೆ, ಇಸ್ರೇಲ್ ಜನಗಳಿಗೆ ಯಾವ ತರ ದೇವರು ಶಿಕ್ಷೆ ಕೊಡ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಇಸ್ರೇಲ್ ಜನಗಳನ್ನ ದೇವ್ರು ಏನ್ ಮಾಡ್ತಾರೆ, ಕತ್ತಿಯ ಬಾಯಿಗೆ ಬೀಳುವರು ಅಂತ ಹೇಳ್ತಾರೆ. ಯಾವಾಗ 70ನೇ ಶತಮಾನದಲ್ಲಿ ಯಹೂದ್ಯರನ್ನ ನಾಶ ಮಾಡ್ತಾರೆ, ರೋಮ ಜನಗಳ ಬಂದ್ಬಿಟ್ಟು ಅದರ ಕತ್ತಿಯ ಬಾಯಿಗೆ ಬೀಳುವರು. ಅವರನ್ನ ಯಾರು, ಇಸ್ರೇಲ್ ಜನಗಳನ್ನ, ಯಹೂದ್ಯರನ್ನ ಅನ್ಯ ದೇಶಗಳಿಗೆ ಸೆರೆ ಹಿಡ್ಕೊಂಡು ಹೋಗ್ತಾರಂತಾರೆ. ಅದರ ಯಾವ ಅನ್ಯ ದೇಶಗಳು, ಕಳೆದ ವಾರ ನೋಡಿದ್ದೀರಲ್ವಾ, ಇಸ್ರೇಲ್ ಜನಗಳು ಏನ್ ಮಾಡದಂತೆ, ಎಲ್ಲ ಇಸ್ರೇಲ್ ಇದ್ರ ಕ್ರಿಸ್ತನ್ನ ಅವರು ಶಿಲ್ಬೆಲ್ ಹಾಕಿದ ನಂತರ 70ನೇ ಶತಮಾನದಲ್ಲಿ ದೇವರವ್ರಿಗೆ ಯಾವ ತರ ದಂಡನೆ ಕೊಟ್ರು ಅಂದ್ರೆ ಲೋಕದಂತ ಎಲ್ಲಾ ರಾಜ್ಯಗಳ ಚೆದ್ರೋಗ್ಬಿಟ್ರಿ. ಅಲ್ಲ, ಚೆದ್ರೋಗಿ ತಿರ್ಗಾ ವಾಪಸ್ಸು ಅವ್ರನ್ನ ಸೇರ್ಸ್ಕೊಳಕ್ಕೆ ಇಮ್ಮಿಡಿಯೇಟ್ ಆಗಿ ಆಗ್ಲಿಲ್ಲ ರೀ. ಯಾಕೆ ಇಮ್ಮಿಡಿಯೇಟ್ ಆಗಿಲ್ಲ? ಬಾಬಿಲೋನ್ಗೆ ಹೋದ್ರು, ತಿರ್ಗಾ ಬಂದ್ರು, ಬೇರೆ ಬೇರೆ ರಾಜ್ಯಗಳಿಗೆ ಸೆರೆಗೆ ಹೋದ್ರು, ಬಂದ್ರು 70 ವರ್ಷ 100 ವರ್ಷ ಆಮೇಲೆ. ಆದ್ರೆ ಇಲ್ಲಿ ಹೋಗುವಂತ ಸೆರೆ ಆಗಿರಲ್ವಂತೆ. ಅನ್ಯ ದೇಶದೊಳಗೆ ಏನ್ರಿ ಸೆರೆ ಹಿಡಿದುಕೊಂಡು ಹೋಗ್ತಾರಂತೆ. ಆದ್ರೆ ಇದು ಹೆಂಗಿರ್ತಾರೆ ಅಂತಂದ್ರೆ ಇದು ತುಂಬಾ ಶಾರ್ಟ್ ಟೈಮ್ ಇರಲ್ವಂತೆ, ತುಂಬಾ ವಿಶಾಲವಾಗಿರುತ್ತೆ, ದೊಡ್ಡ ಲಾರ್ಜರ್ ಟೈಮ್ ಬಗ್ಗೆ ಹೇಳ್ತಾರೆ.
ಅದಕ್ಕೆ ಮುಂದಕ್ಕೆ ಹೇಳ್ತಾರೆ, ಅನ್ಯ ದೇಶದವರ ಸಮಯವು ಏನ್ರಿ ಪೂರ್ಣೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುವುದು ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಅನ್ಯ ದೇಶದವರ ಸಮಯ ಅಂತ ಹೇಳ್ತಾರೆ ನೋಡ್ರಿ. ಅಂದ್ರೆ ಅನ್ಯ ದೇಶದವರಿಗೆ ದೇವರು ಒಂದು ಸಮಯನ ಫಿಕ್ಸ್ ಮಾಡಿದಾರಂತೆ. ಅವ್ರ ಟೈಮ್ ಕಂಪ್ಲೀಟ್ ಆಗಿ ತಿರುವ ತನಕ ಏನ್ರಿ ಯೆರೂಸಲೇಮ್ ಮೇಲೆ, ಚೆನ್ನಾಗಿ ಜ್ಞಾಪಕ ಮಾಡ್ಕೊಳ್ಳಿ, ಯೆರೂಸಲೇಮ್ ಮೇಲೆ ಅಂತ ಹೇಳ್ತಾರೆ ಹೊರತು ಯಹೂದ್ಯರ ಮೇಲೆ ಅಂತ ಹೇಳಿದಾರೆ. ಯೆರೂಸಲೇಮ್ ಪಟ್ಟದ ಮೇಲೆ, ಯಹೂದ್ಯರಲ್ಲ ರೀ. ಯಾಕಂದ್ರೆ ಇಡೀ ಇಸ್ರಾಯೇಲ್ ಜನಗಳು ಸೆರೆಗೆ ಹೋಗ್ಬಿಟ್ರೆ ಯೆರೂಸಲೇಮ್ ಮೇಲೆ ಯಾರು ಇರ್ತಾರೆ ಅಲ್ವರ? ನೋಡಿ, ಈ ವಾಕ್ಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರ ಕತ್ತಿಯ ಬಾಯಿಗೆ ಬೀಳುವರು, ಅವರ ಅನ್ಯ ದೇಶಕ್ಕೆ ಸೆರೆಗೆ ಏನ್ ಮಾಡ್ತಾರಂತೆ, ಒಯ್ಯಲ್ಪಡುವರು ಅಂತ ಹೇಳ್ತಾರೆ. ಅವಾಗ ಇಸ್ರಾಯೇಲ್ ಜನಗಳಲ್ಲಿ ಯಾರು ಇರಲ್ಲ ಅಂತ ಅರ್ಥ. ನಾವು ಯೆರೂಸಲೇಮ್ ಏನಾಗಿರ್ತಾರೆ, ಪಾಳು ಭೂಮಿಯಾಗಿರ್ತಾರೆ, ಯಾರು ವಾಸ ಮಾಡಕ್ ಸಾಧ್ಯ ಇಲ್ಲ. ಅವಾಗ ಯೆರೂಸಲೇಮ್ ಪಟ್ಟಣದ ಮೇಲೆ ಅನ್ಯ ದೇಶದವರು ತುಳಿದಾಡಲ್ಪಡ್ತಾರೆ ಅಂತಂದ್ರೆ, ಅನ್ಯ ದೇಶದವರು ಇಸ್ರೇಲ್ ಭೂಮಿ ಮೇಲೆ ಆಡಳಿತ ನಡೆಸ್ತಾರಂತೆ ರೀ, ಅಲ್ವರ? ಇದು ಕರೆಕ್ಟಾಗಿ ಫುಲ್ಫಿಲ್ ಆಗಿದ್ದಾರೆ. ಕರೆಕ್ಟ್ ಹೋದವಾರ ಪಾಠನ ಯಾರು ಕೇಳಿಸ್ಕೊಂಡಿದ್ದಾರೆ ಅರ್ಥ ಆಗ್ತಾರೆ. ಅರ್ಥ ಆಗಿಲ್ಲ ಅಂದ್ರೆ ಕೇಳಿಸ್ಕೊಂಡಿಲ್ಲ, ದಯವಿಟ್ಟು ಇನ್ನೊಂದ್ಸರಿ ಕಡೆ ಕೇಳಿಸ್ಕೊಳ್ಳಿ. ಅದರ ಏನ್ರಿ 70ನೇ ಏಡಿಯಲ್ಲಿ ಇಸ್ರೇಲ್ನ ಯಾವಾಗ ದೇವ್ರ ನಾಶ ಮಾಡ್ಬಿಟ್ರೋ ಅಲ್ಲಿಂದ ಹಿಡಿದು 1878ನೇ ಇಸವಿವರೆಗೂ ಇಸ್ರೇಲ್ ಭೂಮಿಯಲ್ಲಿ ಯಾವುದೇ ಯಹೂದ್ಯನು ಬದುಕಲಿಲ್ಲ, ವಾಸ ಮಾಡಲಿಲ್ಲ. ಅವ್ರನ್ನ ಎಲ್ಲಾ ಕಡೆ ಏನ್ ಮಾಡ್ಬಿಟ್ರು, ಸೆರೆಗೆ ಕರ್ಕೊಂಡು ಹೋಗ್ಬಿಟ್ರು. ಯುರೋಪ ದೇಶದಲ್ಲಿ, ಆಫ್ರಿಕಾ ದೇಶದಲ್ಲಿ ಎಲ್ಲಾ ಕಡೆ ಏನ್ಬಿಟ್ರು, ಚದುರು ಹೋಗ್ಬಿಟ್ರಿ. ಅವ್ರು ತಿರ್ಗಾ ಒಟ್ಟಿಗೆ ದೇವರು ಸೇರಿಸಿದ್ದೆ 1878ನೇ ಇಸ್ವಿಯಲ್ಲಿ. ಯಾಕೆ ಸೇರಿಸಿದ್ರು ಅಂತ ಕೂಡ ಅದು ಕೂಡ ಒಂದು ಪ್ರವಾದನೆ ಇದ್ರೆ, ಅದು ದೇವ್ ಚಿತ್ತ ಇದ್ರೆ ಮುಂದೆ ಬರೆದಿಗಳಲ್ಲಿ ನೋಡೋಣ ಹೆಂಗೆ 1878ನೇ ಇಸ್ವಿಯಲ್ಲಿ ಬರ್ತಾರೆ ಅಂತ ಅಲ್ರ. ಆದ್ರೆ ಇಲ್ಲಿ ಯೆರೂಸಲೇಮ್ ಭೂಮಿ ಅನ್ಯ ದೇಶದವರು ಕಾಲ್ ಕೆಳಗಡೆನೆ ಇರ್ತಾರಂತಾರೆ. ಅದು ಅನ್ಯ ದೇಶದವರು ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರ್ತಾರಂತೆ ಯೆರೂಸಲೇಮ್ ಭೂಮಿ ಮೇಲೆ. ಅಂದ್ರೆ ಯೆರೂಸಲೇಮ್ ಭೂಮಿ ಇಸ್ರೇಲ್ ಜನಗಳಿಗೆ ಈ ಸಮಯ ತೀರುವ ತನಕ ಸಿಕ್ಕದೇ ಇಲ್ಲ ಅಂತಂದ್ರು. ಅದರ ಯಾವ ಸಮಯ ಇದು, ಹೆಂಗ್ ಲೆಕ್ಕ ಹಾಕೋದು ಅಂತಂದ್ರೆ, ಈ ಒಂದು ಸಮಯನ ದೇವರು ನಮಗೆ ಹಳೆಯ ಒಡಂಬಡಿಕೆಯಲ್ಲಿ ನ್ಯಾಯ ಪ್ರಮಾಣದಲ್ಲಿ ಕೊಟ್ಟಂತ ಒಂದು ಪ್ರಮಾಣದಲ್ಲಿ ಕೊಟ್ಟಿದ್ದಾನೆ. ಅದು ಓದ ನೋಡಿರ್ತೀರಿ. ಯಾಜಕ ಕಾಂಡ 26-28. ಗೋಪಾಲ ಬ್ರದರ್ ಓದ್ಬೋದಾ? ಯಾಜಕ ಕಾಂಡ 26-28. ಓಕೆ. ನಾನು ನಿಮಗೆ ವಿರೋಧವಾಗಿ ಕೋಪದಿಂದ ನಡೆಯುವನಾಗಿ ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ಶಿಕ್ಷಿಸುವೆನು. ಓಕೆ, ಇಲ್ಲಿ ನೋಡ್ಬೇಕಾರೆ ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ಶಿಕ್ಷಿಸ್ತೀನಿ ಅಂತ ಹೇಳ್ತಾರೆ. ಇದು ಯಾಜಕ ಕಾಂಡ 26ನೇ ಅಧ್ಯಾಯದಲ್ಲಿ 4 ಸತಿ ಬರ್ತದ್ರಿ. ಏನ್ ಹೇಳ್ತಾರೆ, ನಿಮ್ ಶಿಕ್ಷಿಸ್ತೀನಿ ಹೇಳ್ತಾರೆ. ಇಷ್ಟೆಲ್ಲಾ ಶಿಕ್ಷೆ ಮಾಡೋದು ನೀವು ಕೇಳಿಲ್ಲ ಅಂದ್ರೆ ಇನ್ನ 7ರಷ್ಟು ಕೊಡ್ತೀನಿ. ಆ 7ರಷ್ಟು ಹೆಂಗಪ್ಪ ಇರ್ತಾರೆ ಅಂತಂದ್ರೆ, ನಿಮ್ಮ ಮೇಲೆ ಬೇರೆಯವರು ದಬ್ಬಾಳಿಕೆ ಮಾಡ್ತಾರೆ. ಯೆರೂಸಲೇಮ್ ಭೂಮಿ ಹಾಳಾಗಿರ್ತದೆ, ಯೆರೂಸಲೇಮ್ ಮೇಲೆ ಅನ್ಯ ಜನ ಏನ್ ಮಾಡ್ತಾರೆ, ಆಳಿರ್ತಾರೆ, ನಡೆಸ್ತಾರೆ ಅಂತ ಅಂದ್ಬಿಟ್ಟು ಪ್ರವಾದನಲ್ಲಿ ಹೇಳ್ತಾರೆ. ಅದರ ಮನೇಲಿ ದಯವಿಟ್ಟು ಫ್ರೀ ಇದ್ರೆ ಓದ್ರಿ. 4 ಸತಿ ಹೇಳ್ತಾರೆ. ಕೊನೆಗೆ ಏನ್ ಮಾಡ್ತಾರೆ, ಅನ್ಯ ದೇಶಕ್ಕೆ ಏನ್ ಮಾಡ್ತಾರೆ, ನಿಮ್ಗೆ ಒಯ್ಯಲ್ಪಡ್ತಾರೆ ಅಂತೆಲ್ಲ ಪ್ರವಾದನೆ ಹೇಳ್ತಾರೆ. ಅದನ್ನೇ ಯೇಸು ಕ್ರಿಸ್ತು ಹೊಸ ಒಡಂಬಡಿಕೆಯಲ್ಲಿ ಕೋಟ್ ಮಾಡೋದು. ಅದರ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಯೇಸು ಕ್ರಿಸ್ತು ಮೊದಲನೇ ಬರಿಕೆಗೆ ಬರೋತ್ತಿಗೆ ಆಲ್ರೆಡಿ ಅನ್ಯ ದೇಶದವ್ರು ಏನಾಗಿದ್ರು, ಯಹೂದ್ಯರ ಮೇಲೆ ಆಡಳಿತ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ರು. ಅದರ ದಬ್ಬಾಳಿಕೆ ಮಾಡಕ್ಕೆ. ಅದಕ್ಕೆ ಇಸ್ರೇಲ್ ಅಲ್ಲಿ ಯೆರೂಸಲೇಮ್ ಮೇಲೆ ಯಾರ ಆಡಳಿತ ಇತ್ತು? ಯೇಸು ಕ್ರಿಸ್ತು ಮೊದಲನೇ ಬರುವಿಕೆ ಬರ್ಬೇಕಾದ್ರೆ ಯಾರು ಆಡಳಿತ ಮಾಡ್ತಾ ಇತ್ತು ಇಸ್ರೇಲ್ ಅಲ್ಲಿ? ರೋಮನ್ಸ್. ವೆರಿ ಗುಡ್, ರೋಮ ರಾಜ್ಯದವರು. ಅದಕ್ಕೆ ಪ್ರವಾದನೆ ಐದು ನೋಡಿರ್ತೀನಿ. ಅದಕ್ಕೆ ಆ ಶಿಲೆಯ 4 ಭಾಗ ಅಂತ ನೋಡ್ತಿಲ್ಲ. ಮೊದಲನೇದು ತಲೆ ಭಾಗ ಬ್ಯಾಬಿಲೋನ್, ಅದರ ಭುಜ ಭಾಗ ಮೇದೋ ಪರ್ಷಿಯರು, ಸೊಂಟದ ಭಾಗ ಗ್ರೀಕ್ ದೇಶರು, ಪಾದ ಕಾಲು ಯಾವ ರಾಜ್ಯ? ರೋಮ್ ರಾಜ್ಯ. ವೆರಿ ಗುಡ್. ಅದಕ್ಕೆ ಯೇಸು ಕ್ರಿಸ್ತು ಹುಟ್ಟಬೇಕಾರೆ ರೋಮ್ ರಾಜ್ಯ ಭೂಲೋಕದಲ್ಲಿ ಆಡಳಿತ ಮಾಡ್ತಾ ಇದ್ದು. ಯೇಸು ಕ್ರಿಸ್ತು ಹೇಳ್ತಾರೆ, ನೋಡಪ್ಪ, ಅನ್ಯ ದೇಶದ ಕಾಲ ತಿರುವ ತನಕ ಇದು ಹಿಂಗೆ ಇರೋದಿಲ್ಲ, ಕಂಟಿನ್ಯೂ ಆಗ್ತದೆ. ಅವ್ರ ಕಾಲ ತಿರಿಬೇಕು, ಅವಾಗೇನೆ ಯೆರೂಸಲೇಮ್ ಭೂಮಿ ಸ್ವತಂತ್ರವಾಗಿ ಯೆಹೂದ್ಯರಿಗೆ ಸಿಕ್ಕದು ಅಂತ ಹೇಳ್ತಾರೆ. ಅಂದ್ರೆ ಹಂಗಾರೆ 7ರಷ್ಟು ಅಂತ ಹೇಳ್ತಾರೆ ಗೊತ್ತಾ? ಇದು ಆಕ್ಚುಲಿ ಇಂಗ್ಲೀಷಲ್ಲಿ 7 ಟೈಮ್ಸ್ ಅಂತ ಹೇಳ್ತಾರೆ. 7 ಟೈಮ್ಸ್ ಅಂತಂದ್ರೆ ಟೈಮ್ ಅಂದ್ರೆ ಏನು? ವರ್ಷ. ಹಂಗಾರೆ ಏನ್ರಿ 7 ವರ್ಷ ಅಂತ? ಏನ್ರಿ ಇಸ್ರೇಲ್ ಜನಗಳಿಗೆ ಬರೀ 7 ವರ್ಷ ಮಾತ್ರ ಶಿಕ್ಷೆ ಕೊಟ್ಟಿದ್ರ ಅಂದ್ರೆ ಇಲ್ಲ ರೀ, ಅಲ್ವರ?
ಒಂದು ವರ್ಷದಲ್ಲಿ ಎಷ್ಟು ದಿವಸ ಇರ್ತಾರೆ ಅಂತಂದ್ರೆ ಏನ್ರಿ 360 ದಿವಸ. ಇದು ಬಿಬ್ಲಿಕಲ್ ಕ್ಯಾಲೆಂಡರ್ ನಾನು ಹೇಳ್ತಾ ಇರೋದು, ಅಲ್ಲ ನಮ್ಗಿರೋಂಥ ಕ್ಯಾಲೆಂಡರ್ ಅಲ್ಲ, ಬಿಬ್ಲಿಕಲ್ ಕ್ಯಾಲೆಂಡರ್. ಈ ಬಿಬ್ಲಿಕಲ್ ಕ್ಯಾಲೆಂಡರ್ ಏನು ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ಕೊಡ್ತೀನಿ ಆಯ್ತಾ. ಇನ್ನೊಂದು ಸ್ವಲ್ಪ ಕ್ಲಾಸಲ್ಲಿ ಆದಷ್ಟು ಇವತ್ತೇ ನಾವು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಆಯ್ತಾ. ಸೊ ಬಿಬ್ಲಿಕಲ್ ಕ್ಯಾಲೆಂಡರಲ್ಲಿ ಒಂದು ವರ್ಷಕ್ಕಿರೋದು 360 ದಿವಸಗಳು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಒಂದು ತಿಂಗಳಲ್ಲಿ 30 ದಿವಸ. ಅದರ 7 ವರ್ಷಕ್ಕೆ ಎಷ್ಟು ದಿವಸ ಬರ್ತಾರಪ್ಪ ಅಂತ ಲೆಕ್ಕ ಹಾಕೊಂಡ್ರೆ 2520 ದಿವಸಗಳು ಬರ್ತದೆ. ಓಕೆನಾ? ಸರಿ, ಇದು 2520 ದಿವಸಗಳಂದ್ರೆ ಏನರ್ಥ? ಇದು ಒಂದು ಪ್ರವಾದನೆಯ ಮಾತು ಅದರ. ಇವಾಗ ನೀವ್ ಹೇಳ್ರಿ, ಯಾರು ಹೇಳ್ತೀರಿ ನೋಡೋಣ ಕರೆಕ್ಟಾಗಿ. ಪ್ರವಾದಿಗೆ ಏನ್ರಿ, ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ? 1 ವರ್ಷ. ಎಷ್ಟು ವರ್ಷ? ಒಂದು ವರ್ಷ. ವೆರಿ ಗುಡ್, ಎಜ್ಕೇಲ್ ಪರವಾಗಿಲ್ಲ, 4:6. ಕರೆಕ್ಟ್. ಎಜೆಕಿಯಲ್ 4:6 ಬಹು ಸ್ಪಷ್ಟವಾಗಿದೆ ಅಲ್ವರ. ಪ್ರವಾದಿಗೆ ಒಂದು ದಿನ ಅಂದ್ರೆ ಏನ್ರಿ, ಒಂದು ವರ್ಷ ರೀ. ನೋಡಿ ವಾಕ್ಯ ಓದೋಣ, ದಯವಿಟ್ಟು ಓದಿ ರಾಜೇಂದ್ರ ಬದರ್ ಓದಿ. ಎಜೆಕಿಯಲ್ 4:6. ಎಜೆಕಿಯಲ್ 4:6. ಬ್ರದರ್ ನಾನು ಹೊರಗಡೆ ಇದ್ದಾನೆ, ಇದನ್ನ ಹಾಕ್ಯಂತ ಕೇಳ್ತಾ ಇದ್ದಾನೆ ಹೊರಗೆ ಕುತ್ಕೊಂಡು. ಓಕೆ ಜೋಸಫ್ ಬದರ್ ಓದ್ತೀರಾ? ಬ್ರದರ್. ಅಷ್ಟು ದಿವಸಗಳನ್ನು ತೀರಿಸಿದ ಮೇಲೆ ಬಲಮಗ್ಗುಲಲ್ಲಿ ಮಲಗಿಕೊಂಡು ಯಹೂದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು. ವರುಷ ಒಂದಕ್ಕೆ ಒಂದು ದಿನದ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ. ನೋಡ್ರ ಏನ್ರಿ, ವರ್ಷ ಒಂದನ್ನು ಒಂದು ದಿನದ ಮೇರೆಗೆ. ಒಂದು ದಿನ ಅಂತಂದ್ರೆ ಏನ್ರಿ, ಪ್ರವಾದಿಗೆ ಒಂದು ವರ್ಷದ ಲೆಕ್ಕ ರೀ. ಅಂದ್ರೆ ಒಂದು ದಿನ ಅಂತ ಹೇಳಿದ್ರೆ ಒಂದು ವರ್ಷ ಲೆಕ್ಕ ಅಂದ್ರೆ 2520 ದಿವಸಗಳು ಅಂತಂದ್ರೆ ಕರ್ತನಲ್ಲಿ ಪ್ರೀತಿಗಳೇ 2520 ವರ್ಷಗಳು ಅದರ. ಸರಿ, 2520 ವರ್ಷಗಳು ಎಲ್ಲಿಂದಪ್ಪ ಅಂತ ತಗೊಂಡ್ರೆ ಅನ್ಯ ಜನಾಂಗದವರ ದೇಶದ ಆಡಳಿತ ಅಂತ ಹೇಳ್ತಾರೆ. ಮೊದಲು ಅನ್ಯ ದೇಶದವರು ಯಹೂದ್ಯರ ಮೇಲೆ ಆಡಳಿತ ಮಾಡಕ್ ಶುರು ಮಾಡಿದ್ದು ಯಾವಾಗ ಅಂದ್ರೆ ಬಾಬಿಲೋನ್ ರಾಜ್ಯ. ಇಸ್ರೇಲ್ ಜನಗಳ ಸೆರೆ ಹೋಗ್ತಾನೆ. ಅದರ ಅದು ಯಾವಾಗಪ್ಪ ಅಂದ್ರೆ 606 ಕ್ರಿಸ್ತ ಶಕ. ಈ 606 ಕ್ರಿಸ್ತ ಶಕದಿಂದ 2520 ವರ್ಷಗಳ ಲೆಕ್ಕ ಹಾಕೊಂಡ್ರೆ ನಮ್ಗೆ ಎಲ್ಲಪ್ಪ ಬರ್ತದೆ ಅಂತಂದ್ರೆ 1914 ಇಸ್ವಿಗೆ ಬರ್ತದೆ. 1914 ಬರ್ತದ್ರಿ. 2520 - 606 ಮಾಡಿ ಯಾರಾದ್ರ ಎಷ್ಟು ಬರ್ತಾರೆ ನೋಡಿ. 2520 - 606 ಎಷ್ಟು ಬಂತು? ಯಾರು ಲೆಕ್ಕ ಹಾಕ್ತೀರಾ? ಲೆಕ್ಕ ಹಾಕ್ಬಿಟ್ಟು ಹೇಳಿ ಎಷ್ಟು ಬಂತ ನೋಡಿ. 1914 ಅದರ. ಸೊ 1914 ನಲ್ಲಿ ಅನ್ಯ ಜನಾಂಗದವರ ಆಡಳಿತ ಯೆರೂಸಲೇಮ್ ಮೇಲೆ ನಿಂತೋಯ್ತು. ಅದಕ್ಕೆ ಯಾರು ಸೋಷಿಯಲ್ ಓದಿದ್ರೆ ಚೆನ್ನಾಗಿ ಹೇಳಿರ್ತೀನಿ, ಫಸ್ಟ್ ವರ್ಲ್ಡ್ ವಾರ್ ಆಗಿದೆ ಯಾವಾಗ ಗೊತ್ತಾಗ? 1814. 1914 ಕರೆಕ್ಟ್ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಈ ಪ್ರವಾದನಲ್ಲಿ ಏನ್ ನೋಡ್ತೀರಿ ನೋಡಿ, ಈ ಚಿತ್ರದಲ್ಲಿ ಏನ್ ನೋಡ್ತೀರಿ, ಬಂಡೆಕಲ್ ಬಂದ್ಬಿಟ್ಟು ಕಾಲಿಗೆ ಏನ್ ಮಾಡ್ತೋ, ಅಪ್ಪಳಿಸ್ತು. ಕಾಲಿಗೆ ಯಾವಾಗ ಅಪ್ಪಳಿಸ್ತು? 1914 ಇಸ್ವಿಯಲ್ಲಿ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸರ್ವಗಳೇ ಅಲ್ವರ. ಕರೆಕ್ಟಾಗಿ ಬಂಡೆ ಬಂದ್ಬಿಡ್ತು ಅಲ್ವರ. ಆದ್ರೆ ಅಪ್ಪಳಿಸಿದ್ ಯಾವಾಗ ಅಂದ್ರೆ 1914 ಇಸ್ವಿಲಿ. ಆ ಕಾಲು ಯೆರೂಸಲೇಮ್ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇತ್ತು, ರೋಮರ ಆಳ್ವಿಕೆ ಅಂತ್ಯ ಆಗೋಯ್ತು ಅಲ್ವರ. ಅದಕ್ಕೆ ನೋಡ್ಬೇಕು, ಇದು ಒಂದು ಪ್ರವಾದನೆ ರೀ. ಹಂಗಾರೆ ಏನಪ್ಪಾ ಅಂದ್ರೆ ಆ ಬಂಡೆಕಲ್ ಬಂತು, ಹೊಡಿತು. ಹಂಗಾರೆ ಯೇಸು ಕ್ರಿಸ್ತನ ಎಡ್ಡಬರಿಕೆ ಬಗ್ಗೆ ಪ್ರವಾದನೆಗಳು ಏನಾಗಿದೆ ಅಲ್ಲಿ ನೆರವೇರಿದೆ ಅಲ್ವರ. ಇವಾಗ ಏನಪ್ಪಾ ಮಾಡೋಣ ಅಂದ್ರೆ ಇದೇ ತರ ಇನ್ನೊಂದು ಪ್ರವಾದನೆ ನೋಡೋಣ. ಏನ್ ಪ್ರವಾದನೆ ಅಂದ್ರೆ ಕಾಲಗಳ ಗಣೆ ಬಗ್ಗೆ ಅದರ ಟೈಮ್ ಬಗ್ಗೆ, ಕಾಲಗಣನೆ ಬಗ್ಗೆ ಇರುವಂತ ಪ್ರವಾದನೆ ನೋಡೋಣ ಅದರ. ಇದೆಲ್ಲಪ್ಪ ನಮ್ಗೆ ಕೊಟ್ಟಿದ್ರೆ ಏನ್ರಿ, ಬುಕ್ ಆಫ್ ಡ್ಯಾನಿಯಲ್ 12th ಚಾಪ್ಟರ್, ದಾನಿಯಲ್ 12ನೇ ಅಧ್ಯಾಯ ನಮ್ಗೆ ಏನ್ ಮಾಡಕ್ ಕೊಟ್ಟಿದ್ದಾರೆ ಅಲ್ವರ. ಅದಕ್ಕೆ ಓದೋಣ. ದಾನಿಯಲ್ 12ನೇ ಅಧ್ಯಾಯ 7ನೇ ವಾಕ್ಯ. ದಾನಿಯಲ್ 12ನೇ ಅಧ್ಯಾಯ 7ನೇ ವಾಕ್ಯ. ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಓದಿ ಪ್ರಚೋದ್ ಬ್ರದರ್. ಆಕಾಶದ ಕಡೆಗೆ ಎತ್ತಿಕೊಂಡು ಶಾಶ್ವತ ಜೀವ ಸ್ವರೂಪನಾಣೆ, ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಕಳೆಯಬೇಕು. ದೇವರ ಜನರ ಬಲವನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟ ಮೇಲೆ ಈ ಕಾರ್ಯಗಳೆಲ್ಲ ಮುಕ್ತಾಯವಾಗುವವು ಎಂಬುದಾಗಿ ನನ್ನ ಕಿವಿಗೆ ಬೀಳುವಂತೆ ಹೇಳಿದನು. ನೋಡ್ರ ಏನ್ ಹೇಳ್ತಾರೆ ಏನ್ರಿ, ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲವಾದ ಮೇಲೆ ದೇವಜನ ಬಲವನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟ ಮೇಲೆ ಈ ಕಾರ್ಯಗಳೆಲ್ಲ ಮುಕ್ತಾಯವಾಗಬೇಕು ಅಂತ ಹೇಳ್ತಾರೆ.
ಇದೇನಪ್ಪ ಇದು? ಅದರ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಇದು 1260 ದಿವಸಗಳ ಬಗ್ಗೆ ಹೇಳ್ತಾರೆ. ನೋಡಿ, ಇದು ಕ್ರಿಸ್ತ ವಿರೋಧಿಯ ಟೈಮ್ ಬಗ್ಗೆ ಹೇಳ್ತಾರೆ, ಆಂಟಿ ಕ್ರಿಸ್ಟ್ ಬಗ್ಗೆ ಹೇಳ್ತಾರೆ. ಎಲ್ಲಿ ಓದಿದ್ದೀರಿ? ಅದರ ನಮ್ಗೆ ಚೆನ್ನಾಗಿ ಅರ್ಥ ಆಯ್ತಾ? ಇದೇ ಕಾಲಗಳ ಬಗ್ಗೆ ನಾವು ಏನ್ ಮಾಡಿದ್ರಿ? ಅದರ ಎಲ್ಲಿ ಓದಿದ್ರಿ? ಹಾ, ದಾನಿಯೇಲ ಪುಸ್ತಕದಲ್ಲಿ ಓದಿದ್ರಿ. ಅದರ ಎಲ್ಲಿ? ದಾನಿಯೇಲ 7ನೇ ಅಧ್ಯಾಯದಲ್ಲಿ. ಅದನ್ನೇನ್ ಮಾಡಿದ್ರಿ? ಪ್ರಕಟಣೆ 12ನೇ 13ನೇ ಅಧ್ಯಾಯದಲ್ಲಿ ನೋಡಿದಲ್ವಾ? ಎಲ್ಲ ಸೇಮ್ ಪ್ರವಾದನೆ ರೀ. ಅದೇ ಪ್ರವಾದನೆ ಬಗ್ಗೆ ಏನ್ ಮಾಡ್ತಾ ಇದ್ದೀರಿ ಹೇಳ್ತಾರ ಅದರ. ಅದಕ್ಕೆ ಇಲ್ಲಿ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅಂತ ಹೇಳ್ತಾರೆ, ಅದು ಒಂದೇನೆ. ಆಮೇಲೆ 1260 ದಿವಸಗಳು ಅಂತ ಹೇಳೋದು ಕೂಡ ಒಂದೇನೆ. ಆಮೇಲೆ 42 ತಿಂಗಳು ಅಂತ ಹೇಳೋದು ಕೂಡ ಏನ್ರಿ? ಎಲ್ಲ ಒಂದೇನೆ. ಅದರ ನೋಡಿ, ಅದಕ್ಕೆ ವಾಕ್ಯಗಳು ಓದೋಣ. ಪ್ರಕಟಣೆ 12ನೇ ಅಧ್ಯಾಯ 6ನೇ ವಾಕ್ಯ. ಯಾರೋ ಸೋದರಿಗಳು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ರೆವಲ್ಯೂಷನ್ 12:6. ಓದಿ ಬ್ರದರ್. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಘೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದನು. ನೋಡ್ರ, ಆ ಸ್ತ್ರೀಗೆ ಪೋಷಣೆ ಆಗ್ಬೇಕು ಅಂತ ಅಂದ್ಬಿಟ್ಟು 1260 ದಿವಸಗಳು ಸಿದ್ಧ ಮಾಡಿದ್ರು ಅಂತ ಹೇಳ್ತಾರೆ. ಸರಿ, ನೆಕ್ಸ್ಟ್ ಅದೇ 12ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದಿ ಬ್ರದರ್. ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ 2 ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಘೋಷಣೆ ಹೊಂದುತ್ತಾಳೆ. ನೋಡ್ರ, ಏನ್ರೆ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಏನ್ರಿ ಸರ್ಪದ ಮುಖದಿಂದ ಏನು ಇದಾಗಿ ಪೋಷಣೆ ಹೊಂದ್ತಾಳಂತೆ. ಅಂದ್ರೆ ಎಷ್ಟು ವರ್ಷ ಅಂತಂದ್ರೆ ಸೇಮ್ ಅದೇ ಅಲ್ವರ 3.5 ಟೈಮ್ಸ್, 3.5 years ಅಂತ ಹೇಳ್ತಾರೆ. ಇದನ್ನೇ ಮಾಸದ ಎಣಿಕೆಯಲ್ಲಿ ಪ್ರಕಟಣೆ 13ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದ ನೋಡಿ. ರೆವಲ್ಯೂಷನ್ 13:5 ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು. ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು. ನೋಡ್ರ, 42 ತಿಂಗಳು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಆಕ್ಚುಲಿ ಎಲ್ಲ ಒಂದೇ. ಹೇಗೆ ಅಂತಂದ್ರೆ ಸಿಂಪಲ್ ನೋಡಿ, ಲೆಕ್ಕ ಹಾಕೊಂತೀವಿ ನೋಡಿ. ಇಲ್ಲಿ 1260 ದಿವಸಗಳನ್ನ 42 ತಿಂಗಳಲ್ಲಿ ವಿಭಾಗಿಸಿ ಡಿವೈಡ್ ಮಾಡಿ ಎಷ್ಟು ಬರ್ತಾರೆ ನೋಡಿ ಯಾರಾದ್ರ? 30 ದಿವಸ. ವೆರಿ ಗುಡ್. 1260 ಡಿವೈಡ್ ಬೈ 42 ಮಾಡಿದ್ರೆ 30 days ಬರ್ತಾರೆ. ಅಂದ್ರೆ ಪರ್ ಮಂತ್ 30 days. ಪರ್ ಮಂತ್ 30 days ಇಂಟು ಏನ್ರಿ? ಇಂಟು ಏನ್ ಮಾಡಿ ಅಂತಂದ್ರೆ 12 months ಮಾಡಿದ್ರೆ ಒಂದು ವರ್ಷದಲ್ಲಿ ಎಷ್ಟು ದಿನ ಇರ್ತದೆ ಅಂತ ಬರ್ತದೆ. ಲೆಕ್ಕ ಹಾಕಿ ನೋಡಿ ಎಷ್ಟು ಬಂತು? 360. ಇದು ಬಿಬ್ಲಿಕಲ್ ಕ್ಯಾಲೆಂಡರ್. ಯಾಕೆ ದೇವರು 360 ಕೊಟ್ಟಿದ್ರೆ ಈ ಸಬ್ಜೆಕ್ಟ್ ಲಾಸ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ನೋಡಿ. ಇಲ್ಲಿ ಕ್ಲೀನ್ ಆಗಿದೆ. ಒಂದು ವರ್ಷದಲ್ಲಿ ಬೈಬಲ್ನಲ್ಲಿರೋಂಥ ಕ್ಯಾಲೆಂಡರ್ಲಿ 360 ದಿವಸಗಳು ಏನಾಗಿದೆ ಇದೆ. ಓಕೆಪ್ಪ, ಇವಾಗ ಒಂದು ವರ್ಷಕ್ಕೆ 360 ದಿವಸ ಅಂದ್ರೆ 3.5 ವರ್ಷಕ್ಕೆ ಎಷ್ಟಾಯ್ತು? ಅವಾಗ ಏನ್ ಮಾಡ್ಬೇಕು? 360 ಇಂಟು 3.5 ಮಾಡಿ ಎಷ್ಟು ಬಂತು ನೋಡಿ. 360 ಇಂಟು 3.5 ಮಾಡಿ ಯಾರಾದ್ರು ಎಷ್ಟು ಬಂತು ನೋಡಿ. 1260. ವೆರಿ ಗುಡ್. 1260. ಹಂಗಾರೆ ಎಲ್ಲಾ ಒಂದೇ ಡೇಟ್ ಬಗ್ಗೆ ಹೇಳ್ತಾ ಇರೋದ್ರಿ. ಅದಕ್ಕೆ ನಾನು ಹೇಳಿದ್ದು ಫಸ್ಟೇ, ಕರ್ತನಲ್ಲಿ ಪ್ರೀತಿ ಅಂತ ಹೊಗಳೇ ಎಲ್ಲಾ ಒಂದೇ ಡೇಟ್. ಪ್ರವಾದಿಗೆ ಒಂದಿನ ಅಂದ್ರೆ ಎಷ್ಟು ವರ್ಷ? 1 ವರ್ಷ. 1 ವರ್ಷ. ವೆರಿ ಗುಡ್. ಅಂದ್ರ ಇವಾಗ ಅದ್ರ ಪ್ರಕಾರ ಲೆಕ್ಕ ಹಾಕೊಂಡ ಅಂತಂದ್ರೆ ನಾವೇನ್ ನೋಡ್ತೀರಿ? ಅಲ್ಲಿ ಹಾಳಾಗಿರುವಂತ ಅಸಹ್ಯ ವಸ್ತು ಅಂತ ಹೇಳ್ತಿರಲ್ಲ, ಕ್ರಿಸ್ತ ವಿರೋಧಿ. ಆ ಕ್ರಿಸ್ತ ವಿರೋಧಿಯ ಸಮಯ ಇಲ್ಲಿ ಬಂದ್ಬಿಡ್ತು. 539ನೇ ಕ್ರಿಸ್ತ ಶಕದಿಂದ 1260 ವರ್ಷಗಳು ಕೂಡ್ಸಿದ್ರೆ ನಮಗೆ ಕರೆಕ್ಟಾಗಿ ಎಲ್ಲಪ್ಪ ಬರ್ತದೆ ಅಂದ್ರೆ 1799ನೇ ಇಸ್ವಿಗೆ ಬರ್ತದೆ. ಯಾರು ಬೇಕಾದ್ರೆ ಆಡ್ ಮಾಡಿ ನೋಡಿ. 539 ಪ್ಲಸ್ 1260 ಎಲ್ಲಿಗೆ ಬಂತು ನೋಡಿ. ನೋಡಿ ಎಲ್ಲಿ ಬಂತು? 539 ಪ್ಲಸ್ 1260 ಎಷ್ಟು ಬಂತು? 1799. ವೆರಿ ಗುಡ್. 1799. 1799ರಲ್ಲೇ ಕ್ರಿಸ್ತ ವಿರೋಧಿಯ ಕಾಲ ಅಂತ್ಯ ಆಯ್ತು. ನೆಪೋಲಿಯನ್ ಬೋನಪಾರ್ಟ್ ಪೋಪ್ನ ಅರೆಸ್ಟ್ ಮಾಡ್ತಾರೆ, ಜೈಲಿಂದ ಜೈಲ್ ಟ್ರಾನ್ಸ್ಫರ್ ಮಾಡ್ತಾರೆ, ಪೋಪ್ ಜೈಲಲ್ಲೇ ಸತ್ತೋಗ್ತಾರೆ. ಆವಾಗ ಜನಗಳಿಗೆ ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತು ಏನಪ್ಪಾ ಅಂತಂದ್ರೆ ಪೋಪ್ ಹೇಳೋರಂತೆಲ್ಲ ಸುಳ್ಳು ಅಂತ. ಅದಕ್ಕೆ ಇಲ್ಲಿ ದಾನಿಯೇಲ್ 12:7 ಹೇಳ್ತಿರಂತ ಒಂದು ಪ್ರವಾದನೆ ಕ್ರಿಸ್ತ ವಿರೋಧಿಯ ಒಂದು ಆರಂಭದಿಂದ ಅಂತ್ಯ ಆಗ ತನಕ ಇರೋಂಥ ಒಂದು ಪ್ರವಾದನೆ ಹೇಳ್ತಿರೋದು ಅಲ್ವರ.
ಸರಿ, ಇವಾಗ ದಾನಿಯೇಲ್ 12ನೇ ಅಧ್ಯಾಯದಲ್ಲಿ ಇನ್ನೂ ಒಂದು ಡೇಟ್ ಕೊಟ್ಟಿದ್ದಾರೆ. ಯಾವ್ದದು? ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ದಾನಿಯೇಲ್ 12ನೇ ಅಧ್ಯಾಯ 11ನೇ ವಾಕ್ಯ ಓದ್ರಿ. ದಯವಿಟ್ಟು ಯಾರು ಓದ್ರಿ? ದಾನಿಯೇಲ್ 12:11 ಓದಿ ಅಂತೀರಿ. ನಿತ್ಯ ಹೋಮವು ನೀಗಿಸಲ್ಪಟ್ಟು ಹಾಳು ಮಾಡುವ ಅಸಹ್ಯ ವಸ್ತು ಪ್ರತಿಷ್ಠಿತವಾದ ಮೇಲೆ 1290 ದಿನಗಳು ಕಳೆಯಬೇಕು. ವೆರಿ ಗುಡ್ ಅಲ್ವಾ? ನೋಡಿ ಇಲ್ಲೇನು ಹೇಳ್ತಾರೆ? ನಿತ್ಯ ಹೋಮವು ನೀಗಿಸಲ್ಪಟ್ಟು ಹಾಳು ಮಾಡುವಂತ ಅಸಹ್ಯ ವಸ್ತು ಪ್ರತಿಷ್ಠೆವಾದ ಮೇಲೆ 1290 ದಿವಸಗಳು ಕಲಿಬೇಕು ಅಂತ ಹೇಳಿ. ಇದೇನಿದು? ನಿತ್ಯ ಹೋಮವು ನೀಗಿಸೋದೇನೋ, ಹಾಳು ಮಾಡುವಂತ ಅಸಹ್ಯ ವಸ್ತು ಪ್ರತಿಷ್ಠೆ ಮಾಡೋದೇನೋ, ಇದು ಎರಡು ನಾವು ತಿಳ್ಕೊಬೇಕು. ಆವಾಗ ನಮ್ಗೆ ಏನಂತೆ ನೆಕ್ಸ್ಟ್ ಭಾಗ ಅರ್ಥ ಆಗ್ತಾರೆ. ಮೊದಲನೇದು ನಿತ್ಯ ಹೋಮವನ್ನು ನೀಗಿಸೋದು. ಏನು ನಿತ್ಯ ಹೋಮ? ಇಸ್ರೇಲ್ ಜನಗಳಲ್ಲಿ ದಿನಾ ದೇವರಿಗೆ ಬಲಿಪೀಠ ಮೇಲೆ ಬಲಿ ಏನ್ ಮಾಡೋರು? ಇಸ್ರೇಲ್ ಜನಗಳು ಕೊಡೋರು ಇಲ್ವಾ? ಕೊಡ್ತಾ ಇದ್ರಿ ತಾನೆ? ಹೌದು. ಕೊಡ್ತಾ ಇದ್ರು. ಬೆಳಿಗ್ಗೆ ಸಾಯಂಕಾಲ ಕೊಡ್ತಾ ಇದ್ರು ಅಲ್ವರ? ಇವೆಲ್ಲಾ ಹೋಮಗಳು, ಇವೆಲ್ಲಾ ಬಲಿಗಳನ್ನ ದೇವರು ಅಂಗೀಕಾರ ಮಾಡೋದು ನಿಲ್ಸ್ಬಿಟ್ರು. ಒಂದು ಕಾಲದಲ್ಲಿ ನಿಲ್ಸ್ಬಿಟ್ರು. ಯಾವಾಗ ನಿಲ್ಸ್ಬಿಟ್ರು ಹೇಳ್ರಿ? ಯಾವಾಗ ನಿಲ್ಸ್ಬಿಟ್ರ? ಯೇಸು ಸ್ವಾಮಿ ಶಿಲುಬೆ ಮೇಲೆ ಅರ್ಪಿಸ್ಕೊಂಡ್ಮೇಲೆ ಆ ದಿನದಿಂದ ಎಸ್, ಕರೆಕ್ಟ್. ಯೇಸು ಕ್ರಿಸ್ತನು ಯಾವಾಗ ಶಿಲ್ಬೆ ಮೇಲೆ ತನ್ನ ಬಲಿನ ಅರ್ಪಿಸ್ಬಿಟ್ರೋ, ದೇವ್ರಿಗೆ ಎಲ್ಲಾ ತರ ತೃಪ್ತಿ ಏನಾಯ್ತು? ನ್ಯಾಯ ತೀರ್ಪಿಗೆ ಎಲ್ಲಾ ದೇವರ ಒಂದು ನೀತಿಗೆ ತೃಪ್ತಿ ಆಗೋಯ್ತು. ಇನ್ನು ಮೇಲೆ ಬಲಿ ಕೊಡೋಂತ ಅವಶ್ಯಕತೆ ಇಲ್ಲ. ಆಗ ನಿತ್ಯ ಹೋಮ ಮುಗಿದೋಯ್ತು. ನಿತ್ಯ ಹೋಮ ನೀಗಿಸಲ್ಪಡ್ತು. ನಿತ್ಯ ಹೋಮ ನಿಂತೋಯ್ತು. ಇನ್ಮೇಲೆ ಬಲಿಪೀಠದ ಮೇಲೆ ಯಹೂದ್ಯರ ತರ ಯಾರು ಬಲಿ ಕೊಡೋಂತ ಅವಶ್ಯಕತೆ ಇಲ್ಲ ದೇವರಿಗೆ. ಕರೆಕ್ಟಾ? ಸರಿ, ಇವಾಗ ನೆಕ್ಸ್ಟ್ ಏನ್ ಹೇಳ್ತಾರೆ? ಏನ್ರಿ? ಹಾಳು ಮಾಡುವಂತ ಅಸಹ್ಯ ವಸ್ತು ಪ್ರತಿಷ್ಠೆವಾದಾಗಿಂದ ಅಂತ ಹೇಳ್ತಾರೆ. ಅದೇನದು ಹಾಳು ಮಾಡುವಂತ ಅಸಹ್ಯ ವಸ್ತು? ಅದರ ಇವಾಗ ನೋಡಿ, ವಿರೋಧಿ. ಕ್ರಿಸ್ತ ಬರುತ್ತೆ. ವೆರಿ ಗುಡ್. ಹೆಂಗೆ ಅಂತಂದ್ರೆ ನೋಡ್ರಿ, ಇವಾಗ ಹಾಳು ಮಾಡೋಂಥ ಅಸಹ್ಯ ವಸ್ತು. ಇವಾಗ ದೇವ್ರಿಗೆ ಎಲ್ಲ ಬಲಿ ಕೊಟ್ಟಿದ್ದಾಯ್ತಾರೆ. ದೇವ್ರು ತೃಪ್ತಿ ಆಗ್ಬಿಡಿದಾರೆ. ನನಗೆ ಇನ್ನೇನು ಬಲಿ ಬೇಡಪ್ಪ, ನನಗೆ ಏನಂತ ಅಂದ್ಬಿಟ್ಟು ರ್ಯಾನ್ಸಮ್ ಸಿಕ್ಬಿಡ್ತು, ನಾನು ನಿಮ್ನೆಲ್ಲಾನು ಬಿಡುಗಡೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ಮೇಲೆ ಕೂಡ ಇಲ್ಲ ದೇವ್ರೆ, ನಾ ಇನ್ನೂ ಬಲಿ ಕೊಡ್ತೀನಿ, ತಗೋ 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 ಅಂತಂದ್ಬಿಟ್ಟು ಇನ್ನ ಆಡು ಮಾಡು ಈ ಕುರಿಗಳೆಲ್ಲ ದನಗಳೆಲ್ಲ ಕಡಿದ್ಬಿಟ್ಟು ದೇವ್ರಿಗೆ ಬಲಿಯಾಗಿ ಅರ್ಪಿಸ್ತಾ ಇದ್ರೆ ಅದು ಹೆಂಗಿರ್ತದೆ? ಅದು ದೇವ್ರ ತೃಪ್ತಿ ಆಗ್ತದ ಅಥವಾ ಅಸಹ್ಯ ಆಗ್ತದ? ಅಸಹ್ಯ ಆಗುತ್ತೆ ಬ್ರದರ್. ಅಸಹ್ಯ. ಅದೇ ಹೇಳೋದು, ಅಸಹ್ಯವಂತ ವಸ್ತು. ಇದು ಇಸ್ರೇಲ್ ಜನಗಳು ಮಾಡ್ತಾ ಇದ್ರು. ಅದು ಮಾತ್ರ ಅಲ್ಲ, ಇದೇ ತರ ಇವತ್ತು ನಮ್ಮ ಕ್ರೈಸ್ತವರು ಕೂಡ ಮಾಡ್ತಾ ಇದ್ದಾರೆ. ಹೇಗೆ ಬದಲು ಮಾಡ್ತಾ ಇದ್ದಾರೆ ಅಂತಂದ್ರೆ, ಪ್ರತಿ ವಾರ ಕೆಲವೊಂದು ಸಭೆಗಳಲ್ಲಿ ಪ್ರತಿ ದಿನ, ಕೆಲವೊಂದು ಸಭೆಗಳಲ್ಲಿ ಪ್ರತಿ ತಿಂಗಳು, ಯಾವಾಗೆಲ್ಲ ಬಲಿ ಪೂಜೆ ಮಾಡ್ತಾರೆ. ಬಲಿ ಪೂಜೆ ಗೊತ್ತಾ? ಬಲಿ ಪೂಜೆ ಗೊತ್ತಿದ್ಯಾ ಯಾರಿಗಾರ? ಬಲಿ ಪೂಜೆ ಏನು? ಬಲಿ ಪೂಜೆ ಅಂದ್ರೆ ಮಾಸ್. ಕೇಳಿದಿರಾ? ಮಾಸು, ಪ್ರಭುರಾತ್ರಿ ಭೋಜನ ಕೇಳಿದಿರಾ? ಕರ್ತನ ಭೋಜನ ಅಂತ ಮಾಡ್ತಾರೆ ಕರ್ತನ ಭೋಜನ. ಆ ಕರ್ತನ ಭೋಜಕ್ಕೆ ಇನ್ನೊಂದು ಹೆಸರು ಅವ್ರು ಕೊಟ್ಟಿರೋದು, ಬೈಬಲ್ನ ಕೊಟ್ಟಿಲ್ಲ, ನಾವು ಕೊಟ್ಟಿಲ್ಲ. ಏನಂತಂದ್ರೆ ಬಲಿ ಪೂಜೆ ಅಂತ ಹೇಳ್ತಾರೆ. ಏನ್ ಬಲಿ ಅಂತಂದ್ರೆ, ಕ್ರಿಸ್ತನು ನಮ್ಮ ಹಳೆ ಪಾಪಗಳೆಲ್ಲ ಶಿಲ್ಬೆ ಸತ್ಬಿಟ್ರು. ಕರೆಕ್ಟ್, ಬಲಿ ಪೂಜೆ ಅಂತ ಹೇಳಿದ್ರು. ನೋಡಿ, ಕ್ರಿಸ್ತನು ನಮ್ಮ ಹಳೆ ಪಾಪಗಳೆಲ್ಲ ಸತ್ತೋಗ್ಬಿಟ್ರು. ಸರಿ, ನಾವು ಸತ್ಯ ತಿಳಿದ್ಮೇಲೆ ನಾವು ಬ್ಯಾಪ್ಟಿಸಮ್ ತೊಗೊಂಡು ಪಾಪ ಮಾಡ್ತಿರಲಿಲ್ಲ. ಅದಕ್ಕೆ ಯಾರು? ಅದಕ್ಕೆ ಕ್ರಿಸ್ತನು ಇನ್ನೂ ಸಾಯ್ಬೇಕು. ಹೆಂಗ್ ಸಾಯ್ತಾರೆ? ತಿರ್ಗಾ ಬಾ ಅಂದ್ರೆ ಬರ್ತಾರ? ತಿರ್ಗಾ ಶಿಲ್ಬೆ ಸಾಯಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ? ಅವರ ಒಂದು ಚಿಹ್ನೆ ತರ ಇರೋಂಥ ರೊಟ್ಟಿನ ತಗೊಂಡು ಮುರಿದ್ಬಿಟ್ಟು ಇದು ಬಲಿ ಆದಂತೆ, ಕ್ರಿಸ್ತ ನಮ್ಗಾಗೆ ಮಾಡೋದು ಬಲಿ ಆದ್ರು ಅಂತಂದ್ಬಿಟ್ರು. ಏನ್ರಿ? ಆ ಬಲಿ ಪೂಜೆ ಮಾಡಿದವಾಗೆಲ್ಲ ಏನ್ ಮಾಡೋದು? ಕ್ರಿಸ್ತನ ತಿರ್ಗಾ ಶಿಲ್ಬೆಯಲ್ಲಿ ಹಾಕ್ತಾ ಇರೋದು ಅಲ್ವರ? ಅದಕ್ಕೆ ಹೇಳೋದು, ಇದನ್ನ ನೀವು ಮಾಡ್ಬೇಕಾದ್ರೆ ಯೋಚನೆ ಮಾಡ್ರಿ, ನೀವ್ ಏನ್ ಮಾಡ್ತಾ ಇದೀರಾ ಅಂತ ಅಪೊಸ್ತಲ ಪೌಲನಿಗೆ ಕೊರಿಂಥದಲ್ಲಿ ತಿದ್ದದ್ ನಮ್ನ. ಅಲ್ವರ? ಸುಮ್ನೆ ಏನೋ ಅಲ್ಲಪ್ಪ ಇದು, ಸುಮ್ನೆ ನೀವು ಯೋಚನೆ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಇಷ್ಟ ಬಂದವಾಗೆಲ್ಲ ಏನ್ ಮಾಡೋದು? ಕ್ರಿಸ್ತನ ಮುರಿಯೋದು. ಇಷ್ಟ ಬಂದವಾಗೆಲ್ಲ ಕ್ರಿಸ್ತನ ಏನ್ ಮಾಡೋದು? ಸಾಯಿಸೋದು. ಇದನ್ನ ಪಾಪ ಮಾಡ್ಬಿಟ್ಟು ಅದಕ್ಕೆ ಕ್ರಿಸ್ತನ ಸಾಯಿಸ್ಬೇಕು. ಅದಕ್ಕೆ ಏನ್ ಮಾಡಿದ್ರು? ಅದಕ್ಕೆ ಬಲಿ ಪೂಜೆ ಅಂತ ಹೆಸರು ಕೊಟ್ಬಿಟ್ರು. ಇದು ಹೆಂಗಿದೆ ದೇವ ದೃಷ್ಟಿಯಲ್ಲಿ? ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ಮೇಲೆ ಇನ್ನೇನು ಅವಶ್ಯಕತೆ ಇಲ್ಲ. ಇದ್ರ ನೆನಪಿಗಾಗಿ ಮಾತ್ರ ಆಚರಣೆ ಮಾಡ್ಬೇಕು ಅಷ್ಟೇ ಹೊರತು, ಇವ್ರೇನ್ ಮಾಡ್ಬಿಟ್ರು ಅಂದ್ರೆ, ಇದನ್ನ ಕ್ರಿಸ್ತನ್ನ ಹಂಗೇ ಮರಣ ತರನೇ ಏನ್ ಮಾಡ್ಬಿಟ್ರು? ಮರಣನ ಆಚರಣೆ ಮಾಡೋಂತ ಇವ್ರೇನ್ ಮಾಡ್ರು? ಮರಣನೇ ಮಾಡ್ಬಿಟ್ರಲ್ಲಿ. ಕ್ರಿಸ್ತನ್ ಏನ್ ಮಾಡೋದು? ತಿರ್ಗಾ ಅವಾಗ ಶಿಲ್ಬೆಗೆ ಹಾಕೋದು.
ಅಲ್ವರ ಅದಕ್ಕೆ ನೋಡ್ಬೇಕು, ಇದಕ್ಕೆ ಬಲಿ ಪೂಜೆ ಅಂತಾನೆ ಹೆಸರು ಕೊಟ್ಬಿಟ್ರು. ಇದು ಹೆಂಗಪ್ಪ ಇದೆ ದೇವ್ರ ದೃಷ್ಟಿಲಿ ಅಂದರೆ, ಇವೆಲ್ಲ ಯಜ್ಞಗಳು ದೇವರ ದೃಷ್ಟಿಲಿ ಅಸಹ್ಯವಾಗಿದೆ. ಅದಕ್ಕೆ ಹೇಳೋದು ಹಾಳು ಮಾಡೋಂಥ ಅಸಹ್ಯ ವಸ್ತು ಪ್ರತಿಷ್ಠೆವಾದ ಮೇಲೆ. ಅಂದ್ರೆ ಇದನ್ನ ಸ್ಟಾರ್ಟ್ ಮಾಡಿದವ್ರು ಯಾರಪ್ಪ ಅಂದ್ರೆ, ಇಷ್ಟ ಬಂದಂತ ರೀತಿಲಿ ಬಲಿ ಹಾಕೋದ್ರೆ ದ ಗ್ರೇಟ್ ಆಂಟಿ ಕ್ರೈಸ್ಟ್ ಸಿಸ್ಟಮ್. ಕ್ರಿಸ್ತ ವಿರೋಧಿ ಏನಪ್ಪ ಮಾಡಿದ್ರು ಅಂತಂದ್ರೆ, ಇದನ್ನ ಇಷ್ಟ ಬಂದಂತ ರೀತಿಲಿ ಬಲಿ ಕೊಡಕ್ಕೆ ಶುರು ಮಾಡಿದ್ರು ಪ್ರತಿದಿನ. ಅಂದ್ರೆ ಇದೇನಾಯ್ತು, ದೇವ್ರ ದೃಷ್ಟಿಲಿ ಅಸಹ್ಯ ಆಯ್ತು. ಅದಕ್ಕೇನ್ ಹೇಳ್ತಾರೆ ನೋಡಪ್ಪ, ಅಲ್ಲಿಂದ ಎಷ್ಟು ವರ್ಷ ಅಂದ್ರೆ 1290 ದಿವಸಗಳು ಅಂತ ಹೇಳ್ತಾರೆ. ನೀವ್ ಹೇಳ್ರಿ ಪ್ರವಾದಿಗೆ ಒಂದಿನ ಅಂದ್ರೆ ಎಷ್ಟು ವರ್ಷ ಆಯ್ತು? 1 ವರ್ಷ. 1 ವರ್ಷ ಅಲ್ವರ. ಹಂಗಂದ್ರೆ 1290 ದಿವಸ ಅಂದ್ರೆ 1290 ವರ್ಷಗಳು. ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಯಾವಾಗ ಮೊದಲನೇ ಸತಿ ಮಾಸ್ ಅಂತ ಕಂಡಕ್ಟ್ ಮಾಡಿದ್ರು, ಯಾವಾಗ ಮೊದಲನೇ ಸತಿ ಬಲಿ ಪೂಜೆ ಅಂತ ಏನ್ರಿ ವರ್ಷಕ್ಕೊಂದ್ಸತಿ ಬಿಟ್ಟು ಇಷ್ಟ ಬಂದಂಗೆಲ್ಲ ಮಾಡಕ್ ಶುರು ಮಾಡಿದ್ರು, ಅಲ್ಲಿಂದ ಎಣಿಕೆ. ಅಂದ್ರೆ 539ನೇ ಶತಮಾನದಲ್ಲೇ ಇದು ಮಾಡಿದ್ದು. ಅಲ್ಲಿಂದ 1290 ದಿವಸಗಳು ಸೇರಿಸಿದ್ರೆ ನಮ್ಗೆ ಎಲ್ಲಿ ಬರ್ತದೆ ನೋಡಿ, 5 + 1290 ಆಡ್ ಮಾಡಿ ಎಲ್ಲಿಗೆ ಬರ್ತದೆ ನೋಡಿ, ಎಷ್ಟು ಬಂತು ನೋಡಿ? ಎಷ್ಟು ಬಂತು? 1829. 1829 1829 1829. ಅಂದ್ರೆ 1829 ಏನಾಯ್ತು ಅಂತ ನೋಡಿದ್ರೆ, 1829ನಲ್ಲಿ ಕರ್ತನಲ್ಲಿ ಪ್ರೀತಿ ಅನ್ಸೋರ್ಗಳೇ ವಿಲಿಯಂ ಮಿಲ್ಲರ್ ಅಂತ ಒಂದು ಮೂವ್ಮೆಂಟ್ ಆಯ್ತು. ಯಾರಿಗೆ ಗೊತ್ತಿದ್ಯಾ ವಿಲಿಯಂ ಮಿಲ್ಲರ್ ಯಾರು ಅಂತ? ಯಾರಿಗೆ ಗೊತ್ತಿದ್ಯಾ? ಓದಿದ್ರ ಅವ್ರ ಬಗ್ಗೆ ಯಾರಾದ್ರ ಇಲ್ಲಿ? ವಿಲಿಯಂ ಮಿಲ್ಲರ್ ಅವ್ರ ಬಗ್ಗೆ ಓದಿದ್ದೀರ ಯಾರಾದ್ರ? ಓದಿಲ್ಲ ಅಂತಂದ್ರೆ ದಯವಿಟ್ಟು ಓದಿ. ಅವ್ರ ಬಗ್ಗೆ ಒಂದು ಯೂಟ್ಯೂಬಲ್ಲಿ ಫಿಲಮೇ ಇದೆ, ದಯವಿಟ್ಟು ಓದಿ, ಚೆನ್ನಾಗಿದೆ. ವಿಲಿಯಂ ಮಿಲ್ಲರು ಸೆಕೆಂಡ್ ಡೇ ಅಡ್ವೆಂಟಿಸ್ಟ್ ಅಂತ ಕೇಳಿದಿರಾ? ಅದರದ್ದು ಫೌಂಡರ್ ಇವರೇ. ಅದರ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಂತ ಕೂಡ ಹೇಳ್ತಾರೆ, ಕೆಲವು ಜನ ಸೆಕೆಂಡ್ ಡೇ ಅಡ್ವೆಂಟಿಸ್ಟ್ ಅಂತ ಹೇಳ್ತಾರೆ. ಅದರ ಏನಕ್ಕೆ ಅವ್ರಿಗೆ ಆ ಥರ ಕರೆಯೋದು ಅಂತಂದರೆ, ಅಡ್ವೆಂಟಿಸ್ಟ್ ಅಂತ ಏನಕ್ಕೆ ಕರೆಯೋದು ಅಂದರೆ, ಅಡ್ವೆಂಟ್ ಅಂದೇನೋ ಕ್ರಿಸ್ತನ ಬರುವಿಕೆ, ಸೆಕೆಂಡ್ ಅಡ್ವೆಂಟ್ ಬಗ್ಗೆ ಇಡೀ ಲೋಕಕ್ಕೆ ಅರಿವನ್ನು ಕೊಟ್ಟಿದ್ದು ಯಾರಪ್ಪ ಅಂದರೆ ವಿಲಿಯಂ ಮಿಲ್ಲರ್. ಯಾವಾಗ? 1800 ಆ ಸಮಯದಲ್ಲಿ. ಹೇಗೆ ಕೊಟ್ಟರು ಅಂತಂದರೆ, ಅವ್ರೇನು ಮಾಡ್ತಾರೆ, ಈ ಬೈಬಲ್ನೆಲ್ಲ ಓದ್ಬಿಟ್ಟು ಕ್ರಿಸ್ತನ ಎರಡನೇ ಬರ್ತಾರೆ ಅಂತ ಏನು ಮಾಡ್ತಾರೆ, ಅವರು ಪರವಾದನೆ ಕಂಡುಹಿಡಿದ್ಬಿಟ್ಟು ಕ್ರಿಸ್ತನ ಎರಡನೇ ಬರಿಕೆ ಬರ್ತಾರೆ ನೋಡಿ, ಬೈಬಲ್ ಇದೆ, ಅದಕ್ಕೆ ನಾವೆಲ್ಲ ಸಿದ್ಧ ಆಗಬೇಕು ಅಂತ ಏನು ಮಾಡ್ತಾರೆ, ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಪ್ರಚಾರ ಮಾಡ್ಬಿಟ್ಟು ಏನು ಹೇಳ್ತಾರೆ ಅಂದರೆ, ಕ್ರಿಸ್ತನು 1844ನೇ ಇಸ್ವಿಯಲ್ಲಿ ಬರ್ತಾರೆ, ನಾವೆಲ್ಲ ಸಿದ್ಧ ಆಗಿರ್ಬೇಕು, ಅವತ್ತು ಬಂದು ನಮ್ಮನ್ನೆಲ್ಲ ಹಂಗೆ ಪರಲೋಕ ಕರ್ಕೊಂಡು ಹೋಗ್ಬಿಡ್ತಾರೆ, ರಾಪ್ಚರ್ ಮಾಡ್ಬಿಡ್ತಾರೆ ಅಂತ ಏನು ಮಾಡ್ತಾರೆ, ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ, ಎಲ್ಲ ಬೈಬಲ್ನ ಪ್ರೂವ್ ಮಾಡ್ತಾರೆ. ಅದಕ್ಕೆ ಏನಾಗ್ಬಿಡ್ತಾರೆ ಅಂತಂದ್ರೆ, ಎಷ್ಟೋ ವಾಕ್ಯಗಳಿರ್ಬೇಕು, ಜನಗಳೆಲ್ಲ ಕೇಳ್ಬಿಟ್ಟು ಎಷ್ಟೋ ಜನಗಳು ಇವ್ರನ್ನ ಫಾಲೋ ಮಾಡಕ್ ಶುರು ಮಾಡ್ತಾರೆ. ಇವ್ರು ಹೇಳೋದು ಸತ್ಯ ಅಂತ ಕೇಳ್ಕೊಂಬಿಟ್ಟು ಎಷ್ಟೋ ಜನ ಗೊತ್ತಾ ಮಾಡ್ತಾರೆ, ತನ್ನ ಹೆಸರಂತ ಆಸ್ತಿ ಅಂತಸ್ತು ಎಲ್ಲ ಮಾರ್ಬಿಡ್ತಾರೆ. ಮಾರ್ಬಿಟ್ಟು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, 1844ನೇ ಇಸ್ವಿಯಲ್ಲಿ ಒಂದು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಎಲ್ಲ ಕಾಕಿ ಕುತ್ಕೊಂಡ್ಬಿಡ್ತಾರೆ, ಬಿಳಿ ನಿಲುಂಗಿ ಹಾಕೊಂಡು ಏಸು ಕುಸು ಬರ್ತಾರೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಆದರೆ ಇವ್ರು ಎದುರು ನೋಡಿದಿರೋ ಪ್ರಕಾರ ಯಾವುದೇ ರೀತಿ ಕ್ರಿಸ್ತನು ಬರಲಿಲ್ಲ. 1844ನೇ ಇಸ್ವಿಯಲ್ಲಿ ಬರಲಿಲ್ಲ. ಏನಾಗೋಯ್ತು ಅವಾಗ? ಕ್ರಿಸ್ತನ ಒಂದು ಎರಡನೇ ಬರಿಕೆ ಪ್ರವಾದನೆ ಅಲ್ಲೇನಾಯ್ತು, ಮುರಿದೋದಂತೆ ಆಗ್ಬಿಡ್ತು. ಎಷ್ಟೋ ಜನಗಳು ನಿರಾಸೆ ಆಗ್ಬಿಟ್ರು. ನಿರಾಸೆ ಆಗಿ ಏನಾಗ್ಬಿಟ್ರು ಅಂದ್ರೆ ತಿರ್ಗಾ ಲೋಕಕ್ಕೆ ಹೋಗ್ಬಿಟ್ರು. ಆಗಿಲ್ವಲ್ಲ, ಹಂಗೆ ಸುಳ್ಳಾಗ್ಬಿಡ್ತಲ್ಲ, ಹಂಗೆ ನಾವ್ಯಾಕೆ ನಮ್ಮ ಆಸ್ತಿ ಎಲ್ಲ ಮಾರ್ಬೇಕಾಗಿತ್ತು, ನಾವ್ಯಾಕೆಲ್ಲ ದಾನ ಧರ್ಮ ಮಾಡ್ಬೇಕಾಗಿತ್ತು, ಏನು ಮಾಡ್ಬಿಟ್ರು ಅಂದ್ರೆ, ಯಾರಿಗೆಲ್ಲ ಆಸ್ತಿ ಅಂತಸ್ತೆಲ್ಲ ಹಂಚ್ಬಿಟ್ಟಿದ್ರು ಅವ್ರ ಹತ್ರ ಹೋಗ್ಬಿಟ್ಟು ಮಾಡೋದು, ವಾಪಸ್ ಕಿತ್ಕೊಂಡು ಅಲ್ಲಲ್ಲ ಅದನ್ನೆಲ್ಲ ಇಳ್ಕೊಂಡ್ಬಿಟ್ಟು ಲೋಕದಲ್ಲಿ ಬಾಳೋದಕ್ಕೆ ಶುರು ಮಾಡ್ಬಿಟ್ರು. ಅವಾಗ ಏನಾದ್ರು ಅಂತಂದ್ರೆ, ಎಷ್ಟೋ ಜನ ತೋರಿಕೆಗಾಗಿ ಬಂದಿರೋಂಥ ಕ್ರೈಸ್ತವರು ಅವ್ರ ನಿಜವಾದ ಗುಣಗಳು ಬಯಲಿಗೆ ಬಂತು. ಅವಾಗ ಏನಾಯ್ತು, ಮದಲಿಂಗನ್ನ ಎದುರು ನೋಡಕ್ಕೆ ಹೋಗಿರೋಂಥ ಒಂದು ಕನ್ಯೆಗಳು ಯಾರು ಬುದ್ಧಿ ಇರೋ ಕನ್ಯೆಗಳು, ಯಾರೋ ಬುದ್ಧಿ ಇಲ್ದಿರೋ ಕನ್ಯೆಗಳಿಂದ ಅಲ್ಲಿ ಕ್ಲೀನಾಗಿ ಗೊತ್ತಾಯ್ತು. ಇದನ್ನ ಏನ್ರಿ ತಡ ಮಾಡಿದ್ದೆ ನಮ್ಮ ಕರ್ತನು. ಯಾಕಂದ್ರೆ ಇದು ಬೈಬಲ್ ಪ್ರವಾದ ಮಾತುಗಳು ಏನಾಗಬೇಕಾಯ್ತು, ಅಲ್ಲೆಲ್ಲ ನೆರವೇರ್ಬೇಕಾಯ್ತು ನೋಡ್ರಿ. ಇದು ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ, ಮತ್ತೆ 25ನೇ ಅಧ್ಯಾಯಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಯಾರಾದ್ರ ಮತ್ತೆ 25ನೇ ಅಧ್ಯಾಯ 1ರಿಂದ ಓದ್ಕೊಂಬನ್ನಿ ದಯವಿಟ್ಟು. ಯಾರಾದ್ರ ಬ್ರದರ್ ಸಿಸ್ಟರ್ಸ್ ಯಾರು ಓದ್ತೀರಾ? ಓದಿ ಬ್ರದರ್ ಸೇಮ್ ಬ್ರದರ್. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವ ಅದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಒಂದ್ ನಿಮಿಷ, ಇವ್ ನೋಡಿ, ಪರಲೋಕ ರಾಜ್ಯ ಏನಕ್ಕೆ ಅಂದ್ರೆ ಹೆವನ್ಲಿ ಸ್ಯಾಲ್ವೇಷನ್ಗೆ ಹೋಗ್ತಾರಂತ ದೇವ್ರ ಮಕ್ಕಳು. ಅವ್ರು ಹೆಂಗಿದ್ದಾರೆ ಅಂದ್ರೆ,
ಕನ್ಯೆಗಳ ತರ ಇದ್ದಾರೆ. ಯಾರ್ದು ಎದುರು ನೋಡಕ್ ಹೋಗ್ತಾ ಇರೋದು? ಕ್ರಿಸ್ತನ ಮೊದಲಿಂಗನ ಎದುರು ನೋಡಕ್ ಹೋಗ್ತಾ ಇರೋದು. ನೆಕ್ಸ್ಟ್ ಆಮೇಲೆ ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತರು. ನೋಡ್ರ, 5 ಮಂದಿ ಬುದ್ಧಿ ಇರೋರು, 5 ಮಂದಿ ಬುದ್ಧಿಹೀನರು. ಇದು ಯಾರು ಬುದ್ಧಿ ಇರೋರು ಬುದ್ಧಿ ಇಲ್ದಿರೋ ನಮ್ಗೆ ಚೆನ್ನಾಗಿ ಗೊತ್ತು. ಎಣ್ಣೆ ಬುದ್ಧಿಲಿಲ್ ಇತ್ತು, ಇನ್ನೊಬ್ರಿಗೆ ಎಣ್ಣೆಯಲ್ಲಿ ಬುದ್ಧಿಲಿಲ್ ಮಾತ್ರ ಅಲ್ಲ, ದೀಪದಲ್ಲಿ ಕೂಡ ಇತ್ತು ಅಲ್ವರ. ಸೊ ಅದು ನೋಡ್ಬೇಕಾರೆ ಏನ್ರಿ, 2 ತರ ಇದೆ. ಬುದ್ಧಿಹೀನರು ಬರೀ ದೀಪದಲ್ಲಿ ಎಣ್ಣೆ ಐತಂತೆ, ಬುದ್ಧಿಲಿ ಏನಂತೆ ಎಣ್ಣೆ ಇಲ್ವಂತೆ. ಆದ್ರೆ ಬುದ್ಧಿವಂತಿಯರು ಬುದ್ಧಿಲಿಲ್ಲೂ ದೀಪದಲ್ಲೂ ಎಣ್ಣೆ ಏನ್ ಮಾಡಿದಂತೆ ಎತ್ಕೊಂಡು ಹೋಗಿದ್ರಂತೆ. ಕಂಟಿನ್ಯೂ ಹಂಗೆ. ಹಾ, ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತಿಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಎಣ್ಣೆ ತಕೊಂಡು ಹೋದ್ರಂತೆ. ಅದರ ಇದೇನು ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು. ಅದರ ಕನ್ಯೆಗಳು ಅಂತಂದ್ರೆ ಕ್ರಿಸ್ತನ ಏನ್ರಿ ಅವ್ರ ಜೊತೆ ಸೇರಕ್ಕೆ ಹೋಗ್ತಾರಂತ ಸಭೆ, ಶುದ್ಧವಾದ ಕನ್ಯೆಗಳ ತರ ಇದಾರೆ, ಲೋಕದ ಮನೆಯತೆಗೆ ಸಿಗಾಕೊಂಡಿಲ್ಲ. ಆಮೇಲೆ ಎಣ್ಣೆ ಅಂದ್ರೆ ಪವಿತ್ರಾತ್ಮ, ಅದರ ದೀಪ ಅಂದ್ರೆ ಸತ್ಯವೇದ. ಸತ್ಯವೇದಲ್ಲಿ ಪವಿತ್ರಾತ್ಮ ಐತೆ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಆದ್ರೆ ಆ ಪವಿತ್ರಾತ್ಮ ಪಾತ್ರೆಗಳಲ್ಲಿ ಬುದ್ಧಿಲಿ ಇರಬೇಕು. ಯಾವ್ದು ಪಾತ್ರೆ? ನಾವೇ ದೇವರ ಪಾತ್ರೆ. ನಮ್ಮಲ್ಲಿ ಏನಾಗಿ ಪವಿತ್ರಾತ್ಮ ಇರ್ಬೇಕು, ಸ್ಪಿರಿಟ್ ಆಫ್ ಕಾನ್ಸಿಕ್ರೇಷನ್. ಅದರ ಏನ್ರಿ ಆ ಒಂದು ಕಾನ್ಸಿಕ್ರೇಷನ್ ಮನೋಭಾವ, ಅಲ್ದ್ರ ಆ ಆತ್ಮ ನಮ್ಮಲ್ಲಿ ಏನಾಗಿರ್ಬೇಕ್ರಿ, ನಮ್ಮಲ್ಲಿ ಇರ್ಬೇಕ್ರಿ ಆ ಮನೋಭಾವ. ಅದಿಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಇದರಲ್ಲಿ ಬುದ್ಧಿಹೀನರಿಗೆ ಇರ್ಲಿಲ್ವಂತರಿ, ಬುದ್ಧಿವಂತರಿಗೆ ಇತ್ತಂತೆ. ಅದೇ ಆಗಿದೆ ವಿಲಿಯಂ ಮಿಲ್ಲರ್ ಮೂಮೆಂಟ್ ಅಲ್ಲಿ. ಎಷ್ಟೋ ಜನ ಎಲ್ಲ ತ್ಯಾಗ ಮಾಡ್ತೀನಿ, ನಾನು ಪರಲೋಕ ಹೋಗೋಣ ಕ್ರಿಶ್ಚಿಯನ್ಸ್ಗೆ ಬಂದ್ರು. ಆದ್ರೆ ಬಂದಿದ್ದೆಲ್ಲ ಆಡಂಬರಕ್ಕಾಗಿ, ತೋರಿಕೆಗಾಗಿ. ಇವ್ರು ಜಾಸ್ತಿ ದಿನ ಸತ್ಯಲ್ಲಿ ನಿಂತ್ಕೊಂಡಿಲ್ಲ ರೀ. ಯಾವಾಗ ಇವ್ರು ಎಕ್ಸ್ಪೆಕ್ಟ್ ಮಾಡಿದ್ದಾಗ್ಲಿಲ್ವೋ ಏನಾಗ್ಬಿಟ್ರು, ನಿರಾಶೆ ಆಗಿ ಲೋಕಕ್ಕೆ ಹೋಗ್ಬಿಟ್ರಿ. ಆದ್ರೆ ಎಷ್ಟೋ ಜನ ಏನ್ ಮಾಡಿದ್ರು, ಇನ್ನ ಇಲ್ಲ ಇದ್ರಲ್ಲಿ ಏನೋ ಇದೆ ಅಂತ ಏನ್ ಮಾಡಿದ್ರು, ಕಾತ್ಕೊಂಡಿದ್ರು ನೋಡಿ. ಅದಕ್ಕೆ ಅಲ್ಲಿ ಹೇಳ್ತಾರೆ ಆ ಸಾಮ್ಯದಲ್ಲಿ ಮುಂದಕ್ಕೆ ಓದಿಬೋದು. ನೆಕ್ಸ್ಟ್ ಏನಾಯ್ತಂತೆ? ಮೊದಲಿಂಗನು ಬರುವುದಕ್ಕೆ ತಡ ಮಾಡಲು ವೇ ಅವರೆಲ್ಲರೂ ತೂಕಡಿಸಿ ಮಲಗಿದರು. ವೆರಿ ಗುಡ್, ಸೂಪರ್. ನೋಡಿ ಎಷ್ಟು ಕ್ಲೀನಾಗಿ ಹೇಳ್ತಾರೆ. ಮೊದಲಿಂಗನು ಬರೋದು ಏನ್ ಮಾಡೋದು, ತಡ ಮಾಡದಂತೆ. ಅಂದ್ರೆ ಏನ್ ಮೀನಿಂಗು? ತಡ ಮಾಡಿದ್ರು ಅಂದ್ರೆ ಮೊದಲಿಂಗನು ಆಕ್ಚುಲಿ ಆ ಟೈಮ್ ಬರ್ಬೇಕಾಗಿತ್ರಿ. ಬರೋದ್ನ ಇವ್ರೇ ಏನ್ ಮಾಡೋದು ಇವಾಗ, ತಡ ತಡ ಮಾಡವ್ರೆ. ಇವರೇ ಏನ್ ಮಾಡೋದು, ಲೇಟು ಬಂದವ್ರು. ಆಕ್ಚುಲಿ ಬರ್ಬೇಕಾಗಿತ್ರಿ. ಇದೇ ಆಗಿದ್ ಪ್ರವಾದನೆ. ಯೇಸು ಕ್ರಿಸ್ತು 1844 ಅಲ್ಲಿ ಬರ್ಬೇಕಾಗಿತ್ತು, ಆದ್ರೆ ತಡ ಮಾಡೋರು. ತಡ ಮಾಡಿದ ತಕ್ಷಣ ಏನಾಯ್ತು ಅಂದ್ರೆ ಎಲ್ಲಾ ತುಕ್ಕುಡ್ಸ್ಕೊಂಡು ಏನ್ ಮಾಡ್ಬಿಟ್ರು, ನಿದ್ದೆ ಮಾಡ್ಬಿಟ್ರು. ಏನು ನಿದ್ದೆ ಮಾಡ್ಬಿಟ್ರು ಅಂದ್ರೆ ಸಭೆ ಆತ್ಮಿಕವಾಗಿ ನಿದ್ದೆ ಹೊಟ್ಟೋಗ್ಬಿಟ್ರು. ಆಸಕ್ತಿ ಇಲ್ಲ, ಭಯ ಭಕ್ತಿ ಇಲ್ಲ, ದೇವರಲ್ಲಿ ಎಚ್ಚರಿಕೆ ಇಲ್ಲ, ತೂಗುಡ್ಸ್ಕೊಂಡು ನಿದ್ದೆ ಮಾಡ್ಬಿಟ್ರು. ಲೋಕದಲ್ಲಿ ಆರಾಮಾಗಿ ಚೆನ್ನಾಗಿ ಹೋಗ್ಬಿಟ್ರು. ಅದರ ನೆಕ್ಸ್ಟ್ ಏನಾಯ್ತಂತೆ ನೋಡಿ ಮುಖ್ಯವಾಗಿ. ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮೊದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆದರೆ ಕೂಗಾಯ್ತು, ಇಗೋ ಮೊದಲಿಂಗನು ಅಂತ. ಯಾವಾಗಪ್ಪ ಕೂಗಾಯ್ತು? ಯಾವ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ? ಅರ್ಧರಾತ್ರಿ. ಅರ್ಧರಾತ್ರಿ ಅಂದ್ರೆ ಮಧ್ಯರಾತ್ರಿ. ಚೆನ್ನಾಗಿ ಹೇಳ್ಬಿಟ್ಟು, ಯಾಕೆ ಮಧ್ಯರಾತ್ರಿ ಅಂತ ಹೇಳ್ಬೇಕು, ರಾತ್ರಿ ಅಂತ ಹೇಳ್ಬೇಕು, ಇಲ್ಲ ಬೆಳಿಗ್ಗೆ ಅಂತ ಹೇಳ್ಬೇಕು. ಯಾಕೆ ಕರೆಕ್ಟಾಗಿ ಅರ್ಧರಾತ್ರಿ, ಮಧ್ಯರಾತ್ರಿ ಅಂತ ಯಾಕೆ ಕೊಟ್ಟಾರೆ? ಇದು ಕ್ರಿಸ್ತನ 2ನೇ ಬರುವಿಕೆ ಇರೋಂಥ ಒಂದು ಟೈಮ್. ಅದ್ ನೋಡಿಸ್ತೀನಿ ನಿಮಗೆಲ್ಲ ಪ್ರೂವ್ ಮಾಡಿ ನೋಡಿದ್ದೀನಿ ಅದರ ಕರೆಕ್ಟಾಗಿ ಆ ಟೈಮ್ ರೀ. ಯಾಕಂದ್ರೆ ನಮಗೆ ದಿನ ಚೇಂಜ್ ಆಗೋದು ಯಾವಾಗ ಹೇಳ್ರಿ? ನಮ್ಗೆ ದಿನ ಇವಾಗ ಚೇಂಜ್ ಆಗ್ತದಲ್ಲ, ಎಷ್ಟು ಗಂಟೆ ಚೇಂಜ್ ಆಗ್ತದೆ ದಿನ? 12 ಗಂಟೆನಲ್ಲಿ 12 ಗಂಟೆ. 12 ಗಂಟೆ. ಟ್ರೈನ್ ಬುಕ್ ಮಾಡ್ಬೇಕಾರೆ ಏನ್ರಿ 12 ಗಂಟೆ 1 ನಿಮಿಷ ಟ್ರೈನ್ ಬರ್ತಾರೆ ಅಂದ್ರೆ ನೀವೇನ್ ಮಾಡ್ಬೇಕು, ಡೇಟು ಚೇಂಜ್ ಮಾಡಿ ಬುಕ್ ಮಾಡ್ಬೇಕು. ಇಲ್ಲಾಂದ್ರೆ ಹಿಂದಿನ ದಿನ ಕೊಟ್ಟೋಗ್ತಾರೆ. ಅದರ ಫ್ಲೈಟ್ ಬುಕ್ ಮಾಡ್ಬೇಕು, ಯಾವ ಟೈಮ್ ಬುಕ್ ಮಾಡ್ಬೇಕು, ಕರೆಕ್ಟಾಗಿ ಡೇಟ್ ನೋಡ್ಕೊಂಡು ಬುಕ್ ಮಾಡ್ಬೇಕು. ಇಲ್ಲಾಂದ್ರೆ ಅಷ್ಟೇ ಗೋತ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸೋಗ್ಲೆ ಡೇಟ್, ಟೈಮ್, ದಿನ ಚೇಂಜ್ ಆಗದೆ ಅವಾಗ. ಅದಕ್ಕೆ ನ್ಯೂ ಇಯರ್ ಸೆಲೆಬ್ರೇಷನ್ ಯಾವಾಗ ಮಾಡ್ತಾರಲ್ಲ, 12 ಗಂಟೆ ಆಗಿದ್ದು 1 ಸೆಕೆಂಡ್ಗೆ ನ್ಯೂ ಇಯರ್ ಹೊಸ ವರ್ಷ ಅಂತ ಅಂದ್ಬಿಟ್ಟು. ಯಾಕೆ? ಮಿಡ್ ನೈಟ್ ಅಲ್ಲಿ ಏನಾಗೋಯ್ತು, ಟೈಮ್ ಚೇಂಜ್ ಆಗ. ಅದೇ ನೋಡ್ತೀರಿ, ಮಿಡ್ ನೈಟ್ ಅಲ್ಲಿ ಕರ್ತನ ಬಂದ್ರು, ಕಾಲ ಚೇಂಜ್ ಆಗೋಯ್ತು. ಇಗೋ ಮೊದಲಿಂಗನು ಅಂತೇಳಿ ಏನ್ರಿ ಎಲ್ಲಾರು ಏನ್ ಮಾಡ್ತಾರೆ, ಅವತ್ತ ಎದುರು ನೋಡೋದಕ್ಕೆ ಓಡಿ ಹೋದ್ರು. ಯಾರು ಮಾತ್ರ ಕ್ರಿಸ್ತನ ಒಂದು ಇದಕ್ಕೆ ಸಿಗಾಕೊಂಡ್ರು ಅಂದ್ರೆ ಬುದ್ಧಿವಂತಿಯರು. ಬುದ್ಧಿಹೀನರು ಏನಾಗಿಲ್ಲ, ಹೊಟ್ಟೋಗ್ಬಿಟ್ರು ಅಲ್ವರ. ಸರಿ, ಇವಾಗ ಪ್ರವಾದಕ್ಕೆ ಬರೋಣ. ಅದಕ್ಕೆ ಇಲ್ಲಿ 2ನೇ ಡೇಟ್ ಫೇಲ್ಯೂರ್ ಆಯ್ತು. ಆದ್ರೆ ದಾನಿಯೇಲಲ್ಲಿ ಇನ್ನೊಂದು ಡೇಟ್ ಕೊಟ್ಟವ್ರೆ ನೋಡ್ರಿ ಅಂತೀನಿ. ಆ ಡೇಟ್ ಯಾವ್ದಂತ ನೋಡೋಣ. ಏನ್ ಕೊಟ್ಟಿದ್ದಾರೆ ಡೇಟು? ಓದಿ. ದಾನಿಯಲ್ಲು 12:12 ಓದ್ರಿ ಯಾರಾದ್ರೂ ದಯವಿಟ್ಟು. ಡ್ಯಾನಿಯಲ್ 12:12 ಓದಿ ಜೋಸಫ್ ಓದಿ. ಕಾದುಕೊಂಡು 1335 ದಿನಗಳ ಕೊನೆಯ ಮಟ್ಟಿಗೆ ತಾಳಿರುವವನು ಧನ್ಯನು. ನೋಡ್ರ, 1335 ದಿನಗಳ ಕೊನೆಯವರೆಗೂ ಏನಾರ ತಾಳಿರೋಂಥವನು ಧನ್ಯನು. 1335 ಡೇಸ್ ಅದರ ಅಲ್ಲಿವರೆಗೂ ಕಾತ್ಕೊಂಡಂತೆ ಧನ್ಯನು. ಕರ್ತನಲ್ಲಿ ಪ್ರೀತಿ ಅಂತ ಸೋರಸರ್ಗಳೇ,
ಏನ್ರಿ 1335 days. ಇದು ತಿರ್ಗಾ ಸೇಮ್ ಅದೇ ಡೇಟಿಂದ ಆರಂಭ ರೀ. ಪ್ರವಾದಿನಿಗೆ ಮಾತ ಲೆಕ್ಕ ಕೊಟ್ರೆ ಪ್ರವಾದಿಗೆ ಒಂದಿನ ಅಂದ್ರೆ 1 ವರ್ಷ, ತಿರ್ಗಾ 539 ಕ್ರಿಸ್ತ ಶಕ 1335 ದಿವಸಗಳನ್ನ ಕೂಡ್ಸಿದ್ರೆ ನಮ್ಗೆ ಯಾವ ಡೇಟ್ ಬರ್ತದೆ ನೋಡ್ರಿ? ಯಾವ ಡೇಟ್ ಬರ್ತದೆ ನೋಡ್ರಿ ಯಾರಾದ್ರ? 1874. ಕರೆಕ್ಟ್, 1874. 1874ವರೆಗೂ ತಾಳಿರ ಮನುಷ್ಯನು ಭಾಗ್ಯವಂತನು ಅಂತ ಯಾಕೆ ಹೇಳ್ತಾನೆ ಅಂದ್ರೆ, ಆ ವರ್ಷದಲ್ಲೇ ನಮ್ಮ ಕರ್ತನು ಎರಡನೇ ಬರುವಿಕೆಯಲ್ಲಿ ಬಂದಿದ್ದು. ಅದಕ್ಕೆ ಮೊದಲಿಂಗನು ತಡ ಮಾಡಿದ್ರು ಅದರ, ಆದ್ರೆ 1844 ಇಸ್ವಿಯಲ್ಲಿ ಬರ್ಬೇಕಾಗಿತ್ತು, ತಡ ಮಾಡಿ 30 ವರ್ಷದ ನಂತರ 1874 ಇಸ್ವಿಲಿ ಬಂದ್ರು. ಕರೆಕ್ಟಾ? ನೋಡಿ, ಯೋಚನೆ ಮಾಡ್ರಿ, 1844ಕ್ಕೂ 1874ಕ್ಕೂ ಎಷ್ಟು ವರ್ಷದ ವ್ಯತ್ಯಾಸ? 30 ವರ್ಷ. 30 ವರ್ಷ. ಯಾಕೆ 30 ವರ್ಷ ಕರೆಕ್ಟಾಗಿ ಕೊಟ್ಟಿದ್ರು? ಯಾಕೆ ಪ್ರವಾದನೆ ಪ್ರಕಾರ ಯಾಕೆ ಕರ್ತನು 30 ವರ್ಷ ತಡೆ ಮಾಡಿದ್ರು? ಯಾಕೆ ಗೊತ್ತಾ? ಒಂದು ವಾಕ್ಯ ಓದೋಣ ನಿಂತೀನಿ. ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲೂ ಕೂಡ ಇದೇ ತರ ಕರೆಕ್ಟಾಗಿ 30 ವರ್ಷ ಏನಾಯ್ತು? ತಡೆ ಆಯ್ತು. ಎಲ್ಲಪ್ಪ ಕೊಟ್ಟಿದ್ದಾರೆ ಅಂದ್ರೆ, ಲೂಕನ ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 15ನೇ ವಾಕ್ಯ ಓದ್ರಿ ಯಾರಾದ್ರು. ಲೂಕ್ 3:15. ಹೀಗಿರುವಲ್ಲಿ ಇಸ್ರಾಯೇಲ್ ಜನರು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುವವರಾಗಿದ್ದರಿಂದ ಅವರೆಲ್ಲರೂ ಯೋಹಾನನ ವಿಷಯವಾಗಿ ಇವನೇ ಈ ಕ್ರಿಸ್ತನಾಗಿರಬಹುದೋ ಏನೋ ಎಂದು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಳ್ಳುತ್ತಿರುವಲ್ಲೂ ಯೋಹಾನ ಅದಕ್ಕೆ ನೋಡ್ಬೇಕಾರೆ ಮೊದಲನೇ ಬರುವಿಕೆಯಲ್ಲೂ ಕೂಡ ಕ್ರಿಸ್ತನನ್ನ ಎಷ್ಟೋ ಜನಗಳು ಏನ್ ಮಾಡ್ತಾ ಇರ್ತಾರೆ, ಎದುರು ನೋಡ್ತಾ ಇದ್ರಂತೆ. ಅದಕ್ಕೆ ಯೋಹಾನ ನೋಡ್ಬಿಟ್ಟು ಇವರೇ ಇರ್ಬೇಕಲ್ಲಪ್ಪ ಕ್ರಿಸ್ತನ ಅಂತ ಎದುರು ನೋಡ್ತಾ ಇದ್ದಾರೆ. ಆದ್ರೆ ಯೋಹಾನ ಕ್ರಿಸ್ತನ ಇಲ್ಲ ರೀ. ಅದಕ್ಕೆ ಮೊದಲನೇ ಬರುವಿಕೆಯಲ್ಲೂ ಕೂಡ ಯೇಸು ಕ್ರಿಸ್ತನ ರಾಜಾದಿರಾಜಂತರ ಎದುರು ನೋಡಿದ್ರಿ. ಆದ್ರೆ ಯೇಸು ಕ್ರಿಸ್ತ ರಾಜಾದಿರಾಜಂತರ ಬಂದ್ರ? ಇಲ್ಲ ರೀ, ಕೂಸಾಗಿ ಬಂದ್ರು, ಚಿಕ್ಕ ಮಗು ಹತ್ರ ಹುಟ್ಬಿಟ್ಟು ಬಂದ್ರು ಅಲ್ಲರ. ಎಲ್ಲಿದೆ ಯೇಸು ಕ್ರಿಸ್ತ ಹುಟ್ಟಿದ್ದು? ಎಲ್ಲಿ? ಗೋದಲಿಯಲ್ಲಿ. ನೀವು ಬೈಬಲ್ನಲ್ಲಿ ಗೋದಲಿ ಅಂತ ಪ್ರೂವ್ ಮಾಡ್ಬಿಡ್ರಿ, ನಾನು ನೀವು ಹೇಳ್ದಂಗೆ ಕೇಳ್ಬಿಡ್ತೀನಿ ರೀ. ಅದರ ಯೇಸು ಕ್ರಿಸ್ತು ಗೋದಲಿಯಲ್ಲಿ ಹುಟ್ಟಿಲ್ಲ, ನಾನು ಬೈಬಲ್ ಪ್ರೂವ್ ಮಾಡಿಸ್ತೀನಿ, ಆಯ್ತಾ? ಅದು ಔಟ್ ಆಫ್ ದಿ ಸಬ್ಜೆಕ್ಟ್ ಹೋಗ್ಬಿಡ್ತಾರೆ ಅಲ್ಲರ. ಅದಕ್ಕೆ ಯಾರು ಫ್ರೀ ಇದ್ರೆ ಡಿಸೆಂಬರ್ 25ನೇ ತಾರೀಕು ನಮ್ಮ ಮನೆಗೆ ಬನ್ನಿ, ಅದ್ರ ಬಗ್ಗೆ ನಾವು ಪಾಠ ತಗೋತಾರೆ. ಓಕೆನಾ? ಸರಿ, ಸಂತೋಷ, ಇರ್ಲಿ ಬಿಡಿ. ಯೇಸು ಕ್ರಿಸ್ತು 30ನೇ ವಯಸ್ಸಲ್ಲಿ ಒಂದು ಕೂಸಾಗಿ ಹುಡ್ತಾರೆ. ಅವಾಗ ಇಡೀ ಇಸ್ರೇಲ್ ಜನಗಳು ಏನಪ್ಪ ಎದ್ದು ನೋಡ್ತಿದ್ರೆ, ರಾಜ ಹುಡ್ತಾನೆ ಅಂತ ರಾಜಂತರ ಬಂದ್ರು, ಚಿಕ್ಕ ಕೂಸಾಗಿ ಬಂದ್ರು. ಅವ್ರ ರಾಜಂತರ ಜನಗಳಿಗೆ ಕಾಣಿಸ್ಕೊಂಡಿದ್ದು ಯಾವಾಗ? ಮಸಿಯ ತರ ಕಾಣಿಸ್ಕೊಂಡಿದ್ದು ಯಾವಾಗ ಅಂದ್ರೆ 30 ವರ್ಷದ ನಂತರ ಯೋಹಾನ ದೀಕ್ಷಾಸ್ಥಾನ ಕೊಡ್ಬೇಕು ಹೇಳ್ತಾರೆ. ಈಗೋ ಯಜ್ಞದ ಕುರಿಯಾದಾತನೋ, ಇಡೀ ಲೋಕದ ಪಾಪನ ವಿಮೋಚನೆ ಮಾಡ್ತಾ ಕುರಿಯಾದಾತನೋ ಅಂತಂದ್ಬಿಟ್ಟು 30 ವರ್ಷದ ತರ ಯಾವ ತರ ನೋಡಿಸ್ತಾರೋ ಅದೇ ತರ ಎರಡನೇ ಬರುವಿಕೆಯಲ್ಲಿ ಪ್ಯಾರಲಲ್ 1844 ಬರ್ಬೇಕಾಯ್ತು, ಫೇಲ್ ಆಯ್ತು. 1874 ಕ್ರಿಸ್ತನ ಏನಾದ್ರು ಬಂದ್ರು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಯೇಸು ಕ್ರಿಸ್ತು ಬಂದಿದ್ದ ವರ್ಷ ಯಾವಾಗಪ್ಪ ಅಂದ್ರೆ 1874ನೇ ಇಸ್ವಿ. ಸರಿ, 1874ನೇ ಇಸ್ವಿಲಿ ಏನ್ ಕಂಡುಹಿಡಿದ್ರು ಗೊತ್ತಾ? 1874 ಅಲ್ಲಿ ದ ಮೇಜರ್ ಇನ್ವೆನ್ಷನ್ ಕಂಡುಹಿಡಿದಿದ್ದು ಯಾವ್ದು ಗೊತ್ತಾ? ಅಲ್ಲಿ ಸ್ಕ್ರೀನ್ ಅಲ್ಲಿ ಕಾಣಿಸಲ್ಲ, ಏನದು? ಬಲ್ಪ್, ಎಲೆಕ್ಟ್ರಿಕ್ ಬಲ್ಪ್ ಅಂತಂದ್ಬಿಟ್ಟು ಏನ್ರಿ, ಲಾಂಗ್ ರನ್ ಅಲ್ಲಿ ಉಳಿಯಂತ ಎಲೆಕ್ಟ್ರಿಕ್ ಬಲ್ಪ್ ಕಂಡಿಡ್ದಿದ್ದೆ 1874 ಅಲ್ರಿ ಅಲ್ವರ. ಯಾಕೆ ಲೈಟ್? ಯಾಕಪ್ಪ ಲೈಟು ಅಂತಂದ್ರೆ, ಯೇಸು ಕ್ರಿಸ್ತು ಏನ್ರಿ, ಯೇಸು ಕ್ರಿಸ್ತು ಭೂಲೋಕಕ್ಕೆ ಏನು? ಬೆಳಕು ಅಲ್ವರ. ಅವ್ರ ಭೂಲೋಕಕ್ಕೆ ಬರ್ಬೇಕಂದ್ರೆ ಬೆಳಕು ತಗೊಂಡ್ಬಂದ್ರು. ಪ್ರವಾದನೆ ಐತ್ ನೋಡ್ರಿ ಅಂತೀನಿ. ಎಲ್ಲಿ? ಪ್ರಕಟಣೆ 18ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ರೆವಲ್ಯೂಷನ್ 18:1 ಓದ್ರಿ ಯಾರದ? ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ನೋಡ್ರ, ಅಂದ್ರೆ ಮಹಾ ಅಧಿಕಾರವುಳ್ಳ ದೂತನು ಭೂಲೋಕಕ್ಕೆ ಬಂದಂತೆ. ಅವರು ಇಳಿದಿರಂತ ಅಧಿಕಾರದಿಂದ, ಮಹಾ ಅಧಿಕಾರ ಅಂತ ಯಾರಂತೆ? ಕ್ರಿಸ್ತನೇ. ಅದರ ಪ್ರಧಾನ ದೂತನಾಗಿದ್ದ ಮಿಖಾಯಲ್ ಅಷ್ಟು ಪವರ್ ಇಟ್ಕೊಂಡು ಬಂದರಂತೆ. ಅವರು ಬಂದಿರೋ ಪ್ರಭಾವದಿಂದ ಇಡೀ ಭೂಮಿಗೆ ಪ್ರಕಾಶ ಉಂಟಾಯಿತು. ಕ್ರಿಸ್ತನ ಬಂದ ತಕ್ಷಣ ಇಡೀ ಭೂಮಿಗೆ ಏನ್ ಬಂದ? ಬೆಳಕು ಬಂದದ್ದು. ಅದಕ್ಕೆ ನೋಡ್ಬೇಕ್ರೆ 1874 ಅಲ್ಲೇ ಎಲೆಕ್ಟ್ರಿಸಿಟಿ ಬಲ್ಬ್ ಅಂತ ಫಸ್ಟ್ ಏನಾಗಿದ್ದು ಕಂಡುಹಿಡಿದ. ಈಗ ಭೂಲೋಕಕ್ಕೆ ಏನ್ರಿ ಎಲ್ಲ ಬೆಳಕು, ಪ್ರಕಾಶ.
ಅದರ ಇದು ಟೈಮ್ ಪ್ರಾಫಸಿ ಅಂತ ಒಂದು ಟೈಮ್ ಪ್ರಾಫಸಿ ಅದರ ಇದು ಬಿಟ್ಟು ಇನ್ನ ತುಂಬಾ ಟೈಮ್ ಪ್ರಾಫಸಿ ಇದೆ. ಆದ್ರೆ ಇನ್ನೊಂದು ಟೈಮ್ ಪ್ರಾಫಸಿ ನೋಡೋಣ ಯಾವ್ದಪ್ಪ ಅಂತಂದ್ರೆ ನಮ್ಮ ಬೈಬಲ್ ಕ್ರೊನಾಲಜಿ. ಏನಿದು ಬೈಬಲ್ ಕ್ರೊನಾಲಜಿ ಅಂತಂದ್ರೆ ಆದಾಮ್ನ ಸೃಷ್ಟಿ ಮಾಡ್ದಾಗಿಂದ ಹಿಡಿದು ಕ್ರಿಸ್ತನ ಮೊದಲನೇ ಬರುವಿಕೆವರೆಗೂ ಎಷ್ಟು ವರ್ಷ ಅಂತ ನಮಗೆ ಬೈಬಲ್ ಸೂಪರ್ ನಮಗೆ ಕೊಟ್ಟಿದ್ದಾರೆ ಅಲ್ವರ. ಇದು ಹೆಂಗಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಒಂದೇ ವಾಕ್ಯದಲ್ಲಿ ಕೊಟ್ಟಿಲ್ಲ, ಇದು 8 ಭಾಗದಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಈ ಕ್ಲಾಸ್ ನಾವು ನಿಮ್ಗೆ ತಗೊಂಡಿಲ್ಲ, ಅದರಿಂದ ಇದು ನೋಟ್ಸ್ ಇದೆ ನಿಮ್ಗೆ ಕಳ್ಸ್ಕೊಡ್ತೀನಿ. ಅದ್ರ ತುಂಬ ಸಿಂಗಲ್ ಶೀಟಲ್ಲಿ ಒಂದು ನೋಟ್ಸ್ ಮಾಡಿದಿರಿ, ಅದನ್ನ ಕಳ್ಸ್ಕೊಡ್ತೀರಿ. ನೀವೆಲ್ಲ ಏನು ಮಾಡಬೇಕು ಅಂತಂದ್ರೆ ಈ ಕ್ಲಾಸ್ ಆಗಿದ್ದ ನಂತರ ನಾನು ಗ್ರೂಪಲ್ಲಿ ಹಾಕ್ತೀನಿ ಅಂತ ನೀವು ನಿಮ್ಮ ಬೈಬಲ್ಗಳನ್ನ ತೆಗೆದು ಈ ಹೇಳಂಥ ವಾಕ್ಯಗಳಲ್ಲಿ ಎಲ್ಲ ಕೂಡಿಸ್ಬಿಟ್ಟು ನೋಡಿ ಕರೆಕ್ಟಾಗಿ ಇದೆಯಾ ಅಂತ ನಿಮ್ಗೆ ಬರ್ತಾ ನೋಡಿರ್ತೀನಿ. ಅದರ ಅದು ನೋಡ್ಬೇಕಾದ್ರೆ 8 ಗ್ರೂಪ್ಗಳಿದೆ. 8 ಗ್ರೂಪ್ಸಲ್ಲಿ ಕ್ರಿಸ್ತನ ಎರಡನೇ ಬರುವಿಕೆ ಯಾವಾಗ ಆಯ್ತು ಲೆಕ್ಕ ಹಾಕ್ಬೋದು. ಹೇಗೆ ಅಂದರೆ ಮೊದಲನೇ ಗ್ರೂಪು ಆದಾಮ್ನ ಸೃಷ್ಟಿ ಮಾಡ್ದಾಗಿಂದ ಹಿಡ್ದು ಏನ್ರಿ ಜಳಪಳೆಯ ಬಂತು ಗೊತ್ತಾ ಮೊದಲನೇ ಹೋಗ್ತಲ್ಲಿ ಅದರ ಸಮಯ. ಇದು ಎಷ್ಟು ಅಂದರೆ 1656 ವರ್ಷಗಳು. ಇದೆಲ್ಲ ಬೈಬಲ್ ವಾಕ್ಯಗಳಿದೆ, ಬೈಬಲ್ ವಾಕ್ಯಗಳ ಮುಖಾಂತರ ಪ್ರೂವ್ ಮಾಡ್ತಾರೆ, ಏನು ನೀವು ಡೌಟೇ ಬರಂಗಿಲ್ಲ. ಕಳಿಸ್ಕೊಡ್ತೀನಿ, ದಯವಿಟ್ಟು ಓದ್ರಿ ಆಯ್ತಾ. ಇದಾಗಿದ್ಮೇಲೆ ಕೂಡ ನಿಮ್ಗೆ ಡೌಟ್ ಇತ್ತು ಅಂದರೆ ನೆಕ್ಸ್ಟ್ ವೀಕ್ ಇರ್ಬೇಕು, ಫುಲ್ ಕ್ಲಿಯರಿಟಿ ಇರೋಣ, ನೋ ಇಶ್ಯೂಸ್. ಓಕೆನಾ, ಮೊದಲನೇ ಭಾಗ. ಎರಡನೇ ಭಾಗ ಜಳಪಳೆ ನಂತರ ಏನು ಮಾಡ್ತಾರೆ, ನೋವಂಗಿರಂತ 3 ಜನ ಮಕ್ಕಳು ಹೊರಗಡೆ ಬರ್ತಾರೆ. ಅದರ ಅಲ್ಲಿನ ಜನರೇಷನ್ ಶುರು ಆಯಿತು. ಅದರ ಶೆಮ್ ಹ್ಯಾಮ್ ಎಫತ್, ಅದರ ಶೆಮ್ ಮುಖಾಂತರ ಆಯಿತು ಜನರೇಷನ್ ಕಂಟಿನ್ಯೂ ಆಯಿತು. ಅದರಿಂದನೇ ಅಬ್ರಹಾಂ ಬಂದಿದ್ದು. ಅದರ ಜಳಪಳೆಯಿಂದ ದೇವರು ಅಬ್ರಹಾಂ ಹತ್ರ ಒಡಂಬಡಿಕೆ ಮಾಡ್ಕೊಂತಾರೆ ಗೊತ್ತಾ, ಅದು 427 ವರ್ಷಗಳು. ಓಕೆನಾ, ಇದಾಗಿದ್ದ ನಂತರ ದೇವತೆ ಅಬ್ರಹಾಂ ಹತ್ರ ಒಡಂಬಡಿಕೆ ಮಾಡ್ಕೊಂತಾರೆ. ಅಲ್ಲಿಂದ ಹಿಡಿದು ನ್ಯಾಯ ಪ್ರಮಾಣ ಕೊಡ್ತಾರೆ. ಇಸ್ರೇಲ್ ಜನಗಳಿಗೆ ಕೊಟ್ಟಿದ್ದ ಮೊದಲನೇ ನ್ಯಾಯ ಪ್ರಮಾಣ ಯಾವ್ದಪ್ಪ ಅಂತಂದ್ರೆ ಪಸ್ಕಾ. ಆ ಪಸ್ಕಾ ಆಗೋ ತನಕ ಮೊದಲನೇ ಪಸ್ಕಾ ಇಸ್ರೇಲ್ ಜನಗಳು ಐಗುಪ್ತ ದೇಶದಲ್ಲಿ ಇರ್ಬೇಕನ್ನ ಆಚರಣೆ ಮಾಡ್ತಾರೆ. ಅಲ್ಲಿವರೆಗೂ 430 ವರ್ಷ. ಇದು ಅಪೊಸ್ತಲ ಪೌಲು ಹೊಸ ಒಡಂಬಡಿಕೆ ನಮಗೆ ಕೊಡ್ತಾರೆ. ಇದಾಗಿದ್ದ ನಂತರ ಇಸ್ರೇಲ್ ಜನಗಳು ಐಗುಪ್ತ ದೇಶನ ಬಿಟ್ಟು ಕಾನಾನ್ ದೇಶಕ್ಕೆ ಹೋಗ್ಬಿಟ್ಟು ಕಾನಾನ್ ದೇಶದಂತೆ ಎಲ್ಲಾ ಶತ್ರುಗಳನ್ನ ಸಾಯಿಸ್ಬಿಟ್ಟು ಅದಿರಂತೆಲ್ಲ ನಾಶ ಮಾಡಿ ತಮ್ಮ ಒಂದು ಡೇರೆಗಳನ್ನ ಹಾಕೊಂಡು ಮನೆಗಳನ್ನ ಕಟ್ಕೊಂಡು ಕಾನಾನ್ ದೇಶದಲ್ಲಿ ಪರ್ಮನೆಂಟಾಗಿ ವಾಸ ಮಾಡಕ್ಕೆ ಶುರು ಮಾಡ್ತಾರೆ. ಇದು ಒಟ್ಟು ಸಮಯ ಎಷ್ಟಪ್ಪ ಅಂದರೆ 46 ವರ್ಷಗಳು. ಹೇಗೆ ಅಂದರೆ ಐಗುಪ್ತ ದೇಶದಿಂದ ಸಿನಾಯಿವರೆಗೂ ನಡ್ಕೊಂಬರ್ತಾರೆ. ಇದು 1 ವರ್ಷ ತಗೊಂತಾರೆ. ಸಿನಾಯಿ ಪರ್ವತ ಬಂದಿದ್ಮೇಲೆ ನ್ಯಾಯ ಪ್ರಮಾಣನ ಮೋಸೆ ಮುಖಾಂತರ ಇಸ್ಕೊತಾರೆ. ಆದರೆ ಇಸ್ರೇಲ್ ಜನಗಳು ಏನು ಮಾಡ್ತಾರೆ, ನ್ಯಾಯ ಪ್ರಮಾಣ ಇಸ್ಕೊಂಡ ತಕ್ಷಣ ಕಾನಾನ್ ದೇಶಕ್ಕೆ ಬಾರ್ಡರ್ ತಗೋತಾರೆ. ಅಯ್ಯೋ ಹೋಗೋದು ಬೇಡ, ರಾಕ್ಷಸಗಳಿದ್ದಾರೆ ಅಂತ ಹೇಳ್ತಾರೆ. ದೇವ್ರ ಕೋಪ ಅವ್ರ ಮೇಲೆ ಬರ್ತಾರೆ. 40 ವರ್ಷ ಶಿಕ್ಷೆ ಕೊಡ್ತಾರೆ. 40 ವರ್ಷ ಅರಣ್ಯದಲ್ಲೇ ಸುತ್ತಾಡ್ತಾ ಇರ್ತಾರೆ. ಅದು 40 ವರ್ಷ. ಈ 40 ವರ್ಷ ಆಮೇಲೆ ತಿರ್ಗಿ ಏನು ಮಾಡ್ತಾರೆ, ಕಾನಾನ್ ದೇಶ ಬಾರ್ಡರ್ಗೆ ಬರ್ತಾರೆ. ಈ ಸತಿ ಅವಿಶ್ವಾಸಿಯಾಗಿರಲ್ಲ, ವಿಶ್ವಾಸ ಉಳ್ಳವರಾಗಿ ಯೋಶುವ ಮುಖಾಂತರ ಕಾನಾನ್ ದೇಶಕ್ಕೆ ಹೋಗ್ತಾರೆ. ಹೋಗಿದ ತಕ್ಷಣ ಎಲ್ಲ ರಾಜ್ಯಗಳನ್ನ ಸಾಯ್ತಾರೆ. ಎಲ್ಲ ನಾಶ ಮಾಡೋದಕ್ಕೆ ದೊಡ್ಡಂಥ ಸಮಯ 5 ವರ್ಷಗಳು. ಸೊ ಟೋಟಲ್ 46 ವರ್ಷಗಳು. ಸರಿ, ಕಾನಾನ್ ದೇಶಕ್ಕೆ ಬಂದ ಏನಾಯ್ತು, ನ್ಯಾಯಸ್ಥಾಪಕರನ್ನ ದೇವ್ರು ಕೊಡ್ತಾರೆ. ಇದು 450 ವರ್ಷಗಳು. ನ್ಯಾಯಸ್ಥಾಪಕರಾಗಿ ಮೇಲೆ ಏನು ಕೇಳ್ತಾರೆ, ನಮಗೆ ರಾಜ್ಯಗಳು ಕೊಡೋದು ಕೇಳ್ತಾರೆ. ಆ ರಾಜ್ಯಗಳ ಸಮಯ 513 ವರ್ಷಗಳು ರೀ. ಅದರ ಈ ರಾಜ್ಯಗಳೆಲ್ಲ ಕೊನೆಯ ರಾಜ ಯಾರಪ್ಪ ಅಂದರೆ ಸಿಡಿಕಿನ ರಾಜ. ಆವಾಗ ದೇವರು ಏನು ಮಾಡ್ತಾರೆ, ಇಸ್ರೇಲ್ ಜನಗಳನ್ನ ಸೆರೆಗೆ ಕರ್ಕೊಂಡು ಹೋಗ್ತಾರೆ ಬಾಬಿಲೋನ್ ದೇಶಕ್ಕೆ. ಅದು ಎಷ್ಟು ವರ್ಷ ಅಂದರೆ 70 ವರ್ಷ ಅವ್ರು ಸೆರೆಯಲ್ಲಿರ್ತಾರೆ. 70 ವರ್ಷ ಆಗಿದ್ಮೇಲೆ ಕೂರೇಸ್ ರಾಜ ಕಣ್ಣಿಟ್ಕೊಂತಾನೆ, ಅಯ್ಯೋ ದೇವ್ರ ಕೃಪೆ ಯಹೂದ್ಯರ ಮೇಲಿದೆ, ದೇವ್ರ ಕೃಪೆಯಿಂದನೇ ಬಾಬಿಲೋನ್ ಆಕ್ರಮಣ ಮಾಡ್ಕೊಂಡಿದ್ದು ಅಂತ ಏನು ಮಾಡ್ತಾನೆ, ಅವನು ಯಹೂದ್ಯರಿಗೆಲ್ಲ ಸ್ವಾತಂತ್ರ್ಯ ಕೊಡ್ತಾನೆ. ದಯವಿಟ್ಟು ಹೋಗ್ಬಿಟ್ಟು ನೀವೇನು ಮಾಡಿ, ನಿಮ್ಮ ದೇವರ ಆಲಯ ನೀವು ದಯವಿಟ್ಟು ಕಟ್ಟಿ ಅಂತ ಏನು ಮಾಡ್ತಾನೆ, ಇಸ್ರೇಲ್ ಜನಗಳಿಗೆ ಹೇಳ್ತಾನೆ. ಆ ಪ್ರವಾದನೆ ಪ್ರಕಾರ ಎಲ್ಲ ಇಸ್ರೇಲಿಗೆ ಬಂದ್ಬಿಟ್ಟು ತನ್ನ ದೇವರ ಆಲಯನ ಏನು ಮಾಡ್ತಾರೆ, ಕಟ್ತಾರೆ. ಆ ವಾಕ್ಯ ಮಾತ್ರ ಓದ ನೋಡಿದ್ದೀನಿ. ಇಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ 36:22. ಯಾರಾದ್ರು ಸೋದರಿಗಳು ಓದ್ತೀರಾ ದಯವಿಟ್ಟು ಪ್ಲೀಸ್? ಸೆಕೆಂಡ್ ಕ್ರಾನಿಕಲ್ಸ್ 36:22 ಓದಿ ಬ್ರದರ್. ಪಾರಸಿಯ ಅರಸನಾದ ಕೋರೇಶನ ಮೊದಲನೆಯ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೇಶನ ಮನಸ್ಸನ್ನು ಪ್ರೇರೇಪಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗೂರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೋರೇಶನೆಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲಾ ರಾಜ್ಯಗಳನ್ನು ಒಪ್ಪಿಸಿ ತನಗೋಸ್ಕರ ಯಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾನೆ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ
ಅವರು ಸ್ವದೇಶಕ್ಕೆ ಹೋಗಲಿ, ಅವರ ದೇವರಾದ ಯೆಹೋವನು ಅವರ ಸಂಗಡ ಇರುವನು ಎಂದು ಪ್ರಕಟಿಸಿದನು. ನೋಡ್ರ, ಇದು ಯಾವಾಗಪ್ಪ ಅಂತ ಪ್ರಕಟಿಸಿದ್ರೆ ಕೂರೇಸ್ ರಾಜನ ಮೊದಲನೇ ವರ್ಷದ ಆಳ್ವಿಕೆಯಲ್ಲಿ ಅಂತ ಹೇಳ್ತಾರೆ. ಈ ಕೂರೇಸನ ಮೊದಲನೇ ವರ್ಷದ ಆಳ್ವಿಕೆ ಯಾವಾಗಪ್ಪ ಆಯ್ತು ಅಂದ್ರೆ 536 ಕ್ರಿಸ್ತ ಶಕ, ಸಾರಿ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಅಲ್ಲ, ಕ್ಷಮಿಸಿ, ಕ್ರಿಸ್ತ ಪೂರ್ವ. ಓಕೆನಾ? ಸೊ ಇದು 8 ಗ್ರೂಪ್. 8 ಗ್ರೂಪ್ನ ನಾವು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತದೆ ಅಂತಂದ್ರೆ 1656 ಪ್ಲಸ್ 427 ಪ್ಲಸ್ 430 ಪ್ಲಸ್ 46 ಪ್ಲಸ್ 450 ಪ್ಲಸ್ 513 ಪ್ಲಸ್ 70 ಪ್ಲಸ್ 536 ಮಾಡಿದ್ರೆ 4128 ಬರ್ತದೆ. ಇದು 4128 ಎಲ್ಲಿವರೆಗೂ? ಕ್ರಿಸ್ತನ ಮೊದಲನೇ ಬರುವಿಕೆವರೆಗೂ. ನೋಡ್ರಿ, ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತು ನೋಡಿ, ದೇವರು 6 ದಿನ ಸೃಷ್ಟಿ ಮಾಡ್ತಾರೆ, 7 ದಿನ ರೆಸ್ಟ್ ತಗೊಂತಾರೆ. ಕರೆಕ್ಟಾ? ಈ ಒಂದೊಂದು ದಿನಗಳ ಸಮಯ 7000 ವರ್ಷ ಅಂತ ನಮಗೆ ಚೆನ್ನಾಗಿ ಗೊತ್ತು ಅಲ್ವರ? ಅದು ಹೆಂಗಿದೆ ಅಂತಂದ್ರೆ 6000 ವರ್ಷ ಪ್ಲಸ್ 1000 ವರ್ಷ 7000 ವರ್ಷ, 7000 ವರ್ಷ ಒಂದು ದಿನ. ದೇವರು 6 ದಿನ ಸೃಷ್ಟಿ ಮಾಡಿದ್ರು ಏನರ್ಥ? 42,000 ವರ್ಷಗಳು ದೇವ್ರು ಸೃಷ್ಟಿ ಮಾಡಿ ದೇವ್ರು ರೆಸ್ಟ್ ತಗೊಂಡ್ರು. 7ನೇ ದಿನ ದೇವ್ರು ವಿಶ್ರಾಂತಿ ಮಾಡೋದಂತಲ್ಲ, ಇವತ್ತು ನಾವು ವಿಶ್ರಾಂತಿ ದಿನದಲ್ಲಿ ಇರ್ತಾರದು. ಆ 7,000 ವರ್ಷ ಇದೆ ಗೊತ್ತಾ? 7ನೇ ದಿನ ಸೃಷ್ಟಿಯ ದಿನ, ಅದು 7000 ವರ್ಷ ಅಂದಲ್ಲ, ಅದು ಕೂಡ ಮೊದಲು 6000 ವರ್ಷ ಬರ್ತಾರೆ, ಆಮೇಲೆ 1000 ವರ್ಷ ಬರ್ತಾರೆ. ಈ 6000 ವರ್ಷ ಬರೀ ಕೆಟ್ಟಿದ್ ಬಿಟ್ಟಿದ್ದಾರೆ, 1000 ವರ್ಷ ಕ್ರಿಸ್ತನ ಆಳ್ವಿಕೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ. ಓಕೆನಾ? ಸರಿ, ಇದರಲ್ಲಿ ನಾವೇನು ನೋಡಿದ್ರಿ ಇದುವರೆಗೂ? 4128 ವರ್ಷ ನಮ್ಗೆ ಸಿಕ್ಬಿಡ್ತಿಲ್ಲಿ. ಇವಾಗ ನಾವು ಏನು ನೋಡಬೇಕು ಅಂದರೆ ಕ್ರಿಸ್ತನ 1000 ವರ್ಷ ಯಾವಾಗಪ್ಪ ಆರಂಭ ಆಗ್ತದೆ ಅಂತ ಚೆಕ್ ಮಾಡೋಕೆ. ಹೆಂಗೆ ಚೆಕ್ ಮಾಡೋದು? ಈ ಭಾಗನ ಹೆಂಗೆ ಚೆಕ್ ಮಾಡಬೇಕು? ಸಿಂಪಲ್. 6000 ವರ್ಷದಲ್ಲಿ 4128 ಮೈನಸ್ ಮಾಡಿದ್ರೆ, ಕಳೆದ್ರೆ ನಮಗೆ ಬಾಕಿ ಎಷ್ಟು ವರ್ಷ ಇದೆ ಅಂತ ನಮ್ಗೆ ಸಿಕ್ಬಿಡ್ತಾರೆ. ಯಾರು ನೋಡ್ತೀರಾ? ಬಾಕಿ ಎಷ್ಟು ವರ್ಷ ಇದೆ ಅಂತ ಗೊತ್ತಾಗ್ತದೆ? ಮಾಡಿ ನೋಡಿದ್ರ? 1872. ವೆರಿ ಗುಡ್. 1872, 1872. ಅಂದರೆ 1872 ಅಲ್ಲಿ ಕ್ರಿಸ್ತನ 1000 ಇಯರ್ಸ್ ಏನಾಗಬೇಕು? ಶುರು ಆಗ್ಬೇಕು. ಅಂದರೆ ಆತನ ಬರಬೇಕು, ಆತನ ಆಳ್ವಿಕೆ ಮಾಡಬೇಕು. ಅಂದರೆ ಆತನ ಏನಾಗಬೇಕು? ಎಡಂಬರಿಕೆಲೆ ಬರಬೇಕು. ಅಂದರೆ 1872 ಕ್ರಿಸ್ತನ ಬರಬೇಕು. ಸರಿ, ಅವಾಗ ಏನು ನೋಡಿದ್ದೇನು? 1874 ಅಂತ ನೋಡಿದ್ರೆ ಇಲ್ಲಿ 1872 ಬಂತಲ್ಲ, 2 ವರ್ಷ ಯಾಕೆ ವ್ಯತ್ಯಾಸ? ಯಾಕಪ್ಪ ವ್ಯತ್ಯಾಸ? ಏನಕ್ಕೆ 2 ವರ್ಷ ವ್ಯತ್ಯಾಸ ಅಂತ ಹೇಳ್ಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ದೇವರು ಮನುಷ್ಯನ ಯಾವಾಗ ಸೃಷ್ಟಿ ಮಾಡಿದ್ರು ಅಂತ ಓದ್ಬೇಕ್ರಿ. ಅವರ ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ ಯಾವಾಗ? 7ನೇ ದಿನದಲ್ಲಿ ಸೃಷ್ಟಿ ಮಾಡಿದ್ರ ಅಥವಾ 6ನೇ ದಿನದಲ್ಲಿ ಸೃಷ್ಟಿ ಮಾಡಿದ್ರ ಅಥವಾ 6ನೇ ದಿನದಲ್ಲಿ ಯಾವ ಸಮಯದಲ್ಲಿ ಸೃಷ್ಟಿ ಮಾಡಿದ್ರು? ಕರೆಕ್ಟಾ? ವಾಕ್ಯ ಓದ ನೋಡಿ. ಎಲ್ಲಪ್ಪ ಅಂದರೆ ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯ ಮತ್ತೆ 31ನೇ ವಾಕ್ಯ. ದಯವಿಟ್ಟು ಯಾರು ಓದ್ರಿ 2 ವಾಕ್ಯಗಳನ್ನು ಕೂಡ. Genesis 1:26 and 31. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ನೋಡ್ರ, ದೊರೆತನ ಮಾಡಲಿ ಅಂತಂದ್ರಂತೆ. ನೋಡ್ರ, ದೇವ್ರ ಮನುಷ್ಯನ ಸೃಷ್ಟಿ ಮಾಡೋ ದೊರೆತನ ಮಾಡಲಿ ಅಂದ್ರೆ ಇದು ಯಾವಾಗ? 31ನೇ ವಾಕ್ಯ. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹಳ ಒಳ್ಳೆದಾಗಿತ್ತು. ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 6ನೆಯ ದಿನವಾಗಿತ್ತು. ದೇವ್ರಂಗ್ರೆ ಸೃಷ್ಟಿ ಮಾಡಿದ ಮನುಷ್ಯನ 7ನೇ ದಿನದಲ್ಲ ರೀ. ನಾವು ನೋಡಿದ್ದು ಸಮಯ ಏನ್ರಿ? 6000 ವರ್ಷ ಪ್ಲಸ್ 1000 ವರ್ಷ ನೋಡಲ್ಲ, 4128 ವರ್ಷ ನೋಡಲ್ಲ. ಅದೆಲ್ಲಿ 7ನೇ 1000 ವರ್ಷದ ಆರಂಭದಿಂದ ನೋಡಿದ್ರಿ. ನಾವೇನು ಮಾಡಬೇಕು ಅಂದರೆ ಮನುಷ್ಯನ ಸೃಷ್ಟಿ ಮಾಡಿದ 6ನೇ ದಿನದ ಲಾಸ್ಟಲ್ಲಿ, ಫಸ್ಟ್ ಅಲ್ಲ ರೀ. ಅದಕ್ಕೆ ಏನು ಮಾಡಬೇಕು? ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕ್ರಿ. ಅದರ 6ನೇ ದಿನಕ್ಕೆ ಏನು ಮಾಡಕ್ಕೆ ನಾವು ಹೋಗ್ಬೇಕು? ಅದಕ್ಕೆ ದೇವ್ರ ಮನುಷ್ಯನ ಸೃಷ್ಟಿ ಮಾಡಿದ 6ನೇ ದಿನದ ಅಂತ್ಯದಲ್ಲಿ. ಇವಾಗ ನಾವೇನು ಮಾಡಬೇಕು ಅಂದರೆ ಈ 6ನೇ ದಿನ ಅಂತ್ಯದಲ್ಲಿ 2 ವರ್ಷಗಳಿತ್ತು. ಅದೇ ನೀವು ಕೇಳ್ಬೋದು, ಬ್ರದರ್ 2 ವರ್ಷ ಇತ್ತು ಅಂತ ನಿಮ್ಗೆ ಹೆಂಗೆ ಗೊತ್ತು? ಹೆಂಗಿದೆ ಅಂತಂದರೆ ಬೈಬಲಲ್ಲಿ ಪ್ರೂಫ್ ಇದೆ ರೀ. ಆದಾಮು ಈಡೇನ್ ತೋಟದಲ್ಲಿ ಇರಬೇಕಾದ್ರೆ ದೇವರು ಮೊದಲು ಯಾರನ್ನ ಸೃಷ್ಟಿ ಮಾಡಿದ್ದು? ಏವಳನ್ನ ಯಾವಾಗ ಸೃಷ್ಟಿ ಮಾಡಿದ್ದು? 2 ವರ್ಷ ಆದ್ಮೇಲೆ. ಅದರ ಆಕ್ಚುಲಿ 2 ವರ್ಷ ಅಲ್ಲ,
1 ವರ್ಷದ ನಂತರ. ಹೇಗೆ? ಬೈಬಲ್ನ ಪ್ರೂಫ್ ಇದೆಯಾ ಅಂದರೆ ಎಸ್ ಇದೆ. ಎಲ್ಲಪ್ಪ ಇದೆ ಅಂದರೆ ಆದಿಕಾಂಡ 2ನೇ ಅಧ್ಯಾಯದಲ್ಲಿ 18 ಮತ್ತೆ 19 ಓದ್ರಿ. ಮತ್ತು ಯೆಹೋವ ದೇವರು ಹ್ಮ್. ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಹ್ಮ್. ಅವನಿಗೆ ಸೆರೆಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಏನ್ ಹೇಳ್ತಾರೆ ದೇವ್ರಲ್ಲಿ? ಅವನು ಒಬ್ಬಂಟಿನ ಚೆನ್ನಾಗಲ್ಲಪ್ಪ, ಅವನ ಸಂಗಾತಿನ ಸೃಷ್ಟಿ ಮಾಡ ಅಂತ ಹೇಳ್ತಾರೆ. ಸರಿ, ಅವಾಗ ಅವನ ಹೆಂಡತಿನ ಸೃಷ್ಟಿ ಮಾಡ್ತಾರೆ. ಹೆಂಗ್ ಸೃಷ್ಟಿ ಮಾಡಿದ್ರು ದೇವರು? ಮುಂದಕ್ಕೆ ಓದಿ ಹೇಳ್ತಾರೆ. ಕಂಟಿನ್ಯೂ ಹೋದ್ರಿ. ಆಗ ಆತನು ಹ್ಮ್. ಎಲ್ಲ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ, ಹ್ಮ್. ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನೋ ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ನೋಡ್ರ, ಇವಾಗ ದೇವರು ಹೆಂಡತಿ ಅಂತಾನೆ ಕೊಡ್ಬೇಕಾಗಿತ್ತು. ಅದ್ ಬದಲು ಏನ್ ಮಾಡ್ತಾರೆ? ಎಲ್ಲಾ ಭೂಜಂತುಗಳನ್ನ ಸೃಷ್ಟಿ ಮಾಡಿ ಮುಂದೆ ಬರ ಮಾಡ್ತಾರಂತೆ. ನೆಕ್ಸ್ಟ್ ಏನಾಯ್ತು? ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ನೋಡ್ರ, ಆದಾಮ ಏನ್ ಮಾಡ್ತಾನೆ? ಎಲ್ಲಾ ಪ್ರಾಣಿಗಳಿಗೆ ಏನ್ ಮಾಡೋಣ? ಇವಾಗ ಹೆಸರು ಇಟ್ಟವನ ಅಂತಾರೆ. ಅದರ ಹೆಂಗಿಟ್ಟ ಹೆಸರು? ಸುಮ್ಮನೆ ಹೆಂಗೆ ಇಟ್ಬಿಟ್ಟಿತಾನ? ಇವಾಗ ಲಯನ್ ಅಂತ ಅಂದ್ಬಿಟ್ಟು ಹೆಸರಿಟ್ಟಿದ್ಯಾರು? ಟೈಗರ್ ಅಂತ ಹೆಸರಿಟ್ಟಿದ್ಯಾರು? ಅದರ ಸುಮ್ಮನೆ ಹೆಂಗೆ ಹೆಸರಿಟ್ಟವನ? ಅದೇ ಇಲ್ಲ ರೀ, ಸೈಂಟಿಫಿಕ್ ಆಗಿ ಹೆಸರುಗಳಿದೆ ರೀ. ಅದರ ಏನ್ ಸೈಂಟಿಫಿಕ್ ಆಗಿ ಹೆಸರು? ಮನುಷ್ಯನ್ಗೆ ಸೈಂಟಿಫಿಕ್ ನೇಮ್ ಏನು ಯಾರಿಗ ಗೊತ್ತಿದ್ಯಾ? ಹೋಮೋಸೇಪಿಯನ್. ಪರವಾಗಿಲ್ಲ ಬದರ್, ನೀವು ಟೀಚರಾ? ನೋಡ್ರ, ಅದೇ ಬೈ ನಾಮನ್ ಕ್ಲೇಚರ್. ಕರೆಕ್ಟಾ ಬದರ್ ನಾನು ಹೇಳದ? ಸರಿ ಸರಿ. ಎರಡು ಒಟ್ಟಿಗೆ ಸೇರಿದ್ರೆ ಬೈ ನಾಮನ್ ಕ್ಲೇಚರ್ ಆಗ್ತದೆ. ಹೋಮೋ ಸೆಪಿಯನ್ಸ್, ಹೋಮೋ ಪ್ಲಸ್ ಸೆಪಿಯನ್ಸ್, ಹೋಮೋ ಸೆಪಿಯನ್ಸ್, ಅದಕ್ಕೆ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೆಸರು ಬಂದಿರೋದು ಅಲ್ವರ. ಇದೇ ತರ ಮಾವಿನ ಹಣ್ಣಿಗೆ ಏನು ಹೆಸರು? ಸೈಂಟಿಫಿಕ್ ಹೆಸರು ಗೊತ್ತಾ ಯಾರಿಗಾರ? ಮ್ಯಾಗ್ನಿಫರಾ ಇಂಡಿಕಾ ಅಂತ. ಏನ್ರಿ ಮ್ಯಾಗ್ನಿಫರಾ ಇಂಡಿಕಾ ಅಂದ್ಬಿಟ್ಟು ಮ್ಯಾಂಗೋಗೆ ಸೈಂಟಿಫಿಕ್ ಹೆಸರು. ಟಾಟಾ ಇಂಡಿಕಾ ಅಲ್ಲ ರೀ, ಮ್ಯಾಗ್ನಿಫರಾ ಇಂಡಿಕಾ ಅಂತ. ಅದೇ ಥರ ಲಯನ್ಗೆ ಒಂದು ಸೈಂಟಿಫಿಕ್ ಹೆಸರು ಇದೆ, ಅದರ ಟೈಗರ್ ಹೆಸರಿದೆ. ಏನಕ್ಕೆ ಇದು ಸೈಂಟಿಫಿಕ್ ಹೆಸರು ಹೆಂಗ್ ಬಂತು ಅಂದರೆ, ಆ ಪ್ರಾಣಿ ಅಥವಾ ಆ ಒಂದು ಏನ್ರಿ ಹಣ್ಣು ತರಕಾರಿ ಗಿಡಗಳಿದ್ದಲ್ಲ, ಅದಕ್ಕೆ ಸ್ಪೆಷಲ್ ಆಗಿರೋಂಥ ಗುಣಲಕ್ಷಣಗಳು ಏನಾಗಿರ್ಬೇಕು ಇರಬೇಕು. ಇದನ್ನ ಸೈನ್ಸಲ್ಲಿ ಸ್ಪೆಸಿಫಿಕೇಶನ್ಸ್ ಕೊಡ್ತಾರ್ರಿ. ಅದು ಹೀಗೆ ಇರಬೇಕು, ಹಂಗೆ ಇರಬೇಕು ಅಂದ್ಬಿಟ್ಟಲ್ರ. ಏನ್ರಿ ಎಲೆಗಳಲ್ಲಿ ಹೆಂಗೆ ವೇನ್ಸ್ ಹೆಂಗಿರ್ಬೇಕು, ಅದ್ರ ಬೇಸಿಸ್ ಮೇಲೆ ಗಿಡಕ್ಕೆ ಏನ್ರಿ ಒಂದು ಪರ್ಟಿಕ್ಯುಲರ್ ಹೆಸರು ರೀ, ಸುಮ್ಮನೆ ಕೊಟ್ಬಿಡಲ್ಲ. ಅದರ ಈ ಬೇಸಿಸ್ ಹೋಮೋಸೆಪಿಯನ್ಸ್ ಅಂದ್ರೆ ಏನು ಗೊತ್ತಾ? ದೇ ಶುಡ್ ಗಿವ್ ಬರ್ತ್ ಟು ಲೈವ್ ಒನ್ಸ್. ಕೋಳಿ ಥರ ಮೊಟ್ಟೆಗೆ ಕೊಟ್ಟರಾಗಲ್ಲ, ಅದು ನಾಟ್ ಹೋಮೋಸೆಪಿಯನ್ಸ್ ಅಲ್ವರ. ಏನ್ರಿ ಅದು ಹ್ಯೂಮನ್ ಬೀಯಿಂಗ್ಸ್ ಥರ ಬರಲ್ಲ. ಅದಕ್ಕೆ ಎರಡಕ್ಕೂ ವ್ಯತ್ಯಾಸ ಇದೆ ರೀ. ಆ ಬೇಸಿಸ್ ಮೇಲೆನೆ ದೇವ್ರು ಏನು ಮಾಡೋರೆ, ಮುಂದೆ ಬರ ಮಾಡಿದವ್ರು ಎಲ್ಲ ನಿಂತ್ಕೊಂಡು ಕ್ಯೂ ನಿಂತ್ಕೊಡ್ರಿ. ನೋಡಪ್ಪ ಟೈಗರ್ ಬಂತು, ಅದಕ್ಕೆ ಹೆಸರಿಡಪ್ಪ ಅಂತ ಹಂಗೆ ಹೇಳಿಲ್ಲ. ಅವ್ರೇನು ಮಾಡಿತಾನೆ, ಎಲ್ಲಾ ಪ್ರಾಣಿಗಳು ಮುಂದೆ ಬರ ಮಾಡೋದೆ ಆ ಪ್ರಾಣಿಗಳ ಬಿಹೇವಿಯರ್ ಎಲ್ಲ ಅಬ್ಸರ್ವ್ ಮಾಡಿತಾನ್ರಿ. ಅಬ್ಸರ್ವ್ ಮಾಡಿ ಏನು ಹೇಳ್ತಾನೆ, ಇದೇ ಹೆಸರು ಕರೆಕ್ಟು ಅಂತ ಏನು ಮಾಡ್ತಾರೆ. ದೇವರು ಜ್ಞಾನದಿಂದ ಆ ಹೆಸರುಗಳನ್ನ ಇಟ್ಟಿರ್ತಾನಂತಾರೆ. ಎಲ್ಲಿ ಕೊಟ್ಟಾರೆ ನೋಡಿ, ಅಲ್ಲೇ ಕೊಟ್ಟಾರೆ ನೋಡಿ ನಿಂತೀನಿ. ಏನು ಹೇಳ್ತಾರೆ ಇವಾಗ 20ನೇ ವಾಕ್ಯ ಓದ್ರಿ ನಿಂತೀನಿ, ಇನ್ನೊಂದ್ಸತಿ ಓದಿ ನಿಂತೀನಿ. ಆದಿಕಾಂಡ 2:20. ಹೀಗೆ ಆ ಮನುಷ್ಯನು ಎಲ್ಲಾ ಪಶುಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆಮೇಲೆ ಆದರೆ ಆ ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ. ಇವಾಗ ನೋಡಿ ಅವ್ನಿಗೆ ಏನಾಗಿದೆ, ಫೀಲಿಂಗ್ ಬಂದಿದೆ. ಅಂದ್ರೆ ಏನ್ ಮಾಡೋಣ, ಎಲ್ಲಾ ಪ್ರಾಣಿಗಳು ಅಬ್ಸರ್ವ್ ಮಾಡೋಣ. ಎಲ್ಲಾ ಪ್ರಾಣಿಗಳು ಹೆಂಗಿದೆ, ಜೋಡಿ ಆಗಿದೆ, ಗಂಡಿದೆ, ಹೆಣ್ಣಿದೆ, ಅದರ ಬಿಹೇವಿಯರ್, ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡೋನೆ. ಆದ್ರೆ ಇವ್ನಿಗೆ ಏನಿಲ್ಲ, ಇವಾಗ ಒಂದು ಸಂಗಾತಿ ಇಲ್ಲ ಅಂತ ಫೀಲಿಂಗ್ ಆಗಿದೆ. ಈ ಪ್ರಾಣಿಗಳನ್ನೆಲ್ಲ ಅಬ್ಸರ್ವ್ ಮಾಡಿ ಕ್ಯಾರೆಕ್ಟರ್ಸ್ನೆಲ್ಲ ಎಸ್ಡಕ್ಕೆ 1 ವರ್ಷ ಸಮಯ. ಯಾಕೆ 1 ವರ್ಷ ಅಂತಂದ್ರೆ ಅಲ್ವರ, ಒಂದು ವರ್ಷದಲ್ಲಿ ಏನ್ರಿ ಒಂದು ಸೈಕಲ್ ಏನಾಗ್ತಾರೆ, ರಿಪೀಟ್ ಆಗ್ತಾರೆ. ಕರೆಕ್ಟಾ? 12 ತಿಂಗಳು ಅಂತ ಏನು ಕೇಳ್ತಾರೆ. ಒಂದು ಸೈಕಲ್ ಹೋಗಿ ಇನ್ನೊಂದು ಸೈಕಲ್ ಬರೋದಕ್ಕೆ ನಮ್ಮ ಲೋಕದಲ್ಲಿ ಸೀಸನ್ಸ್ ಅಂತಿದೆ ಗೊತ್ತಾ? ಬೈಬಲ್ ದೇವರು ಸೂರ್ಯನ ಸೃಷ್ಟಿ ಮಾಡಿದ್ದಕ್ಕೆ ಸೀಸನ್ಸ್ಗಳಿಗೆ ಅಂತ ಹೇಳ್ತಾರೆ. ಆ ಸೀಸನ್ ಒಂದು ಕಂಪ್ಲೀಟ್ ಆಗಿ ಇನ್ನೊಂದು ಸೀಸನ್ ಬರೋಕ್ಕೆ ಕರೆಕ್ಟಾಗಿ 12 months. ಅದಕ್ಕೆ ಮೈಗ್ರೇಷನ್ ಬರ್ಡ್ಸ್ ಅಂತ ನೋಡಿದ್ರು ಗೊತ್ತಾ? ಕರೆಕ್ಟಾಗಿ ಆ ಟೈಮಿಗೆ ಏನು ಮಾಡ್ತಾರೆ, ರಂಗಂತಿಟ್ಟಿಗೆ ಬರ್ತಾರೆ ನೋಡಿರ್ತೀನಿ. ಇಲ್ಲಿ ಸೈಬೀರಿಯಿಂದ ಬರ್ತಾರೆ. ಹೆಂಗೆ ಬರ್ತದೆ? ಆ ಸೈಕಲ್ನ ದೇವರು ಫಿಕ್ಸ್ ಮಾಡೋದು. ಈ ಥರ ಎಲ್ಲ ಬಿಹೇವಿಯರ್ಗಳು ಅಬ್ಸರ್ವ್ ಮಾಡೋದಕ್ಕೆ ಅದಕ್ಕೆ 1 year ಟೈಮ್. ಇದು 1 ವರ್ಷ ತೊಗೊಳೋಣ. ಆಮೇಲೆ ಅವ್ನಿಗೆ ಫೀಲ್ ಆಗಿದೆ, ಅಯ್ಯೋ ನನಗೆ ಯಾರಿಲ್ಲ, ಸಂಗಾತಿ ಇಲ್ಲ. ಅದಕ್ಕೆ ದೇವ್ರ ಮಾಡಿ ಒಂದು ಸಂಗಾತಿನ ಕೊಟ್ಟವ್ರೆ. ಆ 1 ವರ್ಷ ಆಮೇಲೆ ಏವಣ್ಣ ಕೊಟ್ಟಿದ್ದು. ಸರಿ, ಏವಣ್ಣ ಕೊಟ್ಟಿದ್ಮೇಲೆ ಇವನು ಏನು ಮಾಡೋನೆ, ಇದು ಏವಣ್ಣ ಕೊಟ್ಟಿದ್ದು 6ನೇ ದಿನದಲ್ಲೇ. ಅವಾಗ ಏನು ಮಾಡೋಣ ಇವನು? ಇಬ್ರು ಏನು ಮಾಡೋದು, ಇವಾಗ ತಾನೆ ಮದುವೆ ಆಗೋರೆ. ಕರೆಕ್ಟಾ? ಮದುವೆ ಆದಮೇಲೆ ಎಲ್ಲ ಗಂಡು ಹೆಣ್ಣ ಎಲ್ಲಿ ಕಳಿಸ್ತಾರೆ?
ಓ, ನೀವು ಯಾರು ಮದುವೆ ಆಗಿಲ್ಲ ಇಲ್ಲಿ? ಮದುವೆ ಆದ್ಮೇಲೆ ಗಂಡು ಹೆಣ್ಣ ಎಲ್ಲಿ ಕಳಿಸ್ತಾರೆ? ಅರೆ, ಗಂಡನ ಮನೆಗೆ ಕಳಿಸ್ತಾರೆ. ಗಂಡನ ಮನೆಗೆ ಕಳಿಸ್ತಾರೆ. ಏನಕ್ಕೆ? ಹನಿಮೂನ್ ಕಳಿಸ್ತಾರೆ ಗಂಡನ ಮನೆಗೆ ಕಳ್ಸಕ್ಕಿಂತ ಮುಂಚೆ ಅಲ್ವರ? ಇವಾಗ ದೇವರು ಇವ್ರಿಗೆ ಮದುವೆ ಮಾಡ್ಬಿಟ್ಟು ಹನಿಮೂನ್ ಕಳಿಸ್ತಾರೆ ನೋಡ್ರಿ. ಎಲ್ಲಿ ಕೊಟ್ಟವ್ರೆ? ಧರ್ಮೋಪದೇಶ ಕಾಂಡ 24:5. ಎಷ್ಟು ದಿನ ಲೀವ್ ಅಂತ ಇವ್ರಿಗೆ? ಓದಿ, ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ 7ನೇ ವಾಕ್ಯ ಓದ್ರಿ. ಹೊಸದಾಗಿ ಮದುವೆ ಮಾಡಿಕೊಂಡವನು ಹ್ಮ್ ಸೈನ್ಯದ ಹೊರಡನೆ ಯುದ್ಧಕ್ಕೆ ಹೋಗಬಾರದು. ಹೋಗಬಾರದು. ಭಾರವಾದ ಯಾವ ಕೆಲಸವನ್ನು ಅವನಿಗೆ ನೇಮಿಸಬಾರದು. ಮಾರಬಾರ್ದು. ಆಮೇಲೆ ಅವನು 1 ವರ್ಷದವರೆಗೂ ಬಿಡುವಾಗಿ ಮನೆಯಲ್ಲಿದ್ದುಕೊಂಡು ಪರಿಗ್ರಹಿಸಿದ ಹೆಂಡತಿಯೊಡನೆ ಸುಖವಾಗಿರಲಿ. ನೋಡ್ರಪ್ಪ, ಒಂದು ದೇವ್ರು ಎಷ್ಟು ಚೆನ್ನಾಗಿ ಪ್ರಮಾಣ ಕೊಟ್ಟು ನೋಡ್ತೀರಿ. ಮದುವೆ ಆದ್ರೆ 1 ವರ್ಷ ಲೀವ್ ಅಂತ. ಈ ಕಾಲದಲ್ಲಿ 1 ವಾರ ಲೀವ್ ಕೊಡಲ್ಲ. ನಮ್ಮ ದೇವ್ರು ನೋಡಿ 1 ವರ್ಷ ಕಂದ ನೀ ಕೆಲಸನೇ ಮಾಡ್ಬೇಡ, ನೀ ಯುದ್ಧಕ್ಕೂ ಬರ್ಬೇಡ, ಅಲ್ಲೇ ಇರು ಅಂತ ಹೇಳೋರೆ. ಈ ನ್ಯಾಯ ಪ್ರಮಾಣ ಕೊಟ್ಟಿರೋ ದೇವರು ಆದಾಮ ಮತ್ತೆ ಅವಳಿಗೆ ಮದುವೆ ಮಾಡಿದ್ಮೇಲೆ 1 ವರ್ಷ ಸಮಾಧಾನ ಬಿಟ್ಟಿರಲ್ವಾ? ಯಾವುದು ಶೋಧನೆ ಬರ್ತೈತಿ ದೇವ್ರು ಅವ್ರನ್ನ ಕಾಪಾಡಿರಲ್ವಾ? ಡೆಫಿನೆಟಾಗಿ ಕಾಪಾಡಿರ್ತಾರೆ. ಅದಕ್ಕೆ 2 ವರ್ಷಗಳು. ಈ 2 ವರ್ಷಗಳನ್ನ ನಾವು ತೆಗೆದುಬಿಟ್ಟು 4128 ಓದಿದ್ರೆ 4126 ಬರ್ತಾರೆ. ಅದರ ಆವಾಗ 4126 ತೆಗೆದ್ರೆ ಕರೆಕ್ಟಾಗಿ ಆ ವರ್ಷಕ್ಕೆ ಹಾಕೊಂಡ್ರೆ 1874 ಬರ್ತಾರೆ. 1872 ಪ್ಲಸ್ 2 ಇಯರ್ಸ್ ಮಾಡ್ಕೊಂಡ್ರೆ 1874 ಕ್ಲೀನ್ ಬರ್ತದೆ. ಇದು 2ನೇ ಪ್ರವಾದನೆ. ಅದರ ಅದಕ್ಕೆ 1874 ಕ್ರಿಸ್ತನ ಬಂದ ಇದೊಂದು ಕ್ಲಿಯರ್ ಪ್ರೂಫ್. ಸರಿ, ಇನ್ನೊಂದು ಪ್ರೂಫ್ ಇದೆ. ಎಲ್ಲಪ್ಪ ಅಂತಂದ್ರೆ ಯೇಸು ಕ್ರಿಸ್ತನೇ ಹೇಳ್ತಾರೆ. ಹೇಗೆ ನೋಡಿ, ನಮಗೆಲ್ಲ ಚೆನ್ನಾಗಿ ಗೊತ್ತು. 1 ವಾರದಲ್ಲಿ 7 ದಿನ ಇದೆ, ಕರೆಕ್ಟಾ? 6 ದಿನ ಕೆಲಸ ಮಾಡಬೇಕು, 7ನೇ ದಿನ ಏನು ಮಾಡ್ಬೇಕು? ನಾವು ರೆಸ್ಟ್ ತಗೋಬೇಕು, ಕರೆಕ್ಟಾ? ಹೌದಾ ಇಲ್ವಾ? ಹೌದೌದು brother. ಹೌದು ಬ್ರದರ್. ಇದೇ ತರ ದೇವರ ಯೋಜನೆಯಲ್ಲಿ 6000 ವರ್ಷ ಪಾಪ ಮಾಡಿ ಯೇಸು ಕ್ರಿಸ್ತನ್ಗೆ 1 ದಿನ ಅಂದ್ರೆ 1000 ವರ್ಷ, ಕರೆಕ್ಟ್ ಅಲ್ವಾ? 6 ದಿನ ಅಂತಂದ್ರೆ 6000 ವರ್ಷ ಚೆನ್ನಾಗಿ ಪಾಪ ಮಾಡಿ. ಆದರೆ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಆ 1000 ವರ್ಷದಲ್ಲಿ ಕೊನೆಯ ದಿನದಲ್ಲಿ ಯಾರೂ ಪಾಪ ಮಾಡಬಾರ್ದು. ಅದಕ್ಕೆ ಸತ್ಯವೇದದಲ್ಲಿ ಎಷ್ಟೋ ಪದಗಳು ಬರ್ತಾರೆ. ಕೊನೆಯ ದಿನದಲ್ಲಿ ಅಂತ ಕೇಳಿದ್ದೀರಾ? ಓದಿದ್ದೀರಾ ಇಲ್ವಾ ನೀವು? ಕೊನೆಯ ದಿನ ಅಂತ, ಕಡೆ ದಿನ ಅಂತ ಓದಿದ್ದೀರಾ ಇಲ್ವಾ? ಓದಿ ಬ್ರದರ್. ಅಂದ್ರೆ ಏನು? ಅದಾಗಿದಂತ ದಿನಗಳೇ ಇಲ್ವಾ? ದಿನ ಐತೆ. ಇದು ಯಾರ್ದ ಕಡೆ ದಿನ? 1 ವಾರದಲ್ಲಿರಂತ ಕಡೆ ದಿನ ಅದು. ಅದಾದ್ಮೇಲೆ ಇನ್ನೊಂದು ವಾರ ಬರ್ತಾರೆ, ಇನ್ನೊಂದು ದಿನ ಶುರು ಆಗ್ತದೆ. ಅದರ ಆ ಕಡೆ ದಿನ ಕ್ರಿಸ್ತನ 1000 ವರ್ಷದ ಆಳ್ವಿಕೆಗೆ ಬೈಬಲಲ್ಲಿ ಕಡೆ ದಿನ ಅಂತ ಹೇಳಿದ್ರಿ. ಹೇಗೆ ನಾವು 1 ವಾರದಲ್ಲಿ ಕೊನೆ ದಿನಕ್ಕೆ ಕಡೆ ದಿನ ಅಂತ ಹೇಳ್ತಿರೋ, ದೇವರ ಯೋಜನೆಯಲ್ಲಿ 6000 ವರ್ಷ ಪಾಪ ಮಾಡಿದ್ಮೇಲೆ ಕ್ರಿಸ್ತನ 1000 ವರ್ಷಕ್ಕೆ ಹೇಳ್ತಾರದು ಕಡೆ ದಿನ ಅಂತ. ಆ ಕಡೆ ದಿನದಲ್ಲೇನೆ ಸತ್ತವ್ರಿಗೆಲ್ಲ ಏನಾಗಬೇಕು? ಪುನರ್ತನ ಆಗ್ಬೇಕು. ಆ ಕಡೆ ದಿನದಲ್ಲೇನೆ ಎಲ್ಲರಿಗೇನಾಗಬೇಕು? ನ್ಯಾಯ ತೀರ್ಪು ಆಗ್ಬೇಕು. ಕೆಲವೊಂದು ವಾಕ್ಯಗಳನ್ನ ಓದಿ, ಜಲ್ಲೆಯಲ್ಲಿ ಓದ್ರಿ ಯಾರು ಸೋದರ ಸೋದರಿಗಳು. ಮೊದಲನೇದಾಗೆ ಯೋಹಾನ 6:44 ಒಬ್ರು ಓದಿ ಜಲ್ದಿ. ಓದಿ ಜೋಸಫ್ದಾರ್. ನಿಮ್ಮೊಳಗೆ ಗುಣಗುಟ್ಟಬೇಡ್ರಿ. ನನ್ನನ್ನು ಕಳಿಸಿಕೊಟ್ಟಂತ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವನು. ಯಾವ ಕಡೆ ದಿನ? ಕ್ರಿಸ್ತನ 1000 ವರ್ಷದ ಆಳ್ವಿಕೆ. ಆ ವಾರದಲ್ಲಿ ಕಡೆ ದಿನ ಅಂದ್ರೆ 1 ದಿನ. ಆ 1 ದಿನ ಅಂದ್ರೆ ಕ್ರಿಸ್ತನಿಗೆ 1000 ವರ್ಷ. ಆ ದಿನದಲ್ಲಿ ಎಬ್ಬಿಸ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಓದೋಣ, ಯೋಹಾನ 11:24 ಹೋದ್ರಿ ಯಾರದ? ಸತ್ತವರಿಗೆ ಕಡೆ ದಿನದಲ್ಲಿ ಪುನರುತ್ಥಾನವಾಗುವಾಗ. ನೋಡ್ರ, ಕಡೆ ದಿನದಲ್ಲಿ ಸತ್ತೋರ್ಗೆ ಪುನರುತ್ಥಾನ. ಇಡೀ ಲೋಕ ಜನಗಳಿಗೆ ಪುನರುತ್ಥಾನ ಯಾವ ಕಡೆ ದಿನ ಅಂದ್ರೆ ಕ್ರಿಸ್ತನ 1000 ವರ್ಷದಲ್ಲಿ. ಇನ್ನೊಂದು ವಾಕ್ಯ ಓದಿ, ಯೋಹಾನ 12:48, ಜಾನ್ 12:48. ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತು ಅದೇ ಅವನಿಗೆ ಕಡೆಯ ದಿನದಲ್ಲಿ ತೀರ್ಪು ಮಾಡುವುದು. ಯಾವ ಕಡೆ ದಿನ ಅಂದ್ರೆ ಕ್ರಿಸ್ತನ 1000 ವರ್ಷ. ಅದೇ ತಿರ್ಗ ಇನ್ನು ಇದ್ರ ಮೇಲೆ ದಿನಾನೇ ಇಲ್ಲ ಅಂತಾನ. ಕಡೆ ದಿನ ಅಂದ್ರೆ ಬೈಬಲ್ ಹೇಳೋದೆಲ್ಲ ಇದಿಗೆ ರೆಫರೆನ್ಸ್. ಓಕೆನಾ? ಆ ಕಡೆ ದಿನ ಅಂತಂದ್ರೆ ಕ್ರಿಸ್ತನ 1000 ವರ್ಷ. ಯಾಕಂದ್ರೆ ಕ್ರಿಸ್ತನಿಗೆ 1 ದಿನ ಅಂದ್ರೆ 1000 ವರ್ಷ. 1000 ವರ್ಷ. ಆ 1000 ವರ್ಷ ಕಡೆ ದಿನ ಅಂತ ಹೇಳ್ತಾರೆ. ಅರ್ಥ ಆಯ್ತರ? ಇದಕ್ಕೆ ಆ ಒಂದು 7ನೇ ದಿನ 7000 ವರ್ಷ ಕಂಪೇರ್ ಮಾಡೋದು. ಸರಿಯಪ್ಪ. ಅದರ ಇವಾಗ ಏನ್ರಿ, ಯೇಸು ಕ್ರಿಸ್ತನೇ ತನ್ನ ಬಾಯಿನಲ್ಲಿ ಅವ್ರು ಯಾವತ್ತು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿಸ್ಲಾ ನಿಮ್ಗೆ ವಾಕ್ಯ? ನೀವೆಲ್ಲ ಶಾಕ್ ಆಗ್ಬಿಡ್ತೀರಾ. ಎಲ್ಲಿ ಇದು ಫಸ್ಟ್ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೃಷ್ಟಿಯ 1 ದಿನ 7000 ವರ್ಷ,
ಅದು ಎರಡು ಭಾಗವಾಗಿ ಏನಾಗಿದೆ, ಡಿವೈಡ್ ಆಗಿದೆ. ಒಂದು 6,000 ವರ್ಷದ ಮೊದಲನೇ ಭಾಗ, ಇನ್ನೊಂದು 1,000 ವರ್ಷದ ಕೊನೆಯ ಭಾಗ. ಇದೆಲ್ಲ ಸೃಷ್ಟಿ ದಿನಕ್ಕೆ ಅನ್ವಯಿಸ್ತದೆ. ಅದಕ್ಕೆ ಸಾಯಂಕಾಲವು ಪ್ರಾಂತ್ಯಕಾಲವಾಗಿತ್ತು ಮೊದಲನೇ ದಿನ ಅಂತ ಹೇಳ್ತಾರೆ. ಸಾಯಂಕಾಲ ಏನ್ರಿ, ಎಲ್ಲ ಸೃಷ್ಟಿ ಮಾಡ್ಬೇಕಾದ್ರೆ ತುಂಬಾ ಕತ್ಲಾಗಿತ್ತು, ಆದ್ರೆ ಬೆಳಕಿಗೆ ಬರೋದಕ್ಕೆ ಕೊನೆಯ 1,000 ವರ್ಷ ಅಂತ. ಅದಕ್ಕೆ 6,000 ವರ್ಷ ದೇವ್ರು ಕೆಟ್ಟಿದ್ ಬಿಟ್ಟಿರೋದು, 1,000 ವರ್ಷ ಒಳ್ಳೇದ್ ಬಿಡ್ತಾರೆ ಅಂತ ಹೇಳೋದು. ಓಕೆನಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 7,000 ವರ್ಷ ಅಂದ್ರೆ 6,000 ವರ್ಷ ಪ್ಲಸ್ 1,000 ವರ್ಷ. ಓಕೆ. ಯೋಹಾನ 2:19 ಯಾರಾದ್ರೂ ಓದ್ರಿ ಬೈಬಲಲ್ಲಿ? ಯೇಸು, ಆ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ನೋಡ್ರ, ಯೇಸು ಏನ್ ಹೇಳ್ತಾರೆ, ಈ ಆಲಯನ ಕೆಡವಿರಿ, 3 ದಿನದಲ್ಲಿ ಎಬ್ಬಿಸ್ತೀನಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತು ಯಾವ್ದ ಬಗ್ಗೆ ಹೇಳ್ತಾ ಇದ್ದು? ಕಂಟಿನ್ಯೂ ಮಾಡಿಬೋದ ಹಂಗೆ? ಅದಕ್ಕೆ ಯಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವಿಯೋ ಅಂದರು. ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದ್ದನು. ನೋಡ್ರ, ಇಲ್ಲಿ ಯೇಸು ಕ್ರಿಸ್ತು ಯಾವ ದೇವಾಲಯದ ಬಗ್ಗೆ ಹೇಳ್ತಾರ? ಲಿಟಲ್ ಟೆಂಪಲ್ ಅಲ್ಲ, ಕ್ರಿಸ್ತನ ಸಭೆ ಅಂತ ದೇಹ ಬಗ್ಗೆ ಹೇಳ್ತಾ ಇರೋದು. ಅವ್ರ ಸಭೆ, ಅವ್ರ ದೇಹ. ಕ್ರಿಸ್ತನ ಸಭೆ ಇದೆ ಗೊತ್ತಾ? ಸಭೆ ನಾಶ ಮಾಡ್ರಿ. ಎಷ್ಟು ದಿನ? 2 ದಿನ ನಾಶ ಮಾಡಿ, 3 ದಿನದಿಂದ ಏನ್ ಮಾಡ್ತೀನಿ, ಎಬ್ಬಿಸ್ತೀನಿ. ಸೊ ಇಲ್ಲಿ ಚಾಟಲ್ಲಿ ನೋಡಿದ್ದೀನಿ, ಯೇಸು ಕ್ರಿಸ್ತು ಬಂದಿದ್ದು ಯಾವಾಗಪ್ಪ ಅಂದ್ರೆ 4,128ನೇ ವರ್ಷದಲ್ಲಿ, ಆದಾಮನ ಸೃಷ್ಟಿ ಮಾಡಿದಾಗಿಂದ. ಅಲ್ಲಿಂದ 2 ದಿನಗಳು ಅಂದ್ರೆ 2,000 ವರ್ಷ ಆಯ್ತಲ್ವಾ? 2,000 ವರ್ಷ ಆಗಿದೆಯಾ ಇಲ್ವಾ? 2,000 ವರ್ಷ ಆಗಿದೆ. ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ ಇವತ್ತವರೆಗೂ 2,000 ವರ್ಷ ಆಗಿದೆಯಾ ಇಲ್ಲ? 2025 ವರ್ಷನೇ ಆಗ್ಬಿಟ್ಟೈತೆ. ಹೌದಾ ಇಲ್ವರ? 3ನೇ ದಿನದಲ್ಲಿ ಏನ್ ಮಾಡ್ತೀನಿ ನಾನು, ಎಬ್ಬಿಸ್ತೀನಿ ಅಂತ ಹೇಳಿದ್ರು. ಕ್ರಿಸ್ತನ 1,000 ವರ್ಷ. ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆನ ಲೆಕ್ಕ ಹಾಕೊಂಡ್ರೆ ಫಸ್ಟ್ 1,000 years ಆಯ್ತು, ಸೆಕೆಂಡ್ 1,000 years ಆಯ್ತು, ಥರ್ಡ್ 1,000 years, ಥರ್ಡ್ ದಿನದಲ್ಲಿ ನಾನೇನ್ ಮಾಡ್ತೀನಿ, ಸಭೆನ ಎಬ್ಬಿಸ್ತೀನಿ. ಅದಕ್ಕೆ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಬಂದ ತಕ್ಷಣ ಸಭೆನ ಪುನರುತ್ಥಾನ ಮಾಡ್ತಾರೆ. ಓಕೆನಾ? ನೋಡಿ, ಯೇಸು ಕ್ರಿಸ್ತು ಹೇಳೋದು ನೋಡಿದ್ದೀನಿ. ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಯಾವಾಗ ಬರ್ತಾರೆ ಅಂತ ಕ್ಲೂ ಕೊಟ್ಟರು ನಮ್ಗೆ. ನೋಡ್ರಿ, ಅದರ ಯಾವಾಗ 1-2 ದಿನಗಳಾದ ಮೇಲೆ 3ನೇ ದಿನದಲ್ಲಿ. ಅದರ ಇನ್ನೊಂದು ವಾಕ್ಯ ಓದಿ, ಲೂಕ 13:32 ಓದಿ ಯಾರಾದ್ರು. ಲೂಕ್ 13:32 ಓದ್ರಿ. ಎಲ್ಲಲ್ಲಿ ನಂಗೆ ಟೈಮ್ ಆತನು ಅವರಿಗೆ, ನೀವು ಹೋಗಿ, ಇಗೋ ನಾನು ಈ ಹೊತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೇ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ. ನೋಡ್ರ, ಸೇಮ್ ಅದೇ ತರ ರೀ. ಏನ್ರಿ, 2-3 ದಿನದಲ್ಲಿ ಏನ್ ಮಾಡ್ತೀನಿ ನಾನು, ಏನ್ ಮಾಡ್ತೀನಿ ಅಂತೆ, ದೆವ್ವಗಳನ್ನ ಓಡಿಸ್ತಾ 3ನೇ ದಿನಕ್ಕೆ ಏನ್ ಮಾಡ್ತೀನಿ, ಸಿದ್ಧಿಗೆ ಬರ್ತೀನಿ. ಸೇಮ್ ರೀ. ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ 2,000 ವರ್ಷದಲ್ಲಿ ಸಭೆ ಒಳಗಡೆಯಿಂದ ದೆವ್ವಗಳನ್ನ ಓಡಿಸ್ತಾರ ಇಲ್ಲ. ನಮ್ಮಲ್ಲಿ ಅಶುದ್ಧ ಆತ್ಮ ಇತ್ತು ಸತ್ತಿಗೆ ಬರೋಕ್ಕಿಂತ ಮುಂಚೆ, ನಮ್ಮೆಲ್ಲ ಓಡಿಸ್ಬಿಟ್ಟು ನಮ್ಮಲ್ಲಿ ಪವಿತ್ರ ಆತ್ಮ ತುಂಬಿಸ್ತಾ ಇದ್ದಾರೆ. 3ನೇ ದಿನದಲ್ಲಿ ಆತನ ಪ್ರತ್ಯಕ್ಷತೆ ದಿನದಲ್ಲಿ ನಮ್ದು ಏನ್ ಮಾಡ್ತಾರೆ, ಸಿದ್ಧಿಗೆ ತರ್ತಾನೆ. ನೋಡ್ರ, ಯೇಸು ಕ್ರಿಸ್ತು ಹೇಳವ್ರೆ. ಇನ್ನೊಂದು ವಾಕ್ಯ ಓದಿಂತೀನಿ ಇಲ್ಲಿ, ಓಸಿಯ 6ನೇ ಅಧ್ಯಾಯ 1-3 ಓದಿಂತೀನಿ. ಓಸಿಯ 6ನೇ ಅಧ್ಯಾಯ 1-3. ಯೆಹೋವನ ಕಡೆಗೆ ಹಿಂದಿರುಗಿ ಹೋಗೋಣ ಬನ್ನಿರಿ. ನಮ್ಮನ್ನು ಸೀಳಿ ಬಿಟ್ಟವನು ಆತನೇ, ಆತನೇ ಸ್ವಸ್ಥ ಮಾಡುವನು. ಹೊಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು. ನೋಡ್ರ, ಇದು ಯಾರು ಹೇಳ್ತಾರ? ಇಸ್ರೇಲ್ ಜನ ಹೇಳ್ತಾರದು. ನಮ್ಮನ್ನು ಸೀಳಿ ಬಿಟ್ಟವನು ಆತನೇ, ನಮ್ಮನ್ನು ಕಟ್ಟವನು, ಗಾಯಗಳನ್ನ ಕಟ್ಟವನು ಆತನೇ. ಆಮೇಲೆ 1-2 ದಿನದ ಮೇಲೆ ಆತನು ನಮ್ಮನ್ನು ಬದುಕಿಸುವನು. 3ನೇ ದಿನದಲ್ಲಿ ಆತನು ನಮ್ಮನ್ನೆಬ್ಬಿಸಲು ಆತನ ಸಾನ್ನಿಧ್ಯದಲ್ಲಿ ಬಾಳುವೆವು. ವೆರಿ ಗುಡ್. 1-2 ದಿನದಲ್ಲಿ ನಮ್ಮನ್ನ ಸಿದ್ಧಿಗೆ ತರ್ತಾರೆ. 3ನೇ ದಿನದಲ್ಲಿ ಎದೋಳಲ್ಲ ನಮ್ನ ಏನ್ ಮಾಡ್ತಾರಂತೆ, ಆತನ ಸನ್ನಿಧಾನದಲ್ಲಿ ಬಾಳ್ತಿರ್ತಾರೆ. ಇಸ್ರೇಲ್ ಜನಗಳನ್ನ ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಹೊಡೆದ್ರು, ಚೆದರ್ಸ್ಬಿಟ್ರು, ನಾಶ ಮಾಡ್ಬಿಟ್ರು. 1-2 ದಿನಗಳ ಮೇಲೆ, 1-2,000 ವರ್ಷಗಳ ಮೇಲೆ 3ನೇ 1,000 ವರ್ಷದಲ್ಲಿ ಇಸ್ರೇಲ್ ಜನಗಳನ್ನ ಜೀವಂತವಾಗಿ ಕರ್ಕೊಂಬಂದರೆ. ಎಜೆಕಿಯಲ್ 37ನೇ ಅಧ್ಯಾಯ, ಎಲುಬುಗಳು ತುಂಬಿರೋ ತಗ್ಗು ಜ್ಞಾಪನ ಇದೆಯಾ? ಅದರ ಎಲ್ಲ ಎಲುಬುಗಳು ಒಟ್ಟಿಗೆ ಸೇರ್ತು. ಹೋದ್ವಾರ ಕೇಳದಲ್ಲ, ಇಸ್ರೇಲ್ ರಾಜ್ಯ ಅಂತ ವಾಪಸ್ ರಾಜ್ಯವಾಗಿ ಸ್ಥಾಪನೆ ಆಯ್ತು. ಯಾವಾಗ? 3ನೇ ದಿನದಲ್ಲಿ ಆತನ ಸನ್ನಿಧಾನದಲ್ಲಿ ಬರ್ತೀರಿ. ಇವತ್ತು ಇಸ್ರೇಲ್ ಜನಗಳು ಬದುಕಿರೋದೇ ದೇವರ ಕೃಪೆ ರೀ. ಟಿವಿಲಿ ನೋಡ್ತಿಲ್ಲ, ನ್ಯೂಸ್ ಏನು ನೋಡ್ತಾರೆ, ಇಸ್ರೇಲ್ ಚಿನ್ನಿ ಮಾಡಕ್ ಬಂದ್ಬಿಟ್ರು. ಯಾರು ಮುಟ್ಟಕ್ಕಾಗಿಲ್ಲ. ಗೊತ್ತಾ? ಅವ್ರನ್ನ ಮುಟ್ಟಿದ್ರೆ ಯೆಹೋವನ ಕಣ್ಗುಡ್ಡೆ ಮುಟ್ಟಿರ್ತಂತೆ. ಅದರ ಎಲ್ಲ ಪ್ರವಾದನೆಗಳು ನೋಡಿದ್ದೀನಿ, ಎಷ್ಟು ಕ್ಲೀನಾಗಿ ಕೊಟ್ಟಾರೆ ಅದರ. ಇನ್ನೊಂದು ಪ್ರವಾದನೆ ನೋಡ್ತೀನಿ ನೋಡ್ರಿ, ನೀವು ಶಾಕ್ ಆಗ್ಬಿಡ್ತೀರಾ. ಯೇಸು ಕ್ರಿಸ್ತು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಯಾವ ಬರ್ತೀನಿ ಅಂತ. ಲೂಕ 12ನೇ ಅಧ್ಯಾಯ, ಯಾರು ಬೈಬಲ್ ತೆಗೀರಿ. ಲೂಕ 12ನೇ ಅಧ್ಯಾಯದಲ್ಲಿ 3
36ರಿಂದ 38 ಓದ್ಕೊಂಬನಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು, ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆ ಆಳುಗಳೇ ಧನ್ಯರು. ನೋಡ್ರ, ಆತನೇ ನಡು ಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡ್ರಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯಜಮಾನನ ಏನ್ ಮಾಡ್ತಂತೆ? ಮದ್ವೆ ಊಟ ಮಾಡ್ಕೊಂಡು ತಿರ್ಗಾ ಬರ್ತಾರಂತೆ. ಬರ್ಬೇಕಾರೆ ಯಾವ ಆಳು ಆತನ ಬರುವಿಕೆಗೆ ಕಾಯ್ತಾ ಇರ್ತಾರೋ ಆ ಆಳು ಧನ್ಯನು ಅಂತ ಹೇಳ್ತಾರೆ. ಸರಿ, ಯಜಮಾನ ಯಾವಾಗ ಬರ್ತಾನೆ? ನೆಕ್ಸ್ಟ್ ವಾಕ್ಯ ಓದಿ ಹೇಳ್ತಾರಲ್ಲಿ. ನೆಕ್ಸ್ಟ್ ವಾಕ್ಯ ಓದಿ. ಎರಡನೆಯ ಜಾವದಲ್ಲಿ ಆಗಲಿ ಮೂರನೆಯ ಜಾವದಲ್ಲಿ ಆಗಲಿ ಬಂದಾತನಿಗೆ ಹಾಗೆ ಕಾಣಿಸಿಕೊಂಡವರು ಧನ್ಯರು. ನೋಡ್ರ, ಇಲ್ಲಿ ಯಜಮಾನ ಯಾವ ಜಾವದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಜಾವ ಅಂದ್ರೆ ಏನು? ಕೀರ್ತನೆ 90ನೇ ಅಧ್ಯಾಯ ವಾಕ್ಯ 4 ಹೋದ್ರೆ ಯಾರಾದ್ರ? ಕೀರ್ತನೆ 90ರಲ್ಲಿ 4 ಹೋದ್ರೆ ಯಾರಾದ್ರ? Psalms 90 verse 4. 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನಿನ್ನಿನ ದಿನದಂತೆಯೂ ರಾತ್ರಿಯ ಜಾವದಂತೆಯೂ ಅವೆ. ನೋಡ್ರ, ದೇವರ ದೃಷ್ಟಿಯಲ್ಲಿ, ಕರ್ತನ ದೃಷ್ಟಿಯಲ್ಲಿ 1000 ವರ್ಷ ಅಂದ್ರೆ ಒಂದು ಜಾವ. ಮನುಷ್ಯಕಮ್ಮ ಯಾವಾಗ ಬರ್ತಂತೆ? 2ನೇ ಜಾವದಲ್ಲಾಗಲಿ 3ನೇ ಜಾವ. ಅದೇನೋ ಯೇಸು ಕ್ರಿಸ್ತ ಮೊದಲನೇ ಬರೋಕೆಯಿಂದ 2000 ವರ್ಷ ಅಥವಾ 3000 ವರ್ಷದಲ್ಲಿ ಬರ್ತಾರೆ ಅಂತಂದ್ರು. ಯಾಕೆ ಎಕ್ಸಾಕ್ಟ್ ಆಗಿ ಹೇಳಿಲ್ಲ? ಯಾಕಂದ್ರೆ ಅವರು ದೇವ್ರಿಗಿನ್ನ ನಂಬಿಕಸ್ಥರಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣನ ಒಪ್ಪಿಸ್ಕೊಟ್ಟಿರ್ಲಿಲ್ಲ. ಎಕ್ಸಾಕ್ಟ್ ಆಗಿ ಡೇಟ್ ಗೊತ್ತಿಲ್ಲ, ಆದ್ರೆ ಅಪ್ರಾಕ್ಸಿಮೇಟ್ ಆಗಿ ಏನಾಗಿತ್ತು ಗೊತ್ತಿತ್ತು ಯಾವ ಟೈಮಲ್ಲಿ ಬರ್ತೀನಿ ಅಂತ. ಅದಕ್ಕೆ ನೋಡ್ಬೇಕಂತ ಹೇಳ್ತಾರೆ 2ನೇ ಜಾವ ಆಗಲಿ 3ನೇ ಜಾವ ಆಗಲಿ. ಇವಾಗ ಎಕ್ಸಾಂಪಲ್, ನಾವು ಊರಿಗೆ ಹೋಗ್ಬೇಕಾರೆ ಅಪ್ಪ ಯಾವಾಗ ಬರ್ತೀನಿ ಅಂತ ಕೇಳಿದ್ರೆ ಅಂತಾರೆ, ಅಯ್ಯೋ ನಾಳೆ ಬಂದ್ಬಿಡ್ತೀನಿ. ನಾಳೆ ದಿನ ಏನು ಅರ್ಥ? 2 ದಿನ ಬರ್ತೀನಿ ಅಂತಾನ? ಯಾವ ಥರ ಬರ್ಬೋದು? ನಾಳೆ ಬರ್ಬೋದು, ನಾಳೆ ಬರ್ಬೋದು. ಎಕ್ಸಾಕ್ಟ್ ಟೈಮಿಂಗ್ ಏನೋ ಇಲ್ಲ, ಗೊತ್ತಿರಲ್ಲ. ಅದೇ ಥರ ಕರ್ತನ ಹೇಳಿದ್ರಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರಿ? 1ನೇ ಜಾವ ಆಗಲಿ 2ನೇ ಜಾವ ಆಗಲಿ 3ನೇ ಜಾವ ಅಂತಂದ್ರ. ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತ ಬಂದಿದ್ದು ಯಾವಾಗ ಗೊತ್ತಾ? 2ನೇ ಜಾವ 3ನೇ ಜಾವ ಸೆಂಟ್ರಲ್ ಬಂದಿದ್ದು. ಅದೇನೋ ಒಂದು ಡೇನ ಇನ್ನೊಂದು ಡೇಗೆ ಚೇಂಜ್ ಆಗ್ಬೇಕಾರೆ, ಕರೆಕ್ಟಾ? ಅದಕ್ಕೆ ನಾವೇನು ನೋಡಿದ್ರಿ? ಬುದ್ಧಿ ಇರೋ ಕನ್ಯೆಗಳು, ಬುದ್ಧಿ ಇಲ್ದಿರೋ ಕನ್ಯೆಗಳು. ಮೊದಲಿಂಗ ಬಂದಿದ್ದು ಯಾವಾಗ? ಅಬ್ಸರ್ವ್ ಮಾಡಿದ್ರ? ಯಾವಾಗ ಬಂದಿದ್ದು ಮೊದಲಿಂಗ? ಅರ್ಧರಾತ್ರಿಯಲ್ಲಿ. ಅರ್ಧರಾತ್ರಿ. ಚೆನ್ನಾಗಿ ವಾಕ್ಯದಲ್ಲಿ ಅರ್ಧರಾತ್ರಿ. ಯಾಕೆ ಅರ್ಧರಾತ್ರಿ? 6000 ವರ್ಷ ಎಂಡ್ ಆಗಿದ್ದೆ ಅರ್ಧರಾತ್ರಿಯಲ್ಲಿ. ಆತನ 1000 ವರ್ಷ ಶುರು ಆಗಿದ್ದ ಮುಂಜಾನೆ ಶುರು ಆಗಿದೆ ಅನ್ರಿ, ಮಿಡ್ ನೈಟ್ ಆಗಿದ ತಕ್ಷಣನೇ. ಅದಕ್ಕೆ 6000 years 1874 ಎಂಡ್ ಆಯ್ತು. 1000 years ರೀನ್ ಆಫ್ ಕ್ರೈಸ್ಟ್ ಏನಾಯ್ತು? 1874 ಇಂದ ಆರಂಭ ಆಯ್ತು. ಅದಕ್ಕೆ ನೋಡ್ಬೇಕಾರೆ 2ನೇ ಜಾವ 3ನೇ ಜಾವ ಎಷ್ಟು ಸ್ಪಷ್ಟವಾಗಿ ಯೇಸು ಕ್ರಿಸ್ತ ಕ್ಲಿಯರ್ ಆಗಿ ಹೇಳ್ಕೊಟ್ಟು ನೋಡ್ತೀನಿ. ಅದಕ್ಕೆ ಇವಾಗ ಈ ವಾಕ್ಯ ಓದಿ ನಿಮ್ಗೆ ಅರ್ಥ ಆಗ್ತದೆ. ಯಾವ ವಾಕ್ಯ? ಪ್ರಕಟಣೆ 22 ಏನ್ರಿ 12 ಓದ್ರಿ. ಪ್ರಕಟಣೆ 22 12 ಓದ್ರಿ. ಪ್ರಕಟಣೆ 22 12 ಓದ್ರಿ ಜಲ್ದಿ. ಇಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಯಾಕೆ ಹೇಳಿದ್ದು ಇವಾಗ ಕ್ರಿಸ್ತನು ಯಾಕೆ ಬೇಗ ಬರ್ತೀನಿ ಅಂತ ಹೇಳಿದ್ದು ಹೇಳ್ರಿ? 2000 ವರ್ಷ ನಂತರ ಬರೋದು ಬೇಗನಾ? ಯಾಕೆ ಇರ್ಬೋದು ಹೇಳಿ? ಪಾಠನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಉತ್ತರ ಕೊಡ್ತಾರೆ. ಹೇಳಿ ಯಾಕೆ ಬೇಗ ಬರ್ತೀನಿ, ಯಾಕೆ ಹೇಳಿದ್ದು? 2000 ವರ್ಷ ಬರೋದು, 2000 ವರ್ಷ ನಂತರ ಬರೋದು ಬೇಗನಾ ನಮಗೆ? ಕ್ರಿಸ್ತನ್ ಪ್ರಕಾರ, ದೇವ್ರ ಪ್ರಕಾರ ಒಂದು ದಿನ 1000 ವರ್ಷ, 1000 ವರ್ಷ ಒಂದಿನ. ನಮ್ಮ ದೃಷ್ಟಿಯಲ್ಲಿ 2000 ವರ್ಷ, ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಎಷ್ಟು? ಬರೀ 2 ದಿನ ರೀ. ಇವಾಗ ತಂದೆ ತಾಯಿ ಮಕ್ಳಿಗೆ ಹೇಳ್ತಾರಲ್ಲ, ಅಯ್ಯೋ 2 ದಿನದಲ್ಲಿ ಬಂದ್ಬಿಡ್ತೀನಿ ಅರ್ಥ. ಹಿಂಗ್ ಬಂದೆ ಅಷ್ಟೇ. ಯೇಸು ಕ್ರಿಸ್ತನ ಲೆಕ್ಕದಲ್ಲಿ ಜಸ್ಟ್ 2 days ಹಾಗೆ ಹೇಳಿದ್ದು ಯೇಸು ಕ್ರಿಸ್ತ. ಈಗೋ ಬೇಗನೆ ಬರ್ತೀನಿ. ಶಿಷ್ಯನುಗಳ ನಿಧಾನವಾಗಿ ಬರ್ತೀನಿ, 2000 ವರ್ಷ ನಂತರ ಬರ್ತೀನಿ ಅಂತ ಏನಾಗಿರೋಲ್ಲ, ಡಿಸ್ಕರೇಜ್ ಆಗ್ಬಿಟ್ಟಿರೋದು. ಬೇಗನೆ ಬರ್ತೀನಿ ಹೆಂಗಿದೆ? ನನ್ನ ದೃಷ್ಟಿಯಲ್ಲಿ 2 ದಿನ ಕಂದ, ನಾನು ಹಿಂಗೆ ಹೋಗ್ತೀನಿ, 2 ದಿನದಲ್ಲಿ ಬಂದ್ಬಿಡ್ತೀನಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಸೊಗಳೆ ಇದನ್ನ ಹೇಳೋದು ಅರ್ಥ. ಅದಕ್ಕೆ ಲಾಸ್ಟ್ ಒಂದು ಪಾಯಿಂಟ್ ನೋಡ್ರಿ. ಕ್ಯಾಲೆಂಡರ್, ನಮ್ಮ ಸೋಲಾರ್ ಕ್ಯಾಲೆಂಡರಲ್ಲಿ 1 ವರ್ಷಕ್ಕೆ 365.25 ಡೇಸ್ ಇದೆ. ಲೂನಾರ್ ಕ್ಯಾಲೆಂಡರಲ್ಲಿ 354 and 1/3 ಡೇ ಇದೆ. ಇವೆರಡೂ ಆವ್ರೇಜೇ ಬಿಬ್ಲಿಕಲ್ ಕ್ಯಾಲೆಂಡರ್. ಅದೇನಪ್ಪ ಅಂದರೆ 359.79 ಅಂದರೆ 360 ಡೇಸ್ ಪರ್ ಇಯರ್. ಅದಕ್ಕೆ ಬಿಬ್ಲಿಕಲ್ ಕ್ಯಾಲೆಂಡರು, ಲೂನಾರ್ ಕ್ಯಾಲೆಂಡರ್, ಸೋಲಾರ್ ಕ್ಯಾಲೆಂಡರ್ ಎರಡೂ ಮರ್ಜ್ ಆಗಿರೋಂಥ ಕ್ಯಾಲೆಂಡರ್. ಅದನ್ನ ಇಷ್ಟೆಲ್ಲ ಪ್ರೂಫ್ ಇರ್ಬೇಕಾದ್ರೆ ನಮ್ಗೆ ಏನಪ್ಪ ಕ್ಲಿಯರ್ ಆಗಿ ಗೊತ್ತಾಗ್ತಂದ್ರೆ
ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಆಗಿರೋದು ಯಾವಾಗಂದ್ರೆ 1874 ಇಸ್ವಿಯಲ್ಲಿ. ಅಂದರೆ ದಯವಿಟ್ಟು ಎಲ್ಲ ಸೋದರಗಳು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಪ್ರಶ್ನೆ ಏನೇ ಕ್ವಶನ್ಸ್ ಇತ್ತು ಅಂದರೆ ದಯವಿಟ್ಟು ಏನು ಮಾಡಿ, ನೆಕ್ಸ್ಟ್ ವೀಕ್ ತೊಗೊಂಬನ್ನಿ. ನೆಕ್ಸ್ಟ್ ವೀಕು ಏನ್ರಿ ನಾವು ರ್ಯಾಪ್ಚರ್ ಬಗ್ಗೆ ನೋಡ್ಬಿಟ್ಟು ಫುಲ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಡಿಸ್ಕಸ್ ಮಾಡ್ರಿ. ನೀವೇನೇ ಪ್ರಶ್ನೆ ತೊಗೊಂಡ್ರಿ, ಎರಡನೇ ಬರಿಕೆ ಬಗ್ಗೆ ನೀವೇನು ಪ್ರಶ್ನೆ ಇರೋ ತೊಗೊಂಬನ್ನಿ, ಧಾರಾಳವಾಗಿ ಡಿಸ್ಕಸ್ ಮಾಡೋಣ, ಏನು ಅಭ್ಯಂತರ ಇಲ್ಲ. ಓಕೆನಾ? ಇವಾಗ 8 ಗಂಟೆಗೆ ಇನ್ನೊಂದು ಕ್ಲಾಸ್ ಇರೋದ್ರಿಂದ ನಾವು ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಓಕೆನಾ? ಪರವಾಗಿಲ್ಲ ಎಲ್ಲರಿಗೂ ಸೋದರಗಳು? ಓಕೆನಾ? ಓಕೆ ಬ್ರದರ್. ಸರಿ, ಓಕೆ ದೆನ್